ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ ಸಾರಥಿ ಕ್ಲಾಸಸ್. ನಾನು ನಿಮ್ಮ ಐಶ್ವರ್ಯ. ಹಾಗಿದ್ರೆ ನೋಡ್ರಿ, ಇಲ್ಲಿ ಈ ಒಂದು ತರಗತಿಯಲ್ಲಿ ಏನಪ್ಪಾ ಅಧ್ಯಯನ ಮಾಡ್ತಾ ಇದೀವಿ ಅಂದ್ರೆ, ಮೊದಲನೇದಾಗಿ SSC GD ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ 23 ಜನವರಿ 2023 ಒಂದು ಪ್ರಶ್ನೆ ಪತ್ರಿಕೆನ ನಾವು ಬಿಡಿಸ್ತಾ ಇದ್ದೀವಿ. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ಆ ಒಂದು ದಿನದಲ್ಲಿ ನಡೆದ ಕೊನೆಯ ಶಿಫ್ಟ್ ನ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಈ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಇದೀವಿ. ಓಕೆ, ಕ್ಲಿಯರ್ ಇದೆ ನಿಮ್ಗೆಲ್ಲರಿಗೂ? ಹಾಗಾದ್ರೆ ಟೈಮಿಂಗ್ ನಿಮ್ಗೆ ಗೊತ್ತಿದೆ, 5ರಿಂದ ಟೋಟಲ್ ಆಗಿ 1 ಅವರ್ ನಡೀತಾ ಎಕ್ಸಾಮ್. ಓಕೆನಾ? ಹಾಗಾದ್ರೆ ಟೋಟಲ್ ಆಗಿ ನಾವು ಎಷ್ಟನೇ ಪೇಪರ್ ಅನ್ನ ಬಿಡಿಸ್ತಾ ಇದೀವಿ ಹೇಳ್ರಿ? 28ನೇ ಪೇಪರ್ ಅನ್ನ ನಾವು ಬಿಡಿಸ್ತಾ ಇದೀವಿ. ಓಕೆನಾ? ಕ್ಲಿಯರ್ ಇದೆನಾ ಇದು? ಹಾಗಿದ್ರೆ ಈ ಒಂದು ಕ್ವಶನ್ ಪೇಪರ್ ನ ನೋಡೋಕ್ ರೆಡಿ ಇದೀರಾ? ಯಾಕಪ್ಪ ನಾ ಈಗ ಯಾವ ರೀತಿಯ ಕ್ವಶನ್ಸ್ ಬಂದಾವ ಹೇಳಲಾಗಿನಪ್ಪ ಅಂದ್ರೆ, ನೀವು ಈ ಸತ ನೀವು ಚೆಕ್ ಮಾಡ್ಕೊಳ್ರಿ. ಓಕೆನಾ? ಕ್ಲಿಯರ್ ಇದೆನಾ? ಈ ಹಿಂದಿನ ಕ್ವಶನ್ ಪೇಪರ್ ಗಳನ್ನ ಕಂಪೇರ್ ಮಾಡಿದಾಗ ನಾ ಎಲ್ಲ ಹೇಳಿದಿನ ಯಾವ ಟಾಪಿಕ್ ನಿಂದ ಬಂದಿದಾವ ಕ್ವಶನ್ಸ್ ಅನ್ನೋದು. ಇವಾಗ ನೀವು ಗೆಸ್ ಮಾಡ್ಕೊಳ್ರಿ ಯಾವ ಟಾಪಿಕ್ ನಿಂದ ಕ್ವಶನ್ಸ್ ಬರ್ಲಾತಾವ. ಓಕೆ, ಕ್ಲಿಯರ್ ಇದೆನಾ? ಆಯ್ತು, ಕ್ವಶನ್ಸ್ ರೆಡಿ. ಹೋಗೋಣ ಕ್ವಶನ್. ಹಾಗಿದ್ರೆ ಮೊದಲೇ ಕ್ವಶನ್ ಏನಿದೆ ನೋಡ್ರಿ. ದ HCF and LCM of two numbers are 6 and 3024 respectively. If one of the number is 54, then find the other number ಅಂತ ಕೇಳಿದಾರೆ. ಯಾವ್ದಪ್ಪ ಹೇಳ್ರಿ? ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದಾರೆ? ಲಸ ಮತ್ತು ಮಸ ಅಂತ. ಹಾಗಾದ್ರೆ ಏನ್ ಕೊಟ್ಟಾರ ನೋಡ್ರಿ, ಎರಡು ಸಂಖ್ಯೆಗಳ HCF ಮತ್ತು LCM ಅನುಕ್ರಮವಾಗಿ 6 ಮತ್ತು 3024 ಆಗಿದೆ ಅಂತ. ಅಂದ್ರೆ ಎರಡು ಸಂಖ್ಯೆಗಳು ಕೊಟ್ರೆ LCM ಮತ್ತು HCF ಅಂತ. ಹಾಗಾದ್ರೆ ಒಂದು ಸಂಖ್ಯೆ ಕೊಟ್ಟಾರ 54 ಅಂತ ಕೊಟ್ಟಾರ, ಇನ್ನೊಂದು ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ನಾವು ಈ ಹಿಂದಿನ ಶಿಫ್ಟ್ ಅಲ್ಲಿ ಅಂದ್ರೆ 27ನೇ ಯಾವ್ದು ಈ ಒಂದು ಯಾವ್ದು 23ಕ್ಕಿಂತ ಹಿಂದಿನ ಪೇಪರ್ ಮಾಡಿದ್ವಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಕ್ವಶನ್ ಕೂಡ ಇದೇ ಕೇಳಿದ್ರು. ಯಾವ ರೀತಿಯಾಗಪ್ಪ ಅಂದ್ರೆ, ಇಲ್ಲಿ ಎರಡನೇ ಸಂಖ್ಯೆ ಅಂದ್ರೆ ಎರಡೂ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಸೇಮ್ ಆಸ್ ಇಟ್ ಇಸ್ ಏನ್ ಕೇಳಾರಪ್ಪ ಅಂದ್ರೆ, ಇನ್ನೊಂದು ಸಂಖ್ಯೆ ಕಂಡು ಹಿಡಿಬೇಕು. ಆ ಸಂಖ್ಯೆನ ಕಂಡು ಹಿಡಿದ್ಮೇಲೆ ಎರಡೂ ಸಂಖ್ಯೆ, ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ ನಡುವಿನ ವ್ಯತ್ಯಾಸವನ್ನ ಕಂಡು ಹಿಡೀರಿ ಅಂತ ಕೂಡ ಕೇಳುವ ಒಂದು ಚಾನ್ಸಸ್ ಇರ್ತಾವ ಕ್ವಶನ್ಸ್. ಹಾಗಿದ್ರೆ ಇದು ಮಾಡ್ಬೋದಾ ಕ್ವಶನ್ಸ್? ನೋಡ್ರಿ ಯಾವ ರೀತಿಗಂತ. ಇಲ್ಲಿ ನೋಡ್ರಿ, HCF ಇಂಟು LCM ಅಂತ 2 ನಂಬರ್ ಕೊಟ್ಟಾರ. ಈ 2 ನಂಬರ್ ವ್ಯಾಲ್ಯೂ ಏನದಾವ? ಒಂದ್ 6 ಅಂತ ಇದೆ, ಇನ್ನೊಂದ್ ಎಷ್ಟಿದೆ? ರೈಟ್, 3024 ಅಂತ ಇದೆ. ಹಾಗಾದ್ರೆ ಎರಡು ಸಂಖ್ಯೆಗಳ ಗುಣಾಕಾರ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ರೈಟ್, ಒಂದು ಮತ್ತು ಅಂದ್ರೆ ಎರಡು ಸಂಖ್ಯೆಗಳ ಗುಣಾಕಾರ ಏನಾಗಿರುತ್ತೆ? ಅವುಗಳ HCF ಮತ್ತು LCM ಆಗಿರುತ್ತೆ. ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ. ಓಕೆನಾ? ಕ್ಲಿಯರ್ ಇದೆನಾ? ಇದ್ರ ಮೇಲೆ ಕ್ವಶನ್ಸ್ ಕೇಳುವ ಒಂದು ಚಾನ್ಸಸ್ ಹೆಚ್ಚಿಗಿರುತ್ತ. ಓಕೆ, ಹಾಗಾದ್ರೆ ಫಸ್ಟ್ ನಂಬರ್ ಏನಿದೆ ನೋಡ್ರಿ ಇಲ್ಲಿ 54. ರೈಟಾ? 54 ಅಂತ ಇಟ್ಕೊಂಡ್ವಿ. ಹಾಗಾದ್ರೆ ಇಂಟು 2 ಅಂತ. ಇವಾಗ ಛೇದ ಹೊಡ್ಕೋಬಹುದಾ? ನೋಡ್ರಿ ಇಲ್ಲಿ 2 ಮೂರ್ಲೆ 6, 2 ಏಳ್ಲೆ 4, 1 ಉಳಿತು, 2 ಏಳ್ಲೆ 14 ಆಯ್ತು. ದೆನ್ 3 ಒಂದ್ಲೆ 3 9 27 ಅಂತ ಆಯ್ತಾ? ರೈಟಾ? ಇವಾಗ ಇದ್ರಲ್ಲೇ ಹೊಡ್ಕೊಳ್ರಿ. 3 ಮೂರ್ಲೆ 9, 3 ಒಂದ್ಲೆ 1, 3 0 0, 3 8ಲೆ 24 ಅಂತ ಆಯ್ತು. ಓಕೆನಾ? ಇದು ಯಾವ ರೀತಿ ಭಾಗ ಹೊಡ್ಕೊಂಡಿನಿ ನಂದು. ಓಕೆ, ದೆನ್ ಇವಾಗ ನೋಡ್ರಿ ಇಲ್ಲಿ 3 ಒಂದ್ಲೆ 3 ಮೂರ್ಲೆ 9, 1 ಉಳಿತು, 3 ಮೂರ್ಲೆ 9, 1 ಉಳಿತು, 18 ಆಯ್ತಾ? 3 6ಲೆ ಎಷ್ಟಾಗತ್ತ? 18 ಅಂತ. ಓಕೆನಾ? ಹಾಗಿದ್ರೆ ನಮ್ದು ಸೆಕೆಂಡ್ ನಂಬರ್ ಎಷ್ಟು ಬಂದದ ಹೇಳ್ರಿ? ಎಷ್ಟು ಬಂದದ ಸೆಕೆಂಡ್ ನಂಬರ್? 336 ಅಂತ. ಆಪ್ಷನ್ ಇದೇನಾ 336? ಹಾಗಿದ್ರೆ ಯಾವ್ದಾಗುತ್ತ? ಆಪ್ಷನ್ ನಂಬರ್ 2 ಇಸ್ ಅ ಕರೆಕ್ಟ್ ಆನ್ಸರ್ ಅಂತ. ಅಂದ್ರೆ ಇಲ್ಲಿ ಏನಪ್ಪಾ ಮೊದಲನೇದಾಗಿ ಮಾಡ್ಕೋಬೇಕಪ್ಪ ಅಂದ್ರೆ, ಇದೊಂದು ಪಾಯಿಂಟ್ ನೆನಪಿರ್ಬೇಕು. ಏನಪ್ಪಾ ಅಂದ್ರೆ ಹೇಳಿ ರಿಪೀಟ್ ಮಾಡ್ರಿ. ಎರಡು ಸಂಖ್ಯೆಗಳ ಗುಣಾಕಾರ ಏನಾಗಿರುತ್ತಾ? ಅವುಗಳ HCF ಮತ್ತು LCM ಆಗಿರುತ್ತಾ ಅಂತ. ಹಾಗಾದ್ರೆ ಎರಡು ಸಂಖ್ಯೆಗಳನ್ನ ಕೊಟ್ಟಿರ್ತಾರ ಅವ್ರು. ಆಲ್ವೇಸ್ ಕ್ವಶನ್ ಒಳಗೆ ಏನ್ ಕೊಟ್ಟಿರ್ತಾರೆ? HCF ಮತ್ತು LCM ವ್ಯಾಲ್ಯೂ ಕೊಟ್ಟಿರ್ತಾರ. ಇಲ್ಲಿ ಏನ್ ಮಾಡಿರ್ತಾರ? ಒಂದ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಇನ್ನೊಂದ್ ವ್ಯಾಲ್ಯೂ ಕಂಡಿಡಿ ಅಂತ ಕೇಳಿರ್ತಾರ. ಇವಾಗ ನಾವ್ ಏನ್ ಮಾಡ್ಕೋಬೇಕು? ಇಲ್ಲಿ ಛೇದವನ್ನು ಹೊಡ್ಕೋಬೇಕು. ಇಷ್ಟೇ. ನಿಮ್ ಕ್ಲಿಯರ್ ಇದೆನಾ? ಓಕೆನಾ? ಇಷ್ಟೇ ಇದೆ, ಇದ್ರೊಳಗೆ ಏನಿಲ್ಲ ಅಂತ ಪರಿ. ಅಂದ್ರೆ LCM ಬೇಸಿಸ್ ಮೇಲೆ ಫಸ್ಟ್ ಹೆಂಗ್ ಕೇಳ್ತಿರು? 6 ಮತ್ತು 3024 ಲಸವನ್ನ ಕಂಡು ಹಿಡೀರಿ, ಮಸವನ್ನ ಕಂಡು ಹಿಡೀರಿ ಅಂತ. ಆ ಬೇಸಿಸ್ ಮೇಲೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಏನ್ ಮೊದಲನೇ ಶಿಫ್ಟ್ ನ ಬಿಡ್ಸ್ಕೊತ ಬಂದಿದ್ದೀವಲ್ಲ, ಅಲ್ಲಿವರೆಗೂ ಹಂಗ್ ಕೇಳ್ಕೊತಾ ಬಂದಿದ್ರು. ಬಟ್ ಇವಾಗ ಕಾಂಪಿಟೇಷನ್ ಹೆಚ್ಚಾಗ್ತಿದೆಯಲ್ಲ, ಹಾಗಾಗಿ ಸ್ವಲ್ಪ ಮೆಥಡ್ ಚೇಂಜ್ ಮಾಡ್ತಾ ಇದ್ದಾರೆ. ಓಕೆನಾ? ಕ್ಲಿಯರ್ ಇದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ದ ವಾಲ್ಯೂಮ್ ಆಫ್ ಅ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ 180 ಸೆಂಟಿಮೀಟರ್ ಕ್ಯೂಬ್. ದ ಏರಿಯಾ ಆಫ್ ಇಟ್ಸ್ ಬೇಸ್ ಈಸ್ 30 ಸೆಂಟಿಮೀಟರ್ ಸ್ಕ್ವಯರ್ ಅಂಡ್ ದ ಹೈಟ್ ಈಸ್ 6 ಸೆಂಟಿಮೀಟರ್. ದೆನ್ ದ ಡಯಾಮೀಟರ್ ಆಫ್ ದ ಸಿಲಿಂಡರ್ ಈಸ್ ಇನ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದಾರೆ ನೋಡ್ರಿ. ಕ್ವಶನ್ ಯಾವ ಟಾಪಿಕ್ ಮೇಲೆ ಇದೆ? ಕ್ಷೇತ್ರಗಣಿತ, ಮೆನ್ಸುರೇಷನ್. ಓಕೆನಾ? ಓಕೆ. ಇವಾಗ ನೋಡ್ರಿ ಏನ್ ಕೊಟ್ರ ಕ್ವಶನ್ ಅಂತ. ಬಲ ವೃತ್ತಾಕಾರದ ಸಿಲಿಂಡರ್ ನ ಪರಿಮಾಣ ಎಷ್ಟದಂತ? 180 ಸೆಂಟಿಮೀಟರ್ ಕ್ಯೂಬ್ ಅಂತ ಇದೆ. ಹಾಗಾದ್ರೆ ಅದರ ತಳದ ವಿಸ್ತೀರ್ಣ ಎಷ್ಟಿದೆ ಅಂತ? 30 ಸೆಂಟಿಮೀಟರ್. ಸಿಲಿಂಡರ್ ನೋಡಿರಿ ಹೆಂಗಿರುತ್ತ ಹೇಳ್ರಿ? ಈ ರೀತಿಯಾಗಿ ಇರುತ್ತ. ಓಕೆ, ಈ ರೀತಿಯಾಗಿ ಇರುತ್ತ. ಇದರದ್ದು ತಳದ ವಿಸ್ತೀರ್ಣ ಕೊಟ್ಟಾರ ಎಷ್ಟು ಹೇಳ್ರಿ? 30 ಸೆಂಟಿಮೀಟರ್ ಸ್ಕ್ವಯರ್ ಅಂತ.
ದೆನ್ ಮತ್ತು ಅದರ ಎತ್ತರ ಕೊಟ್ಟಾರ 6 ಸೆಂಟಿಮೀಟರ್. ಆಗ ಆ ಸಿಲಿಂಡರ್ ನ ವ್ಯಾಸವನ್ನು ಕಂಡು ಹಿಡಿಯಿರಿ ಅಂತ. ಓಕೆನಾ, ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಆ ಸಿಲಿಂಡರ್ ನ ತಳದ ವಿಸ್ತೀರ್ಣ ಇದೇನದಲ್ಲ ಈ ತಳ, ಓಕೆನಾ, ಇದು ಕೆಳಗಿದೆಲ್ಲ ಪಾರ್ಟ್, ಇದರ ವಿಸ್ತೀರ್ಣ ಎಷ್ಟದಂತ 30 ಸೆಂಟಿಮೀಟರ್ ಅದಂತ. ಅದ್ರ ಒಳಗೆ ವ್ಯಾಸ ಬರ್ತದ ನಮ್ಗ. ಇದು ವೃತ್ತ ಇದೆ, ಅರ್ಧ ವೃತ್ತನ, ಆ ಅರ್ಧ ವೃತ್ತದ ಒಳಗೆ ನಮ್ಗೆ ಏನದ ವ್ಯಾಸ ಅಂತ ಅದ. ಹಾಗಾದ್ರೆ ಅದರ ಒಂದು ಏನ್ ಕಂಡು ಹಿಡಿಬೇಕು ನಾವು, ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಏನರ್ಥ ಹೇಳ್ರಿ, ವ್ಯಾಸ ಅಂತ. ಕ್ಲಿಯರ್ ಇದೆನಾ? ಹಾಗಾದ್ರೆ ವೃತ್ತದ ಏನಂತ ಹೇಳ್ರಿ, ಸರ್ಕಲ್ ಫಾರ್ಮುಲಾ ಏನ್ ಬರುತ್ತಾ ಪೆರಿಮೀಟರ್ದು, ರೈಟಾ, ಪೈ ಆರ್ ಸ್ಕ್ವೇರ್ ಅಂತ. ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಎಷ್ಟು ಕೊಟ್ರಿ ಇಲ್ಲಿ, ಎಷ್ಟು ಕೊಟ್ಟಾರ? ಅದ್ರ ತಳದ ವಿಸ್ತೀರ್ಣ ಎಷ್ಟು ಕೊಟ್ಟಾರ? 30 ಕೊಟ್ರ, ರೈಟ್, 30 ಕೊಟ್ಟಿದ್ದಾರೆ. ಇವಾಗ ನಮ್ಗೆ ಏನ್ ಕಂಡು ಹಿಡಿಯಂದಾರ ಅವ್ರು, ಸಿಲಿಂಡರ್ ನ ವ್ಯಾಸವನ್ನ ಕಂಡು ಹಿಡಿಯಂದಾರ. ಹಾಗಾದ್ರೆ ನಾವು ಆರ್ ತಗೋಬಹುದಾ? ಆರ್ ಸ್ಕ್ವೇರ್ ಹೊರಗೆ ತಗೋರಿ, ಈಕ್ವಲ್ ಟು 30 ಡಿವೈಡೆಡ್ ಬೈ ಪೈ ಅಂದ್ರೆ ಏನರ್ಥ, 22/7 ಅಂತ. ಓಕೆನಾ, ಇಲ್ಲಿ ಏನ್ ಕೊಟ್ರ ನೋಡ್ರಿ, ಇವಾಗ 22/7 ಅಂತ ತಗೋಬಹುದು. ಬಟ್ ಆಪ್ಷನ್ಸ್ ನೋಡ್ರಿ, ಪೈ ಪೈ ಅಂತ ಇದೆ, ಹಾಗಾಗಿ ಪೈ ಇಟ್ಕೋಬಹುದಾ? ರೈಟ್, ಪೈ ಅಂತ ಇಟ್ಕೊಂಡ್ವಿ. ಪೈ ಅಂತ ಇಟ್ಕೊಂಡ್ವಿ. ಇವಾಗ ನಮ್ಗೆ ಓನ್ಲಿ ಏನು ಆರ್ ವ್ಯಾಲ್ಯೂ ಬೇಕು. ಆರ್ ಹಾಗಾಗಿ ಏನ್ ಮಾಡ್ತೀವಿ ಹೇಳ್ರಿ, ಆರ್ ಈಕ್ವಲ್ ಟು ಈ ಕಡೆ ರೂಟ್ ಅಂತ ಹಾಕ್ತೀವಿ, 30 ಡಿವೈಡೆಡ್ ಬೈ ಪೈ ಅಂತ ಆಯ್ತು. ಓಕೆ, ಇವಾಗ ಏನ್ ಬಂತು ನಮ್ಗೆ, ಓನ್ಲಿ ಒಂದ್ ಪಾರ್ಟ್ ಅಂದ್ರೆ ರೇಡಿಯಸ್ ಒಂದ್ ಪಾರ್ಟ್. ಅಂದ್ರೆ ಇವಾಗ ಇಷ್ಟಿದೆ ಕೆಳಗಿನ ಪಾರ್ಟ್ ಇದೆನಾ, ಇದ್ರೊಳಗೆ ಇಷ್ಟ ಏನಾಗುತ್ತಾ, ರೇಡಿಯಸ್ ಅಂತ. ಅಂದ್ರೆ ಇದು ಆರ್ ಆಯ್ತು. ಇವಾಗ ಈ ಕಡೆಯಿಂದ ಬರ್ಬೇಕಲ್ಲ ಇಷ್ಟು ರೇಡಿಯಸ್, ಅಂದ್ರೆ ಎಷ್ಟಾಯ್ತು, 2r. ಅಂದ್ರೆ 2r ಅಂದ್ರೆ ಏನರ್ಥ, ಡಯಾಮೀಟರ್. ಯಾಕಂದ್ರ ಇಲ್ಲಿ ಇದೊಂದ್ ಆರ್ ಪ್ಲಸ್ ಮಾಡಿದ್ರೆ ಏನ್ ಬಂತು, 2r ಅಂತ. ಈ 2r ಅಂದ್ರ ಅರ್ಥ ಏನ್ ಹೇಳ್ರಿ, ಇದ್ರದ್ದು ವ್ಯಾಸ ಅಂತ ಅರ್ಥ. ಅಂದ್ರೆ 2 × √30 ಡಿವೈಡೆಡ್ ಬೈ ಪೈ ಅಂತ ಬರುತ್ತೆ. ಓಕೆ, ಅವ್ರೇನ್ ಕೇಳ್ಯಾರ ಕ್ವಶನ್, ಸಿಲಿಂಡರ್ ನ ವ್ಯಾಸವನ್ನ ಕಂಡುಹಿಡಿ ಅಂದ್ರ. ಓನ್ಲಿ ತ್ರಿಜ್ಯ ಕೇಳಿದ್ರೆ ಏನ್ ಬರ್ಬೇಕು ನಮ್ದು ಆಪ್ಷನ್, 30 ಡಿವೈಡ್ ಬೈ ಪೈ ಅಂತ. ಬಟ್ ಅವ್ರ ಏನ್ ಕೇಳಿದಾರೆ, ವ್ಯಾಸ ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ, ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಕ್ಲಿಯರ್ ಇದೆ, ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಕ್ಲಿಯರ್ ಇಲ್ಲ, ಕ್ಲಿಯರ್ ಇದೆನಾ ಇಲ್ಲ? ಓಕೆ, ಹಾ, ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. 2 trains A and B are 155 kilometer apart on a straight line. One train starts from at A at 7 AM ಅಂತ. ಇವಾಗ ಈ ರೀತಿ ಕೊಟ್ರಲ್ಲ, ಹಂಗೆ ಬರ್ಕೋತ ಹೋಗ್ಬಿಡೋಣ. ನೋಡ್ರಿ ಏನ್ ಕೊಟ್ಟಿದಾರಂತ, 2 trains A and B are 150 kilometer apart on a straight line ಅಂತ. ಒಂದು ಸ್ಟ್ರೇಟ್ ಲೈನ್ ಇದೆನಾ, ಇದಷ್ಟು ಕ್ಲಿಯರ್ ಇದೆ. ಇವಾಗ ಎ ಇಲ್ಲಿದ್ದಾರೆ, ಬಿ ಇಲ್ಲಿದ್ದಾರೆ ಅಂತ. ಇವರಿಬ್ಬರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ ಹೇಳ್ರಿ, 155 ಕಿಲೋಮೀಟರ್ ಅಂತ. ಇದಷ್ಟು ಕ್ಲಿಯರ್ ಇದೆ. ಓಕೆನಾ, ಹಾಗಾದ್ರೆ ಒನ್ ಟ್ರೈನ್ ಸ್ಟಾರ್ಟಸ್ ಫ್ರಮ್ ಎ, ಓಕೆನಾ, ಎ ಅಂತ ಇದೆ. ಇವಾಗ ಅಟ್ 7 AM ಅಂಡ್ ಟ್ರಾವೆಲ್ಸ್ ಟುವರ್ಡ್ಸ್ ಬಿ ಅಟ್ 20 km/h ಅಂತ. ಅಂದ್ರೆ ಇವರು 7 ಗಂಟೆಗೆ ಸ್ಟಾರ್ಟ್ ಮಾಡ್ಲತ್ತಾರ. ಎಷ್ಟಪ್ಪ ಅಂದ್ರೆ ಸ್ಪೀಡ್ ಎಷ್ಟಿದೆ ಹೇಳ್ರಿ, 20 km/h ಹಂಗ ಯಾರ ಕಡೆ, ಬಿ ಕಡೆ ಮುಖ ಮಾಡಿ ಅವರು ಹೋಗ್ಲತ್ತಾರ ಅಂತ. ಓಕೆನಾ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ ಅಂತ. ಇದಿಷ್ಟು ಕ್ಲಿಯರ್ ಇದೆ. ಹಾಗಾದ್ರೆ ಮುಂದೇನಿದೆ ನೋಡ್ರಿ, ಅನದರ್ ಟ್ರೈನ್ ಯಾವ್ದಿದೆ ಇಲ್ಲಿ, ಬಿ ಅಂತ, ಸ್ಟಾರ್ಟ್ಸ್ ಫ್ರಮ್ ಬಿ ಅಟ್ 8 AM ಅಂತ. ಇದ್ರ ಟೈಮ್ ಎಷ್ಟಿದೆ, 8 ಗಂಟೆ ಅಂತ. ಓಕೆನಾ, ಹಾಗಾದ್ರೆ ಅಂಡ್ ಟ್ರಾವೆಲ್ಸ್ ಟುವರ್ಡ್ಸ್ ಅಟ್ ಎ ಅಟ್ ಅ ಸ್ಪೀಡ್ ಆಫ್ 25 km ಅಂತ. ಅಂದ್ರೆ ಇದು 25 ಕಿಲೋಮೀಟರ್ ಎ ಕಡೆ ಮುಖ ಮಾಡಿ ಇದು ಹೋಗ್ಲತ್ತದ. ಓಕೆನಾ, ಇಬ್ರು ಅಪೋಸಿಟ್ ಡೈರೆಕ್ಷನ್ ಒಳಗೆ ಹೋಗ್ಲತ್ತಾರ. ಓಕೆ, ಇದಿಷ್ಟು ಕ್ಲಿಯರ್ ಆಯ್ತು. ಇವಾಗ ನೋಡ್ರಿ ಮತ್ತೇನ್ ಕೊಟ್ಟಾರ, ಅಟ್ ವಾಟ್ ಟೈಮ್ ವಿಲ್ ದೇ ಮೀಟ್ ಅಂತ. ಅಂದ್ರೆ ಅವ್ರಿಬ್ರು ಯಾವ ಟೈಮ್ ಒಳಗ ಮೀಟ್ ಆಗ್ತಾರಂತ. ಓನ್ಲಿ ಟೈಮ್ ಕಂಡಿಡಿ ಅಂದಾರ. ಓಕೆನಾ, ಇವಾಗ ಇದೊಂದ್ಸತ ಓದೋಣ ಕ್ವಶನ್. ನೋಡ್ರಿ ಏನ್ ಕೊಟ್ಟಾರ ಅನ್ನಿಸ್ತಾ, ಎ ಮತ್ತು ಬಿ ಎಂಬ 2 ರೈಲುಗಳು ಒಂದು ಸರಳ ರೇಖೆಯಲ್ಲಿ 155 ಕಿಲೋಮೀಟರ್ ಅಂತರದಲ್ಲಿವೆ ಅಂತ. ಎ ಅದ, ಬಿ ಅದ, ಅವ್ರ ಇಬ್ಬರ ನಡುವಿನ ಡಿಫರೆನ್ಸ್ ಎಷ್ಟದ, 155 ಅಂತದ. ಏನಿಲ್ಲ ಡೌಟ್. ಓಕೆನಾ, ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ ಮತ್ತೆ ಒಂದು ರೈಲು ಎ ಇಂದ ಬೆಳಗ್ಗೆ 7ಕ್ಕೆ ಪ್ರಾರಂಭವಾಗ್ತಂತೆ, 7ಕ್ಕೆ ಸ್ಟಾರ್ಟ್ ಆಗುತ್ತಾ. ದೆನ್ ಬಿ ಕಡೆಗೆ 20 ಕಿಲೋಮೀಟರ್. ಇದಿಷ್ಟು ಕ್ಲಿಯರ್ ಆಯ್ತು. ದೆನ್ ನೋಡ್ರಿ ಮತ್ತೆ ಮತ್ತೊಂದು ರೈಲು ಬಿ ಇಂದ 8 ಗಂಟೆಗೆ ಪ್ರಾರಂಭವಾಗ್ತದೆ, ಮತ್ತೆ ಎ ಕಡೆಗೆ 25 km/h ವೇಗದಲ್ಲಿ ಚಲಿಸುತ್ತದೆ ಅಂತ. ಅಂದ್ರೆ ಬಿ ಏನ್ ಮಾಡ್ತದೆ, 8 ಗಂಟೆಗೆ ಸ್ಟಾರ್ಟ್ ಆಗಿ 25 km/h ಸ್ಪೀಡ್ ಒಳಗ ಎ ಕಡೆ ಮುಖ ಮಾಡಿ ಹೋಗ್ಲಾತದಂತ. ಇದಿಷ್ಟು ಕ್ಲಿಯರ್ ಇದೆ. ಹಾಗಾದ್ರೆ ಇವಾಗ ಏನ್ ಕೇಳಿದಾರೆ, ಅವರು ಯಾವ ಸಮಯದಲ್ಲಿ ಭೇಟಿ ಆಗ್ತಾರೆ ಅಂತ. ಇವಾಗ ನಿಮ್ಗೆ ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಇವ್ರು ಎಷ್ಟು ಸ್ಟಾರ್ಟ್ ಮಾಡ್ಯಾರ ಹೇಳ್ರಿ, 7ಕ್ಕ. ಇವ್ರೆಷ್ಟು ಸ್ಟಾರ್ಟ್ ಮಾಡ್ಯಾರ, 8ಕ್ಕ ಅಂತ. ಇವಾಗ ನಾವ್ ಏನ್ ಮಾಡ್ಬೇಕು, ಆ ಟೈಮ್ ಅನ್ನ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಬೇಕು. ಇವ್ರದ್ದು ಅಡ್ಜಸ್ಟ್ ಮಾಡ್ಬೋದಾ, 7 ರಿಂದ 8ಕ್ಕೆ ಅಂತ. ಅಂದ್ರೆ ನೋಡ್ರಿ ಇವ್ರದ್ದು 8ಕ್ಕೆ ಅಂತ ಮಾಡಿದಾಗ ಇವ್ರು 7 ತನಕ ಎಷ್ಟು ಕಿಲೋಮೀಟರ್ ಬಂದಿದಾರ, 20 ಕಿಲೋಮೀಟರ್.
ಇವಾಗ 7ರಿಂದ 8 ಎಷ್ಟು ಬರ್ಬೋದು? 20 ಕಿಲೋಮೀಟರ್ ಬರ್ಬೋದಾ? ಅಂದ್ರೆ 1 ಅವರ್ ಒಳಗೆ 20 ಕಿಲೋಮೀಟರ್ ಬರ್ಬೋದು ಅಂತ ಆಯ್ತು. ಅಂದ್ರೆ ಇದು ಏನಾಯ್ತು ಇವಾಗ 8 ಅಂತ ಆಯ್ತಾ? ದೆನ್ ಇವಾಗ 8 ಅಂತ ಆಯ್ತು. ಇವಾಗ ಇವ್ರಿಬ್ಬರ ನಡುವಿನ ಅಂತರವನ್ನ ನಾವು ಕಂಡುಹಿಡ್ಕೋಬಹುದು. ಅಂದ್ರೆ ಯಾವಾಗ ಮೀಟ್ ಆಗ್ತಾರ ಅದು ಟೈಮ್ ಕಂಡುಹಿಡ್ಕೋಬಹುದು. ಇವಾಗ ಅಕಸ್ಮಾತ್ ಇವಾಗ 7 ಇತ್ತು, ಇವಾಗ 8 ಇತ್ತು, ಈ ರೀತಿಯಾಗಿ ನಮಗೆ ಕಂಡುಹಿಡಕ್ ಬರಲ್ಲ. ಎರಡನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ? ಅಡ್ಜಸ್ಟ್ ಮಾಡ್ಕೊಂಡಿವಿ ಇಲ್ಲಿ ಟೈಮ್ ಅನ್ನ. ಅಂದ್ರೆ ಇವ್ರದ್ದು 8 ಆಯ್ತು, ಇವ್ರದ್ದು 8 ಆಯ್ತು. ಬಟ್ ಇವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ಏನಪ್ಪಾ ಅಂದ್ರೆ ಟೋಟಲ್ ಆಗಿ 155 ಕಿಲೋಮೀಟರ್ ಡಿಸ್ಟೆನ್ಸ್ ಅದ. ಅದ್ರೊಳಗ 20 ಕಿಲೋಮೀಟರ್ ಇವಾಗ 8 ತನ ಅವ್ರು ರೀಚ್ ಆಗಿದ್ದಾರೆ. ಓಕೆನಾ? ಕ್ಲಿಯರ್ ಇದೆನಾ ಇದು? ಹಾಗಾದ್ರೆ 155 20 ಮೈನಸ್ ಮಾಡ್ರಿ, ಎಷ್ಟ್ ಬರುತ್ತಾ? ರೈಟಾ? 135 ಬಂತ? ಏನಾಯ್ತು ಇದು ಟೋಟಲ್ ಆಗಿ ಟೋಟಲ್ ಡಿಸ್ಟೆನ್ಸ್ ಅಂತ ಆಯ್ತು. ಓಕೆನಾ? 135 ಕಿಲೋಮೀಟರ್ ಎ ಮತ್ತು ಬಿ ನಡುವಿನ ಅಂತರ ಆಯ್ತು. ಹಾಗಾದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇಸ್ಕೊಲ್ ಟು ಏನಾಗುತ್ತಾ? ಟೈಮ್. ನೋಡ್ರಿ, ಟೈಮ್ ಇಸ್ ಇಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ. ಅಂದ್ರೆ ಡಿಸ್ಟೆನ್ಸ್ ಸಿಕ್ತಾ 135 ಅಂತ. ಕ್ಲಿಯರ್ ಇದೆನಾ ಇದು? ನೋಡ್ರಿ, ಡಿಸ್ಟೆನ್ಸ್ ಸಿಕ್ ನಮ್ಗೆ 135. ಇವಾಗ ಸ್ಪೀಡ್ ಏನಿದಾವ? 20 ಕಿಲೋಮೀಟರ್ ಅದ, 25 ಕಿಲೋಮೀಟರ್ ಅದ. ಓಕೆನಾ? ಅಂದ್ರೆ ಅಪೋಸಿಟ್ ಡೈರೆಕ್ಷನ್ಸ್ ಅದಾವ. ಓಕೆ, ಅಪೋಸಿಟ್ ಡೈರೆಕ್ಷನ್ಸ್ ಇದಾವ ಅಂದ್ರೆ ನಾವು ಪ್ಲಸ್ ಮಾಡ್ಕೋಬೇಕು, ಮೈನಸ್ ಮಾಡ್ಕೋಬೇಕಾ? ಏನ್ ಮಾಡ್ಕೋತೀರಿ? ಪ್ಲಸ್. ರೈಟ್, ಪ್ಲಸ್ ಅಂತ. 20 + 25 ಅಂದ್ರೆ ಎಷ್ಟಾಗುತ್ತಾ? 45. ರೈಟ್, 45 ಇಷ್ಟ ಆಯ್ತಾ? ಇವಾಗ ಇಷ್ಟೇ ಮಾಡ್ಬೇಕು ನಮಗೆ. ಅರ್ಥ ಆಯ್ತಾ ಇದಿಷ್ಟು? ಇವಾಗ ಛೇದ ಹೊಡ್ಕೊಳ್ರಿ. ಇದು ಎಷ್ಟು ಬರುತ್ತಾ ನೋಡ್ರಿ. 5 9 45, 5 2 10, 3 ಉಳಿತಾ? 5 7 35 ಅಂತ. ದೆನ್ 9 1 9 3 27 ಅಂತ. ಹಾಗಾದ್ರೆ ಟೈಮ್ ಎಷ್ಟು ತಗೊಳ್ತ ಹೇಳ್ರಿ? 3 ಅವರ್ಸ್ ಅಂತ. ಓಕೆನಾ? ಹಾಗಿದ್ರೆ ಆಪ್ಷನಲ್ 3 ಅವರ್ಸ್ ಇದೆನಾ? ಇಲ್ಲ. ಬಟ್ ನಮ್ಗೆ ಏನ್ ಸಿಕ್ಕಿದೆ? ನಮ್ಗ ಕರೆಕ್ಟ್ ಆಗಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಇವಾಗ ಇವ್ರನ್ನು 8ಕ್ಕೆ ಸ್ಟಾರ್ಟ್ ಮಾಡ್ಯಾರ, ಇವ್ರನ್ನು 8ಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅಂದ್ರೆ 8ರಿಂದ +3 ಮಾಡ್ರಿ, 11. ರೈಟಾ? ಕರೆಕ್ಟ್. ಒಂದಷ್ಟ ಕ್ಯಾಲ್ಕುಲೇಟ್ ಮಾಡ್ರಿ, ಕರೆಕ್ಟ್ ಆಗುತ್ತಾ? ಓಕೆನಾ? ಅಂದ್ರೆ ಎಷ್ಟು ಬಂತು? 11. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಓಕೆನಾ? ಮುಂದಕ್ಕೆ ಹೋಗ್ಬೋದಾ? ರೈಟ್, ಮುಂದಕ್ಕೆ ಹೋಗೋಣ ಬನ್ನಿ. ಏನ್ ಕೊಟ್ಟಾರ ನೋಡ್ರಿ ಇಲ್ಲಿ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಡಿವಿಸಿಬಲ್ ಬೈ 24 ಅಂತ. ಅಂದ್ರೆ ಏನ್ ಕೊಟ್ಟಾರ? ಈ ಕೆಳಗಿನವುಗಳಲ್ಲಿ ಯಾವುದನ್ನ 24ರಿಂದ ವಿಭಜಿಸಬಹುದು ಅಂತ. ಅಂದ್ರೆ ಈ ರೀತಿ ಕ್ವಶನ್ ಕೇಳ್ತಾ ಬಂದಿದ್ದಾರೆ. ಈ ಹಿಂದಿನ ಶಿಫ್ಟ್ ನಲ್ಲಿ ಕೂಡ ಕೇಳಿದಾರೆ ಕ್ವಶನ್. ಯಾವ ಅಂದ್ರೆ ಬೇರೆ ದೊಡ್ಡ ಸಂಖ್ಯೆ ಕೊಡ್ತಾರೆ ಅಲ್ಲಿ ಆಪ್ಷನ್ಸ್ ಒಳಗೆ 4 ಸಂಖ್ಯೆ ಕೊಟ್ಟಿರ್ತಾರೆ. ಅದರಿಂದ ಯಾವ ಒಂದು ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೋಗ್ಬೇಕಾ ತಿಳ್ಕೊರಿದು. ಸಂಪೂರ್ಣವಾಗಿ ಭಾಗ ಹೋದ್ರೆ ಮಾತ್ರ ಅದನ್ನ ಆಪ್ಷನ್ ನಾವು ಚೂಸ್ ಮಾಡ್ಕೋಬೇಕು. ಕ್ಲಿಯರ್ ಇದೆನಾ? ಹಾಗಾದ್ರೆ ಈ ಒಂದು ಸಂಖ್ಯೆಗೆ ನಾವು 24ರಿಂದ ಭಾಗಾಕಾರ ಮಾಡ್ರಿ ಎಷ್ಟಾಗುತ್ತ ಅಂತ? 2 12 2 1 2 4 8 1 ಉಳಿತಾ? 2 7 14. ದೆನ್ 0 0 ಅಂತ ಆಯ್ತು. ಇವಾಗ ಮತ್ತೆ ಹುಡುಕೋಬೋದಾ? 2 6 12, 2 7 14, 2 3 6, 1 ಉಳಿತು, 2 5 10 ಅಂತ. ಇವಾಗ 6 ಹುಡ್ಕೋಬೋದಾ ನಾವು? 6 1 6, 6 1 6, 1 ಉಳಿತು, 6 2 12, 1 ಉಳಿತು, 15 ಅಂತ ಉಳಿತು. 6 3 18 ಬರಲ್ಲ, 6 2 12 ಶೇಷ ಉಳಿತದ. ಹಾಗಾಗಿ ಶೇಷ ಉಳಿಬಾರ್ದು. ಓಕೆನಾ? ಹಾಗಾದ್ರೆ ಆಪ್ಷನ್ ಯಾವ್ದಾಗಲ್ಲ? ಆಪ್ಷನ್ 1 ಅಂತ ಆಗಲ್ಲ. ಓಕೆನಾ? ಕ್ಲಿಯರ್ ಇದೆನಾ ಇದು? ಹಾಗಾದ್ರೆ ಸೆಕೆಂಡ್ ನೋಡ್ಕೋಬಹುದಾ? ಸೆಕೆಂಡ್ ನೋಡ್ರಿ ಎಷ್ಟು ಬರುತ್ತ ಅಂತ. 2 1 2 2 4, ದೆನ್ 2 1 2 4 8, 2 2 4, 1 ಉಳಿತು, 2 8 16 ಅಂತ ಆಯ್ತು. ಕ್ಲಿಯರ್ ಇದೆನಾ? 2 ಮಗ್ಗಿಲೆ ಹೊಡೆದಿನ ಫಸ್ಟ್. ಇವಾಗ ನೋಡ್ರಿ ಮತ್ತೆ 2 6 12, 2 7 14, 2 1 2 4 8 ಅಂತ. ಇವಾಗ 6 ಹೊಡ್ಕೊಳ್ಳೋಣ. 6 1 6 1 6, 1 ಉಳಿತು, 6 2 12 ಬರಲ್ಲ, 6 1 6, 11 ಒಳಗ 6 ಕಳೆದ್ರೆ ಎಷ್ಟು? 6 1 6, 1 ಉಳಿತು, 11 ಅಂತ. 11 ಒಳಗ 6 ಕಳೆದ್ರೆ ಎಷ್ಟು? 5. ಅಂದ್ರೆ 54 ಅಂತ ಆಯ್ತಾ? 6 9 54 ಅಂದ್ರೆ ಬಂತ ಇದು ಕರೆಕ್ಟ್ ಆಗಿ 0 ಶೇಷ ಬಂತ. ಹಾಗಿದ್ರೆ ಯಾವ ಒಂದು ಸಂಖ್ಯೆ ಸಂಪೂರ್ಣವಾಗಿ ಭಾಗ ಹೋಗ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಹೋಗ್ಬೋದಾ ಮುಂದಿನ ಕ್ವಶನ್? ನೋಡ್ರಿ ಮುಂದಿನ ಕ್ವಶನ್ ಏನಿದೆ ಅಂತ. ಪ್ರಿಯಾಂಕಾ ಬೈಸ್ ಅನ್ ಅನ್ಫರ್ನಿಶ್ಡ್ ಫ್ಲಾಟ್ ಫಾರ್ ರುಪೀಸ್ ಏನಿದೆ ನೋಡ್ರಿ, ಎಷ್ಟಿದೆ ಇದು? ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಅಂತ. ಅಂದ್ರೆ ಎಷ್ಟದ? 60 ಲಕ್ಷ ಅಂತ ಇದೆ. He furnished it and eventually sell it for 1,20 crores ಅಂತ ಇರ್ಬೋದು ಇದು. Then the percent increase in the price of the flat is ಅಂತ. ಅಂದ್ರೆ 60 ಲಕ್ಷದ್ದು ಡಬಲ್ ಇದೆ ಇದು ಅಮೌಂಟ್. ಓಕೆನಾ? ಅಂದ್ರೆ ಒಂದು ಪ್ಲಾಟ್ ಅನ್ನ ತಗೊಂಡಿದ್ದಾರೆ ಅವ್ರು. ಎಷ್ಟು? 60 ಲಕ್ಷಕ್ಕೆ ಅಂತ. ಅದನ್ನ ಎಷ್ಟಕ್ಕೆ ಮಾರಿದ್ದಾರೆ?
12 ಲಕ್ಷಕ್ಕೆ 60 ಲಕ್ಷ ತಗೊಂಡು 12 ಲಕ್ಷಕ್ಕೆ ಮಾರ್ತಾರ ಅವರು 20 ಲಕ್ಷಕ್ಕೆ ಮಾರಿದ್ದಾರೆ. ಓಕೆ, ಕ್ಲಿಯರ್ ಇದೆನಾ? ದೆನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಪ್ಲಾಟ್ ಈಸ್ ಅಂದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಕೇಳಿದ್ದಾರೆ. ಇದನ್ನ ಮಾತ್ನಲ್ಲಿ ಹೇಳ್ಬೋದಾ? ಯಾಕಂದ್ರೆ ಒಂದ್ ಇದು ಡಬಲ್ ಪಟ್ ಆಗಿದೆ. ಡಬಲ್ ಪಟ್ ಆದಾಗ ನಮ್ ಪರ್ಸೆಂಟ್ ಏನ್ ಬರುತ್ತಾ? 100%. ಅಥವಾ ಅದೇ ರೀತಿಯಾಗಿ ತ್ರಿಬಲ್ ಆಗಿತ್ತಂದ್ರ 200 ಅಂತ ಬರುತ್ತಾ. ಡಬಲ್ ಆಗಿದ್ದು 100% ಬಂತು, ತ್ರಿಬಲ್ ಆಗಿದ್ದು 200. ದೆನ್ ಫೋರ್ಬಲ್ ಆಗಿದ್ದ ಎಷ್ಟು ಬರುತ್ತಾ? 400 ಬರುತ್ತಾ? ರೈಟ್, 300 ಅಂತ ಬರುತ್ತಾ. ಓಕೆ, ಕ್ಲಿಯರ್ ಇದೆ ಇದಿಷ್ಟು? ಹಾಗಾದ್ರೆ ಮಾಡೋಣ ಅನ್ಸ್ತಾ? ನೋಡ್ರಿ ಏನ್ ಕೊಟ್ಟಾರಂತ. ಪ್ರಿಯಾಂಕಾ ಒಂದು ಫ್ಲಾಟ್ ಅನ್ನ ಎಷ್ಟಕ್ಕ? 60 ಲಕ್ಷಕ್ಕೆ ಖರೀದಿಸ್ತಾರೆ. ನಂತರ ಅದಕ್ಕೆ ಎಷ್ಟಕ್ಕೆ ಮಾರ್ತಾರ? 1,20,00,000 ಅಂತ. ಹೀಗೆ ಮಾರಾಟ ಮಾಡಿದಾಗ ಆ ಪ್ಲಾಟ್ ನ ಬೆಲೆಯಲ್ಲಿ ಎಷ್ಟು ಶೇಕಡಾವಾರು ಹೆಚ್ಚಳ ಆಗಿದೆ ಅಂತ. ಅಂದ್ರೆ ಸೇಮ್ ಇದಕ್ಕೆ ಇದ್ರ ಡಿಫ್ರೆನ್ಸ್ ನೋಡ್ರಿ ಎಷ್ಟಾಗುತ್ತಾ? 60 ಲಕ್ಷನ? ರೈಟ್, 60 ಲಕ್ಷ ಅಂತ. ಕ್ಲಿಯರ್ ಇದೆನಾ? ಹಾಗಾದ್ರೆ ಟೋಟಲ್ ಆಗಿ ಮೊದಲ ಅಮೌಂಟ್ ಎಷ್ಟಿತ್ತು ನಮ್ದು? 60 ಲಕ್ಷ ಅಂತ. ಇವಾಗ ಶೇಕಡ ಅಂದ್ರೆ ಏನ್ ಮಾಡ್ತೀವಿ? 100 ಅಂತ. ಈ 0 ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಯ್ತು. ಎಷ್ಟು ಉಳಿತು? 100 ಅಂತನ. ನಿಮ್ಗೆ ಅವಾಗ್ಲೇ ಹೇಳಿದೆ ನಾನು, ಯಾವಾಗ್ಲೂ ಕೂಡ ಆ ಸಂಖ್ಯೆ ಡಬಲ್ ಆಯ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ ನಮ್ಗದು 100% ಅಂತ. ತ್ರಿಬಲ್ ಆಯ್ತು ಅಂದ್ರೆ 200, ಫೋರ್ಬಲ್ ಆಯ್ತು ಅಂದ್ರೆ ಎಷ್ಟು? ರೈಟ್, ಓಕೆನಾ? ಕ್ಲಿಯರ್ ಇದೆನಾ ಇದು? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತೆ ನೋಡ್ರಿ. ರೈಟ್, ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನ್ ಕೊಟ್ರು ನೋಡ್ರಿ. A and B together can complete a work in 8 days. A and B together ಅಂತ ಕೇಳಿದಾರೆ. ಅಂದ್ರೆ ಏನ್ ಅರ್ಥ ಹೇಳ್ರಿ? A ಮತ್ತು B ಜೊತೆಯಾಗಿ ಅಂತ ಅರ್ಥ. ಅಂದ್ರೆ ಎಷ್ಟು ದಿನ ಕೆಲಸ ಮಾಡಿದಾರ? 8 ದಿನ ಅಂತ. ಕ್ಲಿಯರ್ ಇದೆನಾ ಇದು? ದೆನ್ A alone can complete in a 16 days ಅಂತ. ಏನ್ ಮಾಡ್ತಾರ? ಒಬ್ರೆ ಕೂಡಿ 16 ದಿನವನ್ನ ಕೆಲಸ ಮಾಡ್ತಾರೆ ಅಂತ ಅರ್ಥ. Then if a B works at a 50% efficiency, then in how many days A and B together will complete the work ಅಂತ. ನೋಡ್ರಿ ಏನ್ ಕೊಟ್ಟರು ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. A ಪ್ಲಸ್ B ಇಬ್ರು ಸೇರಿ 8 ದಿನ ಕೆಲಸ ಮಾಡ್ತಾರೆ. ಇವಾಗ ಒಬ್ಬರೇ ಅದಾರ, ಅವ್ರ ಏನ್ ಮಾಡ್ತಾರೆ? A 16 ದಿನ ಕೆಲಸ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ B ಏನಿರ್ತಲ್ಲ ಅವ್ರು 50% ಮಾಡ್ತಾರ. ಅಂದ್ರೆ ಒಂದಿತ್ತಂದ್ರೆ ಅದ್ರ ಅರ್ಧ ಅಷ್ಟೇ ಕೆಲಸ ಮಾಡ್ತಾರ ಅವ್ರು. ಓಕೆನಾ? ಹಾಗಾದ್ರೆ A ಮತ್ತು B ಎಷ್ಟು ದಿನ ತಗೊಳ್ಬೇಕು ಟೈಮ್ ಅಂತ ಕೇಳಿದಾರೆ. ಓಕೆನಾ? ಕ್ಲಿಯರ್ ಇದೆನಾ ಇದು? ಮಾಡ್ಬೋದಾ ಇದು? ನೋಡ್ರಿ ಏನಿದೆ ಅಂತ. ಈ ರೀತಿ ಕೊಟ್ಟಾಗ ನಾವ್ ಏನ್ ಮಾಡ್ತೀವಿ ಹೇಳ್ರಿ? ಫಸ್ಟ್ LCM. ಹಾಗಿದ್ರೆ LCM ಎಷ್ಟು ಬಂತು? 16 ಅಂತ ಬರುತ್ತಾ. ಇವಾಗ 8 2 16, 16 1 16 ಅಂತ ಆಯ್ತು. ಕ್ಲಿಯರ್ ಇದೆ? ಓಕೆನಾ? ಹಾಗಾದ್ರೆ ಇಲ್ಲಿ ಫಸ್ಟ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. A ಮತ್ತು B ಇವರಿಬ್ಬರು ಜೊತೆಯಾಗಿ ಇವ್ರ ಕೆಪಾಸಿಟಿ ಎಷ್ಟು ಬರುತ್ತೆ ಹೇಳ್ರಿ? 2 ಅಂತ. ಓಕೆನಾ? A ಮತ್ತು B ಜೊತೆಯಾಗಿ ಅಂದ್ರೆ ಇವ್ರಿಬ್ಬರದು ಕೆಪಾಸಿಟಿ ಅಂತ ಬಂತು 2 ಅಂತ. ಇವಾಗ ಅವ್ರು ಕೊಟ್ಟಾರೆ A ಎಷ್ಟು ಕೊಟ್ಟಾರ? 1 ಅಂತ. ಓಕೆನಾ? A ಎಷ್ಟು ಬಂತು ಇಲ್ಲಿ? ಅವ್ರಿಗೇನ್ ಬಂತು? ಟೋಟಲ್ ಆಗಿ ಅರ್ಥ ಮಾಡ್ಕೊಳ್ರಿ. A ಮತ್ತು B ಇಬ್ಬರು ವ್ಯಕ್ತಿಗಳದಾರ, ಅವ್ರಿಗೇನು 2 ಲಡ್ಡು ಸಿಕ್ಕ್ಯಾವ. ಬಟ್ ಈಗಾಗ್ಲೇ ಒಬ್ಬರಿಗೆ ಗೊತ್ತಾಗ್ಯದ ಏನಂತ, ನನಗೊಂದ್ ಲಡ್ಡು ಬರ್ಲೇಬೇಕು, ಅದು ಆರ್ಡರ್ ಆಗ್ಯದ ಒಬ್ರಿಗೆ. ಏನು? ಏದವ್ರಿಗೆ. ಅಂದ್ರೆ ಏದೇನಿತ್ತು? ಒಂದ್ ಲಡ್ಡು ಬಂತ, ಏನೋ ಉಳಿದೆಷ್ಟು? ಇನ್ನು ಒಂದ. ಅಂದ್ರೆ ಯಾರಿಗೆ ಬರ್ಬೇಕದು? ಇಲ್ಲಿ ಯಾರೇ ಸಿ ಇದಾರ, ಹಾಗಾಗಿ B ಗೆ ಒಂದ್ ಲಡ್ಡು ಬರುತ್ತ. ಇದಿಷ್ಟು ಕ್ಲಿಯರ್ ಇದೆನಾ? ಬಟ್ ಇವಾಗ ಏನ್ ಕೇಳ್ಯಾರ? B ವರ್ಕ್ಸ್ ಅಟ್ 50% ಎಫಿಷಿಯನ್ಸಿ ಅಂತ. ಅಂದ್ರೆ ಅದರ ಅರ್ಧ ವರ್ಕ್. ಅಂದ್ರೆ ಇದಕ್ಕೇನ್ ಮಾಡ್ತಾ ಏನಂತಾರ? ಪಶ್ಚಾತ್ತಾಪ ಏನೋ ಮಾಡಿರ್ತದ, ಕೆಲಸ ಏನೋ ಮಾಡಿರಲ್ಲ ಕರೆಕ್ಟ್ ಆಗಿ, ಅದ್ರ ಕಾಲಾಗೆ ಅದಕ್ಕ ಅರ್ಧ ಮಾಡ್ಕೊಡ್ತಾರ. ಓಕೆನಾ? ಅಂದ್ರೆ ಅರ್ಧ ಅಂದ್ರೆ ಎಷ್ಟಾಗುತ್ತಾ? ಒಂದ್ರೊಳಗ ಅರ್ಧ ಅಂದ್ರೆ ಟೋಟಲ್ 100% ಇರುತ್ತ ಅಂತ ಅನ್ಕೊಡ್ರಿ. 50% ಅಂತ ಆಯ್ತು. ಅಂದ್ರೆ ಎಷ್ಟಾಗುತ್ತಾ? 1/2 ನ 1/2 ಅಂತ ಆಗುತ್ತಾ. ಓಕೆನಾ? ಎಷ್ಟು ಬಂತಿದು? 1/2 ಅಂತ. ಇದು ಪ್ಲಸ್ 1/1. ಇವಾಗ ನಮ್ಗೆ ಟೋಟಲ್ A ಮತ್ತು B ಎಷ್ಟು ದಿನ ಕೆಲಸ ಮಾಡ್ತಾರ ಅಂತ ಕೇಳಿದಾರೆ. ಹಾಗಾಗಿ ಇದು A ಅದ, ಇದು B ಅದ. LCM ತಕೊಳ್ರಿ. 2 ಅಂತ ಬರುತ್ತಾ? 1 2 2 1 ಅಂತ. 2 + 1 ಎಷ್ಟಾಗುತ್ತಾ? 5. ಓಕೆನಾ? ಅಂದ್ರೆ ಏದೇನದ? ಓನ್ಲಿ 1 ಅದ. ಏನು ಇಲ್ಲ ಅಂದ್ರೆ ಕೂಡ ಏನ್ ಇಟ್ಕೋತೀವಿ? 1 ಅಂತ. ಇದ್ರದ್ದು ಏನಾಗುತ್ತೆ? 50% ಅಂದ್ರೆ ಇದು ಒಂದು ಕೆಲಸ ಮಾಡಲ್ಲ, ಒಂದ್ರ ಅರ್ಧ ಮಾಡ್ತಾ ಅಂತ. ಓಕೆನಾ? ಒಂದ್ರ ಅರ್ಧ ಅಂದ್ರೆ ಹಾಫ್ ಅಂತ ಆಯ್ತು. ದೆನ್ ಇವಾಗ ಇದ್ರ LCM ತಕೊಂಡ್ರೆ ಎಷ್ಟು ಬಂತು? 5/2 ಅಂತ ಬಂತು. ಟೋಟಲ್ ಆಗಿ ಅವ್ರು ಎಷ್ಟು ದಿನ ಕೆಲಸ ಮಾಡ್ಬೇಕು ಹೇಳ್ರಿ? 16 ದಿನ ಕೆಲಸ ಮಾಡ್ಬೇಕು. ಅಂದ್ರೆ 16 / 5/2 ಅಂತ. 16 × 2 / 5 ಅಂತ. 16 ಎಷ್ಟು? 32. ಹಾಗಿದ್ರೆ ಎಷ್ಟು ಬಂತು? 32 / 5 days ಅಂತ. ಆಪ್ಷನ್ ಇದೇನಾ? ಎಷ್ಟು ಬರುತ್ತಾ? 5 days ಅಂತ ಬರುತ್ತಾ? ಎಷ್ಟು ಬರುತ್ತಾ ನೋಡ್ರಿ? ಎಷ್ಟು ಬರುತ್ತಾ ನೋಡ್ರಿ ಇಲ್ಲಿ? 1 2 2, 1 1 1 ಅಂತ.
3 ಅಂತ ಬರುತ್ತಾ, ಅಂದ್ರೆ ಟೋಟಲ್ ಆಗಿ 3/2 ಅಂತ ಬರುತ್ತಾ. ಓಕೆನಾ? ಹಾಗಿದ್ರೆ 3/2 ಅಂದ್ರೆ ಇಲ್ಲಿ 3 ಬರ್ಬೇಕಾ, ಅಂದ್ರೆ 32 ಡಿವೈಡೆಡ್ ಬೈ 3 ಡೇಸ್ ಅಂತ ಆಗುತ್ತೆ. ಓಕೆನಾ? ಕ್ಲಿಯರ್ ಇದನ್ನ ಇದು, ಇಲ್ಲಿ ಏನಿಲ್ಲ, 1 2 2 2 1 2 ಅಂತ ಅಂದ್ರೆ 1 into 1 ಮಾಡಿದಾಗ 1 ಅಂತ ಬಂತ, 2 + 1 3 ಡಿವೈಡ್ ಬೈ 2 ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಅಂದ್ರೆ ಆನ್ಸರ್ ಎಷ್ಟು ಬರುತ್ತೆ ಹೇಳ್ರಿ, 32 ಡಿವೈಡೆಡ್ ಬೈ 3 ಡೇಸ್ ಅಂತ. ಆಪ್ಷನ್ ಇದೇನಾ ಇದು? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಹೋಗ್ಬೋದಾ ಮುಂದಿನ ಕ್ವಶನ್? ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಕೊಟ್ರಪ್ಪ ಅಂದ್ರೆ ಈ ರೀತಿಯ ಕ್ವಶನ್ ಕೇಳೋ ಸಂಭವಗಳು ಜಾಸ್ತಿ. ಯಾಕಪ್ಪ ಅಂದ್ರೆ 50% ಎಫಿಷಿಯನ್ಸಿ ಅಂತ ಕೇಳ್ತಾರೆ. ಓಕೆನಾ? ಈ ಹಿಂದಿನ ಶಿಫ್ಟ್ ಅಲ್ಲೂ ಕೂಡ ಈ ರೀತಿಯಾಗಿ ಏನಂತಾರದು ಕ್ವಶನ್ ರಿಪೀಟ್ ಆಗಿದೆ. ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ನೋಡ್ರಿ ಇಲ್ಲಿ ಮತ್ತೆ ಏನ್ ಕೇಳಿದಾರೆ ಅಂತ. A sum of money is to be distributed among A, B and C in a proportion of 5, 7, 11 ಅಂತ. ಅಂದ್ರೆ ಈ 3 ವ್ಯಕ್ತಿಗಳದಾರ, ಆ 3 ವ್ಯಕ್ತಿಗಳಿಗೆ ಏನ್ ಮಾಡ್ಯಾರ, ಒಂದು ಅನುಪಾತವನ್ನ ಹಂಚಿಕೆ ಮಾಡಿದಾರೆ. ಯಾವ ರೀತಿಯಾಗಿ ನೋಡ್ರಿ, 5:7:1 ಅಂತ. ದೆನ್ ಇದ್ರೊಳಗ ಇಫ್ ಅ B gets 1500 more than A, what is B share ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ಟಾರ, ಒಂದು ಹಣದ ಮೊತ್ತವನ್ನ A, B ಮತ್ತು C ನಡುವೆ 5:7:11 ಅನುಪಾತದಲ್ಲಿ ವಿತರಿಸಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ವರ್ಕ್ ಮಾಡಿನಿ, ನಿಮ್ಗ ಏನ್ ಮಾಡ್ಬೇಕು, ನೀವು 3 ಜನಕ್ಕ ಈ ಒಂದು ಅನುಪಾತದಲ್ಲಿ ಅಮೌಂಟ್ ಅನ್ನ ಹಂಚಿಕೆ ಮಾಡ್ಬೇಕು. ಯಾವ ರೀತಿಯಾಗಿ ಮಾಡ್ತೀರಿ? ಇಲ್ಲಿ ನೋಡ್ರಿ, ಒಂದು ಹಣದ ಮೊತ್ತ ಇದೆ. ಓಕೆನಾ? ಅದನ್ನ ABC ಅಂತ 3 ವ್ಯಕ್ತಿಗಳದಾರ, ಅವರಿಗೆ 5:7:11 ಅನುಪಾತದಲ್ಲಿ ನೀವು ಹಂಚಿಕೆ ಮಾಡ್ಬೇಕು. ಯಾವ ರೀತಿಯಾಗಿ ಮಾಡ್ತೀರಿ? ಅದಾದ್ಮೇಲೆ ಮತ್ ಕ್ವಶನ್ ನೋಡ್ರಿ, ಹಂಚಿಕೆ ಮಾಡ್ಬೇಕಂದ್ಮೇಲೆ ಒಮ್ಮೆಲೆ ಹಂಚಿಕೆ ಮಾಡೋದಲ್ಲ. ಓಕೆನಾ? ಮುಂದೆ ಏನ್ ಕ್ವಶನ್ ಕೊಟ್ರ, A ಗಿಂತ B ರೂಪಾಯಿ 1500 ಹೆಚ್ಚು ಪಡೆದರೆ. ಓಕೆನಾ? A ಗಿಂತ B ರೂಪಾಯಿ 1500 ಹೆಚ್ಚು ಪಡೆದ್ರೆ B ನ ಪಾಲು ಎಷ್ಟು ಅಂತ ಕೇಳಿದಾರೆ. ಓಕೆನಾ? ಇವಾಗ ನೋಡ್ರಿ ಕರೆಕ್ಟ್ ಆಗಿ ಯಾವ ರೀತಿಗೆ ಹಂಚಿಕೆ ಮಾಡ್ಬೇಕನ್ನೋದು ನೋಡ್ಕೊಡ್ರಿ. ಒಂದು A ಅದ, ಒಂದು B ಅದ, ಇನ್ನೊಂದು C ಅಂತ. ಇದ್ರೊಳಗೆ ಅನುಪಾತ ಎಷ್ಟದ, 5:7:11 ಅಂತ. ಅವ್ರ ಏನ್ ಕೇಳ್ಯಾರ, A ಗಿಂತ P 1500 ಹೆಚ್ಚು ಪಡಿತಾರಂತ. A ಗಿಂತ B ಅಂದ್ರೆ ಅವ್ರದ್ದು ಎಷ್ಟದ ಅನುಪಾತ 7 ಅಂತ ಇದೆ, ಇವ್ರದ್ದು ಎಷ್ಟದ 5 ಅಂತ. ಇವ್ರಿಬ್ಬರ ನಡುವೆ ಡಿಫ್ರೆನ್ಸ್ ಎಷ್ಟು ಬಂತು, ಎಷ್ಟು ಬರುತ್ತಾ ಡಿಫ್ರೆನ್ಸ್? 2. ಹಾಗಾದ್ರೆ ಆ 2 ವ್ಯಾಲ್ಯೂ ಕೊಟ್ಟಾರ ಎಷ್ಟಂತ ಅವ್ರು, 1500 ರೂಪಾಯಿ ಅಂತ. ಕ್ಲಿಯರ್ ಇದೆನಾ? ಎಷ್ಟ್ ಕೊಟ್ರ ಅವರು, ಆ 2 ವ್ಯಾಲ್ಯೂ ಕೊಟ್ಟಾರ 1500 ರೂಪಾಯಿ ಅಂತ. ಇವಾಗ ಏನ್ ಕೇಳ್ಯಾರ ಅವರು, ಆ B ನ ಪಾಲು, B ವ್ಯಾಲ್ಯೂ ಎಷ್ಟದ ಇಲ್ಲಿ 7. ಈ 7 ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗುತ್ತೆ ನೋಡ್ರಿ, 7 × 1500 ಡಿವೈಡೆಡ್ ಬೈ 2 ಅಂತ. ಛೇದ ಹೊಡ್ಕೋಬೋದಾ ಈಗ? 2 1 2 7 14, 1 ಉಳಿತಾ, 2 5 10, 0 0 ಅಂತ. ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತಾ, 0 7 5 35, 3 ಉಳಿತು, 7 7 49, 52. ಕರೆಕ್ಟ್ ಇದೆನಾ? ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬಂತ ಹೇಳ್ರಿ, 5250 ಅಂತ. ಓಕೆನಾ? ಒಂದು ಅಮೌಂಟ್ ಇದೆ, ಅದರಲ್ಲಿ ನಿಮ್ಗೆ ಇಷ್ಟಕ್ಕೆ ಶೇರ್ ಮಾಡ್ಬೇಕಪ್ಪ ಓನ್ಲಿ ಒಬ್ಬರಿಗೆ ಅಂತಂದಾಗ ಎಷ್ಟು ಬಂತು, 5250 ಅಂತ. ಆಪ್ಷನ್ ಇದೆನಾ? ಆಪ್ಷನ್ ಯಾವ್ದು ಬರುತ್ತೆ ಹೇಳ್ರಿ, ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಯಾವ ರೀತಿಯಾಗಿ ಹಂಚಿಕೆ ಮಾಡ್ಬೇಕಂತ ತಿಳಿತಾ? ಓಕೆನಾ? ಕ್ಲಿಯರ್ ಇದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಯಾರೇ ಕೇಳಿದ್ರು ಅಂದ್ರೂ ಕೂಡ ನೀವು ಈ ರೀತಿಯಾಗಿ ಹಂಚಿಕೆ ಮಾಡ್ಕೊತಾ ಹೋಗ್ಬೇಕು. ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. ಫೈಂಡ್ ದ ಅವರೇಜ್ ಆಫ್ ದ ಫಸ್ಟ್ 9 ಪ್ರೈಮ್ ನಂಬರ್ಸ್ ಅಂತ ಕೇಳಿದ್ದಾರೆ. ಓಕೆನಾ? ಕ್ಲಿಯರ್ ಇದೆನಾ? ಹಾಗಿದ್ರೆ ನೋಡ್ರಿ ಏನ್ ಕೇಳ್ಯಾರಂತ, ಮೊದಲು 9 ಪ್ರಧಾನ ಸಂಖ್ಯೆಗಳು ಅಂತ. ಹಾಗಿದ್ರೆ ಮೊದಲನೇದಾಗಿ ನನಗೊಂದು ಹೇಳ್ರಿ ನೀವು, ಏನಪ್ಪಾ ಅಂದ್ರೆ ಪ್ರಧಾನ ಸಂಖ್ಯೆಗಳು ಅಂದ್ರೆ ಏನು, ಅಥವಾ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನು ಅಂತ ಕೇಳಿದ್ದಾರೆ. ಓಕೆನಾ? ಏನಿದೆ, ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಕರಿತೀವಿ. ನಾವೇನ್ ನೋಡ್ತೀವಿ ಇದನ್ನ ಟಾಪಿಕ್ ಅನ್ನ ಸಂಖ್ಯಾ ಪದ್ಧತಿಯಲ್ಲಿ ಇದನ್ನ ಅಧ್ಯಯನ ಮಾಡ್ತೀವಿ. ಓಕೆನಾ? ಕ್ಲಿಯರ್ ಇದೆ ಇದು? ಇದ್ರ ಬೇಸಿಸ್ ಮೇಲೆ ನಮ್ಗೆ ಏನ್ ಕೇಳ್ತಾರೆ, ಇಂಪಾರ್ಟೆಂಟ್ ಆಗಿ ಕ್ವಶನ್ ಅನ್ನ ಕೇಳುವಂತ ಸಂಭವಗಳು ಜಾಸ್ತಿ. ಯಾಕಂದ್ರೆ ಮೇನ್ ನಮ್ ಸಂಖ್ಯಾ ಪದ್ಧತಿ ಮೇಲೆ ಬೆಸ ಸಂಖ್ಯೆ ಸಮಸಂಖ್ಯೆ ಬಗ್ಗೆ ಕೇಳಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತದ. ಬಟ್ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಸ್ವಲ್ಪ ಅದ್ರೊಳಗೆ ಏನ್ ಮಾಡ್ತಾರೆ, ಸಹ ಅವಿಭಾಜ್ಯ ಸಂಖ್ಯೆಗಳು, ಅವಳಿ ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಕೇಳ್ತಾ ಹೋಗ್ತಾರೆ. ಓಕೆನಾ? ಕ್ಲಿಯರ್ ಇದೆನಾ? ಹಾಗಾದ್ರೆ ನನಗೊಂದ್ ಮೊದಲನೇದಾಗಿ ಹೇಳ್ರಿ, ಮೊದಲ 9 ಅವಿಭಾಜ್ಯ ಸಂಖ್ಯೆಗಳು ಯಾವ ಹೇಳ್ರಿ ನೋಡೋಣ, ಹೇಳ್ಬೋದಾ? ಅವಿಭಾಜ್ಯ ಸಂಖ್ಯೆಗಳು ಅಂತ. ಅವಿಭಾಜ್ಯ ಸಂಖ್ಯೆಗಳನ್ನು ಹೇಳೋದಕ್ಕಿಂತ ಮುಂಚೆ ಒಂದ್ ಲೈನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಮೊದಲನೇದಾಗಿ ಅವಿಭಾಜ್ಯ ಸಂಖ್ಯೆಗಳು ಏನಪ್ಪಾ ಅಂದ್ರೆ, ಯಾವ ಒಂದು ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗ್ಬೇಕು. ಓಕೆನಾ? ಹಾ, ರೈಟ್. ಬಟ್ ಅರ್ಥ ಮಾಡ್ಕೊಡ್ರಿ, ಫಸ್ಟ್ ಅರ್ಥ ಮಾಡ್ಕೊಡ್ರಿ, ಆಮೇಲೆ ನೀವು ಹೇಳ್ಬೋದು ಆನ್ಸರ್. ನಾ ಒಂದ್ ಕ್ವಶನ್ ಕೇಳ್ತೀನಿ ಅಂತ ಅದಕ್ಕೆ ಆನ್ಸರ್ ಹೇಳಂದ್ರೆ ಅವಾಗ ಅದ ನಿಮ್ಗೆ. ಓಕೆನಾ? ಅಂದ್ರೆ ಏನಿದೆ ಹೇಳ್ರಿ, ಯಾವ ಒಂದು ಸಂಖ್ಯೆ ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕು. ಓಕೆನಾ? ಅದಕ್ಕೆ ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಓಕೆ? ಕ್ಲಿಯರ್ ಇದೆ ಇದು? ಹಾಗಾದ್ರೆ ಅವ್ರೇನ್ ಕ್ವಶನ್ ಕೇಳಿದಾರ, 9 ಪ್ರಧಾನ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ. ಹಾಗಾದ್ರೆ ಯಾವ್ಯಾವ ಬರ್ಬೋದು ಹೇಳ್ರಿ,
ಮೂರ 2 ಬರ್ಲಾ? ಕೇವಲ ಅದೇ 1 ಮತ್ತೆ 2 ಸಂಖ್ಯೆಯಿಂದ ಮಾತ್ರ ಹೋಗುತ್ತಾ? ಬರುತ್ತಾ? ಹಾಗಾಗಿ 2 3 5 7 9 ಏನಾಗುತ್ತಾ? 3 3 9 1ರಲ್ಲೇ ಹೋಗುತ್ತಾ? 9ರಲ್ಲೇ ಹೋಗುತ್ತಾ? ಓಕೆನಾ? ಹಾಗಾಗಿ 9 ಆಗಲ್ಲ. ಹಾ 15 ಹೆಂಗ್ ಹೋಗುತ್ತಾ? 3 5 15 ಓಕೆನಾ? 5 3 15 15 1 15 ಬಟ್ ಆಗಲ್ಲ. 19 ಆಗ್ಬೋದಾ? ಲಾಸ್ಟ್ ಯಾವ್ದು ಬರುತ್ತಾ? 23 ಅಂತ. ಟೋಟಲ್ ಆಗಿ ಇವುಗಳನ್ನ ಪ್ಲಸ್ ಮಾಡ್ರಿ ಫಾಸ್ಟ್ ಆಗಿ. ಎಷ್ಟಾಗತ್ತ ನೋಡ್ರಿ? 100 ಆಗತ್ತಾ? ಎಷ್ಟು ಫಾಸ್ಟ್ ಆಗಿರಲ್ಲ? 100 ಆಗತ್ತಾ? ಕರೆಕ್ಟ್ ಆಗಿ 100 ಆಗುತ್ತೆ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಸಂಖ್ಯೆಗಳದಾವ? 9 ಅಂತ. ಅಂದ್ರೆ ಎಷ್ಟು ನೋಡ್ರಿ ಕರೆಕ್ಟ್ ಆಗಿ? ಇವು 9 ಸಂಖ್ಯೆಗಳನ್ನ ಕರೆಕ್ಟ್ ಆಗಿ 9 ಇದಾವ? ಈ 3 6 3 9 ಅಂತ. ಹಾಗಾದ್ರೆ ಇದಕ್ ನೋಡ್ರಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ? ಪೂರ್ಣಾಂಕಗಳು ಕೊಟ್ಟಾರ. ಅದನ್ನ ಈ ರೀತಿಯಾಗಿ ಇಟ್ಕೋಬಹುದಾ? 9 1 9 1 ಉಳಿತು. ಓಕೆನಾ? ದೆನ್ 9 1 9 1 ಉಳಿತು. ಶೇಷ ಏನ್ ಉಳಿತು? 1 ಅಂತ. 11 ಇಂಟು 1/9 ಅಂತ ಬರುತ್ತಾ? ಹಾಗಾದ್ರೆ ಆಪ್ಷನ್ ಇದೆ ನೋಡ್ರಿ 4 ಇದೆನಾ? ಕಾಣಿಸಲ್ಲಾಗಿದಾವ? ಕರೆಕ್ಟ್ ಇದೆನಾ? ಕ್ಲಿಯರ್ ಇದೆಲ್ಲ? ಕ್ಲಿಯರ್ ಇದೆನಾ ಬೋರ್ಡ್? ಓಕೆ. ಅಂದ್ರೆ ಆಪ್ಷನ್ ಯಾವ್ದು ಬರುತ್ತಾ? ಆಪ್ಷನ್ ನಂಬರ್ 3 ಅಂತ. ನೋಡ್ರಿ ನೀವು ಹಾಕಮತ್ತಿ ಇವಾಗ ನೋಡಮತ್ತಿಗೆ ಹೀಗಾಗಲ್ಲ. ಆಪ್ಷನ್ ಹಾಕಮತ್ತಿ ಕರೆಕ್ಟ್ ಆಗಿ ನೋಡಿ ಮಾಡಿ ಹಾಕ್ರಿ. ಓಕೆನಾ? ಕ್ಲಿಯರ್ ಇದೆನಾ? ಹಾ ರೈಟ್. ಇವಾಗ ಇದು ಅರ್ಥ ಆಯ್ತಾ? ಕ್ಲಿಯರ್ ಇದೆನಾ? ಹಾಗಿದ್ರೆ ನನಗೆ ಇನ್ನೊಂದು ಹೇಳ್ಬೇಕಪ್ಪ. ಏನಪ್ಪಾ ಅಂದ್ರೆ 100 ಸಂಖ್ಯೆಗಳು ಅಂದ್ರೆ 1ರಿಂದ 100ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ ಅದನ್ನ ಹೇಳ್ಬೇಕು. ಇವಾಗಲ್ಲ, ಅದನ್ನ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆನಾ? ಓಕೆನಾ? ಕ್ಲಿಯರ್ ಇದೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. If the third proportion of to 8 and 18 is same as the fourth proportion to 2, 81 can x square plus 2x plus 2 then find the value of x ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ರ ಕ್ವಶನ್ ಅಂತ. 8 ಮತ್ತು 18ರ ಮೂರನೇ ಅನುಪಾತ ಅಂತ. ಈ ರೀತಿಯಾಗಿ ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂತೆ ನಮಗೆ ಮೊದಲನೇದಾಗಿ ಯಾವ ರೀತಿಯಾಗಿ ಕೇಳ್ಕೊತ ಬಂದಾರಪ್ಪ ಅಂದ್ರೆ ಓನ್ಲಿ 8 18ರ ಮೂರನೇ ಅನುಪಾತ ಕಂಡು ಹಿಡೀರಿ ಅಂದ್ರೆ ಹೆಂಗ್ ಕಂಡು ಹಿಡಿತೀವಿ ಹೇಳ್ರಿ ನಾವು? 8 18ರ ಮೂರನೇ ಅನುಪಾತ ಅಂತ ಈ ರೀತಿಯಾಗಿ ಕೊಟ್ಟಾಗ ನಾವೇನ್ ಮಾಡ್ತಿದ್ವಿ? ಫಾರ್ಮುಲಾ ಯೂಸ್ ಮಾಡ್ಕೊತಿದ್ವಿ b² a ಅಂತ. ಅಂದ್ರೆ ಬಿ ಒಂದು ಸಂಖ್ಯೆನ 2 ಬಾರಿ ನಾವು ಗುಣಾಕಾರ ಮಾಡ್ಕೋಬೇಕು. ಅಂದ್ರೆ ಏನದ ಬಿ ವ್ಯಾಲ್ಯೂ? ಇದು ಎ ಅಂತ ಆಯ್ತು, ಇದು ಬಿ ಅಂತ ಆಯ್ತು. ಬಿ ವ್ಯಾಲ್ಯೂ ಏನದ? 18 18 ಇಂಟು 18 ಅಂತ. ಯಾಕಂದ್ರೆ ಹೇಳ್ರಿ ಇಲ್ಲಿ ಸ್ಕ್ವೇರ್ ಅಂತ ಅದ. ಓಕೆನಾ? ಇವಾಗ ಎ ಏನಿದೆ ಹೇಳ್ರಿ? ಎ ಅಂದ್ರ 8 ಅಂತ ಅದ. ಓಕೆನಾ? ಹಾಗಾದ್ರೆ ಇವಾಗ ಛೇದ ಹೊಡ್ಕೊಳ್ರಿ ಎಷ್ಟು ಬರುತ್ತಾ ಅಂತ. 2 4 8 2 9 18 ಅಂತ. ದೆನ್ 2 7 4 2 9 18 ಅಂತಂತ. ಕರೆಕ್ಟ್ ಇದೆನಾ? 9 81 ಡಿವೈಡೆಡ್ ಬೈ 2 ಅಂತ. ಇದೇನ್ ಬಂತು ನಮ್ಗ? ಅದರ ಒಂದು ಮೂರನೇ ಅನುಪಾತ ಅಂತ ಬಂತು. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ಮತ್ತೆ ಕಂಟಿನ್ಯೂ ಮಾಡ್ಯಾರ ಕ್ವಶನ್. ಏನಂತ? 2 81 ಮತ್ತು x² ಪ್ಲಸ್ 2x ಪ್ಲಸ್ 2ರ 4ನೇ ಅನುಪಾತಕ್ಕೆ ಸಮವಾಗಿದ್ದರೆ ನೋಡ್ರಿ 8 ಮತ್ತು 18ರ ಮೂರನೇ ಅನುಪಾತ ಏನದಲ್ಲ ಇದು ಏನಾಗದ? ಆ ಮುಂದಿನ ಕ್ವಶನ್ 4ನೇ ಅನುಪಾತಕ್ಕೆ ಸಮವಾಗಿದೆ ಅಂತ. ಓಕೆನಾ? ಅಂದ್ರೆ ಮೊದಲನೇದಾಗಿ ಇದನ್ನ ಕಂಡು ಹಿಡ್ಕೋಬೇಕು ನಾವು. ಮೂರನೇ ಅನುಪಾತ ಇದನ್ನ ಕಂಡು ಹಿಡ್ಕೊಂಡ್ಮೇಲೆ ಇದೇನಾಗತ್ತ? 4ನೇ ಅನುಪಾತಕ್ಕೆ ಸಮವಾಗುತ್ತ. ಹಾಗಾದ್ರೆ ಅಲ್ಲಿ ಎಕ್ಸ್ ನ ಮೌಲ್ಯವನ್ನ ಕಂಡು ಹಿಡೀರಿ ಅಂತ ಕೇಳಿದೆ. ಹಾಗಾದ್ರೆ ನೋಡ್ರಿ ಫಸ್ಟ್ ಏನಿದ? 2 ಅನುಪಾತ 81 ಸಮಾನುಪಾತ x² ಪ್ಲಸ್ 2x ಪ್ಲಸ್ 2 ಅನುಪಾತ ಎಷ್ಟದ ಇಲ್ರಿ? ಫೋರ್ತ್ ವ್ಯಾಲ್ಯೂ 81/2 ನಾ? ರೈಟ್, 81/2 ಅಂತ ಇದೆ. ಇದಿಷ್ಟು ಕ್ಲಿಯರ್ ಇದೆನಾ? ಹಾಗಾದ್ರೆ ಇವಾಗ ನಾವೊಂದು ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ಈ ರೀತಿ ಕೊಟ್ಟಾಗ 4 ಸಂಖ್ಯೆಗಳನ್ನು ಕೊಟ್ಟಾಗ ಇಲ್ಲೊಂದು ರೂಲ್ ಅಪ್ಲೈ ಆಗುತ್ತೆ. ಏನು? ಬಾಹ್ಯ ಪದಗಳ ಗುಣಾಕಾರ ಮತ್ತೆ ಮಧ್ಯ ಪದಗಳ ಗುಣಾಕಾರ ಅಂತ ಮಾಡ್ತೀವಿ. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ರಿ. ಹೆಂಗ್ ಲಸ ಮಸದಲ್ಲಿ ನಾವು HCF ಇಂಟು LCM = 1 ಇಂಟು 2 ಅಂದ್ರೆ ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಅಂತ ಮಾಡ್ತೀವಲ್ಲ ಅದೇ ರೀತಿಯಾಗಿ ಇಲ್ಲಿ ನೆನ್ಪಿಟ್ಕೋಬೇಕು. ಓಕೆ, ಇವಾಗ ನೋಡ್ರಿ 2 ಇಂಟು 81 ಡಿವೈಡೆಡ್ ಬೈ 2 = 81 ಇಂಟು x² ಪ್ಲಸ್ 2x ಪ್ಲಸ್ 2 ಅಂತ ಬರುತ್ತಾ? ಓಕೆನಾ? ಕ್ಲಿಯರ್ ಇದೆನಾ? ಯಾವ ರೀತಿಯಾಗಿ ಬರ್ಕೊಂಡಿದೆ ನೋಡ್ರಿ. ಅಂಡರ್ಸ್ಟ್ಯಾಂಡ್ ಆಗಿದ್ದೇನೆ ಇದು? ಓಕೆನಾ? ಇವಾಗ ನೋಡ್ರಿ ಇಲ್ಲಿ 81 ಈ 81 ಕ್ಯಾನ್ಸಲ್, ಈ 81 ಕ್ಯಾನ್ಸಲ್, ಈ 2 ಕ್ಯಾನ್ಸಲ್ ಆಯ್ತು. ಈಕ್ವಲ್ ಟು ಏನ್ ಬಂತು? x² ಪ್ಲಸ್ 2x ಪ್ಲಸ್ 2 = 0 ಅಂತ. ಓಕೆನಾ? ಕ್ಲಿಯರ್ ಇದೆನಾ? ಈ ಕಡೆ 1 ಇದೆ, ಇದು ಈ ಕಡೆ ಹೋದ್ರೆ ಏನಾಗುತ್ತೆ? 0 ಅಂತ ಆಗುತ್ತಾ. ಇವಾಗ x² ಪ್ಲಸ್ 2x ಪ್ಲಸ್ 2 ಅನ್ನ ಯಾವ ರೀತಿಯಾಗಿ ಬರ್ಕೋಬಹುದು ಹೇಳ್ರಿ? ಏನ್ ಬರ್ಕೋಬಹುದು?
ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಾ? ಯಾವ ಫಾರ್ಮ್ ಒಳಗ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಒಳಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ. ಓಕೆನಾ? ಕ್ಲಿಯರ್ ಇದನ್ನ ಇದು ಆ ಫಾರ್ಮ್ ಒಳಗೆ ಬರ್ಕೊಂಡಿವಿ. ಇಲ್ಲಿ ನೋಡ್ರಿ ಅವ್ರ ಏನ್ ಕಂಡಿಡಿ ಅಂತಾರ ನಮ್ಗ ಎಕ್ಸ್ ನ ವ್ಯಾಲ್ಯೂವನ್ನ ಕಂಡಿಡಿ ಅಂತ ಹೇಳಿದಾರೆ. ಓಕೆನಾ? ಅಂದ್ರೆ ಏನ್ ಕೊಟ್ಟಾರ ಅವರು? ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಕ್ವಲ್ ಟು 0 ಅಂತ. ಇವಾಗ ಈ ರೀತಿಯಾಗಿ ಬರ್ಕೋಬಹುದಾ? ಎಕ್ಸ್ ಪ್ಲಸ್ 1 ಇಕ್ವಲ್ ಟು 0 ಅಂತ ಬರ್ಕೋಬಹುದಾ? ಅಂದ್ರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ 0 ಆದ್ರೆ ಎಕ್ಸ್ ಪ್ಲಸ್ 1 ಇಕ್ವಲ್ ಟು 0 ಅಂತ. ಹಾಗಾದ್ರೆ ನಮ್ಗೆ ಏನ್ ಬೇಕು? ಎಕ್ಸ್ ವ್ಯಾಲ್ಯೂ ಅಂದ್ರೆ ಎಕ್ಸ್ ಇಕ್ವಲ್ ಟು ಏನಾಗುತ್ತಾ? -1 ಅಂತ ಆಗುತ್ತಾ. ಓಕೆನಾ? ಇದೇನಾಗುತ್ತಾ? ಆ ಸೈಡ್ ಹೋದ್ರೆ ಏನಾಗುತ್ತಾ? -1 ಅಂತ. ಹಾಗಿದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಬಂದಿದೆ? -1. ಓಕೆನಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ 1 ಇಸ್ ದ 2 ನ 1 ರೈಟ್. 1 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಇವಾಗ ನಾವ್ ಏನ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ 3ನೇ ಅನುಪಾತವನ್ನ ಕಂಡುಕೋಬೇಕು. ಆಮೇಲೆ ಕೊಟ್ಟಂತಕ್ಕ 4ನೇ ಅನುಪಾತಕ್ಕೆ ಸಮವಾಗಿದೆ ಆ ಒಂದು ಸಂಖ್ಯೆಯನ್ನ 4ನೇ ಅನುಪಾತದಲ್ಲಿ ಹಾಕೋಬೇಕು. ಅದೇ ರೀತಿ ಇಲ್ಲಿ ಅಂದ್ರೆ 3ನೇ ಅನುಪಾತ ಅಂದ್ರೆ 1, 2 ಅಂದ್ರೆ 3ನೇ ಸ್ಥಾನದಲ್ಲಿ ಅದನ್ನ ಇಟ್ಕೋಬೇಕು. 2ನೇ ಅಂತಂದ್ರೆ 2ನೇ ಸ್ಥಾನದಲ್ಲಿ ಇಟ್ಕೋಬೇಕು. ಆ ರೀತಿಯಾಗಿ ಅವುಗಳನ್ನ ಯಾವ ರೀತಿಯಾಗಿ ಅಂದ್ರೆ 2 ಸಂಖ್ಯೆಗಳ ಗುಣಾಕಾರ ಅಂದ್ರೆ ಬಾಹ್ಯ ಪದಗಳ ಗುಣಾಕಾರ ಮತ್ತೆ ಮಧ್ಯ ಪದಗಳ ಗುಣಾಕಾರ ರೀತಿಯಲ್ಲಿ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೊತಾ ಹೋಗ್ಬೇಕು. ಓಕೆ, ಕ್ಲಿಯರ್ ಇದೆ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಏನದ ಅಂತ. 2 persons P and Q working together can do a piece of work in 18 days ಅಂತ. ಏನ್ ಕೊಟ್ಟಾರ ಅವರು? 2 persons P and Q working together ಅಂತ ಅಂದ್ರೆ ಇಬ್ಬರು ಜೊತೆಯಾಗಿ ಅಂತ. ಅಂದ್ರೆ ಏನು? P plus Q ಅಂತ. ಎಷ್ಟು ಮಾಡಿದಾರೆ ಹೇಳ್ರಿ ಅವರು? 18 ದಿನ ಕೆಲಸ ಮಾಡಿದ್ದಾರೆ. ಓಕೆನಾ? ಕ್ಲಿಯರ್ ಇದನ್ನ ಇದು? ಹಾಗಾದ್ರೆ Q alone can do it in 36 days ಅಂತ. ಅವ್ರು ಒಬ್ರೇ ಏನ್ ಮಾಡಿದಾರೆ? 36 ದಿನ ಕೆಲಸ ಮಾಡಿದ್ದಾರೆ. ಓಕೆನಾ? ಹಾಗಾದ್ರೆ Q started the work and after working for 6 days he left the work. P then took up the remaining work. How many days will P take to complete the remaining work ಅಂತ ಕೇಳಿದ್ದಾರೆ. ನೋಡ್ರಿ ಏನ್ ಕೊಟ್ಟಾರಂತ. P ಮತ್ತು Q ಎಂಬ ಇಬ್ಬರು ವ್ಯಕ್ತಿಗಳು ಒಟ್ಟಿಗೆ ಕೆಲಸ ಮಾಡುತ್ತಿದ್ದು ಒಂದು ಕೆಲಸವನ್ನ 18 ದಿನಗಳಲ್ಲಿ ಮಾಡ್ತಾರೆ. ಇನ್ನೊಬ್ರು Q ಒಬ್ಬನೇ ಇದನ್ನ 36 ದಿನಗಳಲ್ಲಿ ಮಾಡ್ತಾರೆ. ಹಾಗಾದ್ರೆ Q ಒಂದು ಕೆಲಸವನ್ನ ಪ್ರಾರಂಭಿಸಿ ಮತ್ತೆ 6 ದಿನಗಳ ಕಾಲ ಇದು ಕೆಲಸ ಮಾಡ್ತಾರೆ. ಇದು ಲೈನ್ ಏನಾಗುತ್ತಾ? ಇಂಪಾರ್ಟೆಂಟ್ ಆಗುತ್ತಾ. ಓಕೆನಾ? ಮತ್ತೇನ್ ಮಾಡ್ತಾರ? 36 ದಿನ ಕೆಲಸ ಮಾಡಿ ಮತ್ತೇನ್ ಮಾಡ್ತಾರ? 6 ದಿನ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ಏನ್ ಮಾಡ್ತಾರ? ಅವ್ರು ಬಿಟ್ಟು ಹೋಗ್ಬಿಡ್ತಾರ. ನಂತರ P ಉಳಿದ ಕೆಲಸವನ್ನ ಕೈಗೆತ್ತಿಕೊಂಡು ಉಳಿದ ಕೆಲಸವನ್ನ ಪೂರ್ಣಗೊಳಿಸಲು P ಎಷ್ಟು ದಿನಗಳನ್ನ ತೆಗೆದುಕೊಳ್ತಾನೆ ಅಂತ ಕೇಳಿದಾರೆ. ಟೋಟಲ್ ಆಗಿ ಇಲ್ಲಿ ಯಾರ್ ಕೌಂಟ್ ಮಾಡ್ಬೇಕು ಹೇಳ್ರಿ? ಓನ್ಲಿ P ಇದಂತ. ಓಕೆನಾ? ಹಾಗಾದ್ರೆ ಲಸ ತಕೊಳ್ರಿ ಎಷ್ಟು ಬರುತ್ತಾ ಅಂತ. 8 36 ಲಸ ಬರುತ್ತಾ? 36 ಅಂತ. 18 2 36 36 1 36 ಅಂತ ಆಯ್ತು. ಇವಾಗ P ಮತ್ತು Q ಗ ಎಷ್ಟು ಹಂಚಿಕೆಗೆ ಹೇಳ್ರಿ ಲಡ್ಡು? 2. ಓಕೆನಾ? 2 ಲಡ್ಡು ಬಂದಿದೆ ನಿಂಬಲ್ಲಿ. ತಿಂದ್ಬಿಡ್ತೀರಿ ಒಮ್ಮೆಲೆ? ತಿಂತೀರಿ? ಫಸ್ಟ್ ಹಂಚಿಕೆ ಮಾಡ್ರಿ ಆಮೇಲೆ ತಿನ್ನತ್ತೀರಿ. ಹಾಗಿದ್ರೆ Q ವ್ಯಾಲ್ಯೂ ಏನಿದೆ? 1 ಅಂತ. Q ವ್ಯಾಲ್ಯೂ ಏನದ? 1 ಅಂತ ಇದೆ. ಇವಾಗ ಕ್ವಶನ್ ಇನ್ನೊಂದ್ಸತ ನೋಡ್ರಿ. ಅವ್ರು ಮತ್ತೇನ್ ಮಾಡ್ಯಾರ? 36 ದಿನ ಕೆಲಸ ಆದ್ಮೇಲೆ ಮತ್ತೆ 6 ದಿನ ಅಂತ. ಅಂದ್ರೆ Qದು ಕೆಪಾಸಿಟಿ ಎಷ್ಟು ಬಂತು? 1 ಅಂತ. ಇಂಟು ಮತ್ತೆ 6 ದಿನ ಕೆಲಸ ಮಾಡಿದಾರೆ ಅಂದ್ರೆ ಎಷ್ಟು ಬಂತು? 6 days ಅಂತ ಬರುತ್ತಾ? 1 into 6 ಅಂದ್ರೆ 6 days ಅಂತ ಬರುತ್ತೆ. ಅಂದ್ರೆ ಟೋಟಲ್ ಆಗಿ 36 ದಿನದೊಳಗ 6 ದಿನ ಕೆಲಸ ಮಾಡಿದಾರೆ. ಅಂದ್ರೆ ಟೋಟಲ್ ಆಗಿ ಎಷ್ಟು ದಿನ ಉಳಿತು? 30 ದಿನ ಅಂತ ಉಳಿತು. ಓಕೆನಾ? ಕೆಲಸ ಇದಿಷ್ಟು ಕ್ಲಿಯರ್ ಇದೆನಾ? ಅಂದ್ರೆ ನೋಡ್ರಿ ಕರೆಕ್ಟ್ ಆಗಿ P ಮತ್ತು Q ಗೆ 2 ಲಡ್ಡು ಕೊಟ್ಟಿದ್ದಾರೆ. ಅವಾಗ ಅದ್ರೊಳಗೆ ನಮ್ಗೆ ಗೊತ್ತಾಗಿದೆ Qದು ಕೆಪಾಸಿಟಿ 1 ಇದೆ. ಬಟ್ ಅದೇನ್ ಮಾಡಿದ? 6 ದಿನ ಕೆಲಸ ಹೆಚ್ಚಿಗೆ ಮಾಡಿದ. ಹಾಗಾಗಿ ಅದಕ್ಕೆ ಹೆಚ್ಚಿಗೆ ಸಿಗ್ಬೇಕಾ? ಬ್ಯಾಡ್ರಿ. ಇವಾಗ ಹಾಗಿದ್ರೆ ನೋಡ್ರಿ ಎಷ್ಟು ದಿನ? 6 ದಿನ ಕೆಲಸ ಮಾಡ್ಯದ. 6 ದಿನ ಕೆಲಸ ಮಾಡಿದ್ರೆ ಟೋಟಲ್ ಎಷ್ಟು ದಿನ ಕೆಲಸ ಮಾಡ್ಬೇಕು? 36 ದಿನನ. ಹಾಗಿದ್ರೆ 36 ಒಳಗೆ 6ನ್ನ ಮೈನಸ್ ಮಾಡಿದಾಗ ಎಷ್ಟು ಬಂತು? 30. ಅಂದ್ರೆ ಟೋಟಲ್ ಆಗಿ ಇನ್ನು 30 ದಿನ ಕೆಲಸ ಬಾಕಿ ಇದೆ ಅಂತ. 30 ದಿನ ಕೆಲಸ ಮಾಡ್ರಿ. ಟೋಟಲ್ ಆಗಿ ಎಷ್ಟು ಲಡ್ಡು ಇದಾವಲ್ಲ ಅವುಗಳನ್ನ ತಗೊಂಡ್ ಹೋಗ್ಬೋದು. ಓಕೆನಾ? ರೈಟ್. ಇವಾಗ 30 ದಿನ ಕೆಲಸ ಮಾಡ್ಲಕ್ಕ ಯಾರ್ ಬೇಕು ನಮ್ಗ? P ಅಂತ. P ಇದೇನಿದೆ? 1 ಅಂತ ಇದೆನಾ ಕೆಪಾಸಿಟಿ? ಇವಾಗ P ಮತ್ತು Q ಗೆ 2 ಹಂಚಿಕೆ ಮಾಡಿದಾಗ ಲಡ್ಡು P 1 ಅಂತ ಬರುತ್ತಾ? Q 1 ಅಂತ ಬರುತ್ತಾ? ಹಾಗಾದ್ರೆ ಡಿವೈಡ್ ಬೈ 1 ಅಂತ ಹೇಳ್ರಿ. ಟೋಟಲ್ ಆಗಿ 30 ಡಿವೈಡ್ ಬೈ 1 ಅಂದ್ರೆ ಎಷ್ಟಾಗುತ್ತಾ? 30 days. ಅಂದ್ರೆ P ಎಷ್ಟು ಬಂತ ಹೇಳ್ರಿ? 30 ದಿನ ಅಂತ. ಅಂದ್ರೆ P 30 ದಿನ ಕೆಲಸ ಮಾಡ್ಬೇಕು ಅಂತ ಅರ್ಥ. ಓಕೆನಾ? ಕ್ಲಿಯರ್ ಇದೇನಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ ಇಲ್ಲಿ. ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆ, ಕ್ಲಿಯರ್ ಇದೆ ಇದು? ರೈಟ್. ಏನಿದೆ ನೋಡ್ರಿ ಮುಂದಿನ ಕ್ವಶನ್. ರತ್ನೇಶ್ ಪರ್ಚೇಸ್ಡ್ ಅ ಬೈಕ್ ಫಾರ್ ₹64,000 ಅಂಡ್ ಸೋಲ್ಡ್ ಇಟ್ ಫಾರ್ ₹60,000 ಅಂತ. ಮಾಡ್ತೀರಿ ಹಿಂಗೆ ನೀವು ಬೈಕ್ ತಗೊಂಡು? 64,000 ರೂಪಾಯಿ ಇದ್ದಾನೆ 60,000 ರೂಪಾಯಿ ಮಾರ್ತೀರಾ? ತಗೊಳ್ಳೋದೇ 1 ಲಕ್ಷಕ್ಕೆ ಇಲ್ಲ? ರೈಟ್. ಅಂದ್ರೆ 64,000 ರೂಪಾಯಿ ತಗೊಂಡು 60,000 ರೂಪಾಯಿ ಮಾರ್ತೀರಿ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ರೆ ನೋಡ್ರಿ ಕ್ವಶನ್.
ಸೆಕೆಂಡ್ ಹ್ಯಾಂಡ್ ಒಳಗೆ ಸಿಗ್ತಾವ್ರಿ. ನೋಡ್ರಿ ಕ್ವಶನ್ ನೋಡ್ರಿ ಫಸ್ಟ್. ವಾಟ್ ಈಸ್ ದ ಪರ್ಸೆಂಟೇಜ್ ಲಾಸ್ ಫೇಸ್ಡ್ ಬೈ ರತ್ನೇಶ್ ಅಂತ ಕೇಳಿದ್ದಾರೆ. ಓಕೆನಾ? ಕ್ವಶನ್ ಏನ್ ನೋಡ್ರಿ, ರತ್ನೇಶ್ ಒಂದು ಬೈಕ್ ಅನ್ನ ರೂಪಾಯಿ 64,000 ಖರೀದಿಸ್ತಾರೆ. ಓಕೆನಾ? ಎಷ್ಟು? 64,000 ಖರೀದಿಸಿ ಅದನ್ನ 60,000 ಮಾರಾಟ ಮಾಡಿದಾದ್ಮೇಲೆ ಅವರು ಎಷ್ಟು ಪರ್ಸೆಂಟ್ ನಷ್ಟವನ್ನ ಅನುಭವಿಸ್ತಾರೆ ಅಂತ. 6.2ನ ನೋಡ್ರಿ ಇಲ್ಲಿ. ಅಂದ್ರೆ 64,000 60,000 ಎಷ್ಟು ಡಿಫ್ರೆನ್ಸ್ ಅದ? 2,000 ಡಿಫ್ರೆನ್ಸ್ ಅದ. ಹಿಂಗೆ ಮಾರ್ತಾರ ನೀವು 4,000 ಅಂತ ಇದೆ. ಓಕೆ, ಈ 4,000 ಡಿವೈಡ್ ಬೈ ಎಷ್ಟಿಗೆ ಇಟ್ಕೋಬೇಕು ನಾವು? ಮೂಲ ಬೆಲೆ ಎಷ್ಟಿದೆ ನಮ್ದು? 64,000 ಅಂತ ಅದ. ಓಕೆನಾ? ಇಂಟು ಶೇಕಡಾ ಅಂದ್ರೆ 100 ಅಂತ ಇಟ್ಕೋತೇವೆ. ಇವಾಗ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಕೊಡ್ರಿ. ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಅಂದ್ರೆ ಅವು ಇಬ್ಬರ ನಡುವಿನ ಅಂತರವನ್ನ ಕಂಡು ಹಿಡ್ಕೋಬೇಕು. ಟೋಟಲ್ ಆಗಿ ಆ ಅಂತರಕ್ಕೆ ಎಷ್ಟು ಬೆಲೆ ಬಂದದ? ಟೋಟಲ್ ಆಗಿ 64,000. ಅಂದ್ರೆ ಆ ವಸ್ತುವಿನ ಮೂಲ ಬೆಲೆ ಎಷ್ಟಿರುತ್ತ ಅದನ್ನ ಇಲ್ಲಿ ಇಟ್ಕೋಬೇಕಂತ ಅರ್ಥ. ಇವಾಗ ಈ 3 ಕ್ಯಾನ್ಸಲ್, ಈ 3 ಕ್ಯಾನ್ಸಲ್, 4 ಒಂದ್ಲೇನ 4 ಒಂದ್ಲೆ 4, 2 ಉಳಿತು, 4 6 24 ಅಂತ ಬಂತು. ಇವಾಗ 100 ಡಿವೈಡ್ ಬೈ 16 ಅಂತ ಇದೆ, ಅದಕ್ಕೆ ಛೇದ ಹೊಡ್ಕೊಳ್ರಿ. 2 8 16, 2 5 10, 0 0 ಅಂತ. ದೆನ್ 8 1 8 6 48. ಓಕೆನಾ? 2 ಉಳಿತಾ? 8 2 16, 4 ಉಳಿತು, 8 5 45 ಅಂತ. 8 5 6.25 ಅಂತ ಓದ್ಬೇಕು. ಓಕೆನಾ? ಕ್ಲಿಯರ್ ಇದೆನಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ ಇಲ್ಲಿ. ಇದು ಆಗುತ್ತಾ? ಆಗಲ್ಲ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಅಂದ್ರೆ ಯಾವ್ದು ಬರುತ್ತೆ ಹೇಳ್ರಿ? 6.25% ಅಂತ ಬರುತ್ತಾ. ಇವಾಗ ನೀವು ಯಾರೇ ಕೇಳಿದಾಗ ಹೇಳ್ತೀರಿ 64,000 60,000 ಮಾರಿದಾಗ ನಮ್ಗೆ ಎಷ್ಟು ರೂಪಾಯಿ ನಷ್ಟ ಆಯ್ತಪ್ಪ? 4,000. ಅದೇ ಅದನ್ನ ಶೇಕಡಾದಲ್ಲಿ ಹೇಳ್ರಿ ಅಂದ್ರೆ ಫಾಸ್ಟ್ ಆಗಿ ಈ ರೀತಿಯಾಗಿ ಮಾಡ್ಕೊಂಡು ಫಾಸ್ಟ್ ಆಗಿ ಹೇಳ್ಕೊಬೇಕು, ಮೈಂಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕೊನೆ ಕ್ಲಿಯರ್ ಇದೆನಾ ಇದು? ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. A shopkeeper has found that the selling price of the production is 90% of the cost price. ಏನ್ ನೋಡ್ರಿ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ರಿ. A shopkeeper has found that the selling price of the product is 90% of the cost price ಅಂತ. ಅಂದ್ರೆ selling price of the product is 90% ಅಂದ್ರೆ ಏನರ್ಥ? ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ ಅಂತ ಕೇಳಿದ್ದಾರೆ. Then the selling price is 90 per kg. So in order to get profit, he weighs only 800 grams in place of 1 kg. Determine the profit earned by the shopkeeper on selling 1 kg of this product ಅಂತ ಕೇಳಿದ್ದಾರೆ. ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಡ್ರಿ, ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತಾ. ಏನದ? ಒಬ್ಬ ಅಂಗಡಿಯವನು ಉತ್ಪನ್ನದ ಮಾರಾಟದ ಬೆಲೆಯು ವೆಚ್ಚದ ಬೆಲೆಯ 90% ಆಗಿದೆ ಅಂತ. ಅಂದ್ರೆ ಉತ್ಪನ್ನದ ಮಾರಾಟದ ಬೆಲೆ ಎಷ್ಟದ? 90% ಆಗಿದೆ ಅಂತ. ಓಕೆನಾ? ಹಾಗಾದ್ರೆ ಮಾರಾಟದ ಬೆಲೆ ಪ್ರತಿ ಕೆಜಿಗೆ ಎಷ್ಟಂತ? 90 ರೂಪಾಯಿ ಅಂತ. ಇಲ್ಲಿ 90 ಹಾಕಿನ SP ಅಂದ್ರೆ ಎಷ್ಟಾಯ್ತು? 90 ಇಂಟು 90 ಡಿವೈಡೆಡ್ ಬೈ 100 ಇಂಟು CP ಅಂತ. ಇದಿಷ್ಟು ಕ್ಲಿಯರ್ ಆಯ್ತು? ಇವಾಗ ನೋಡ್ರಿ, ಆದ್ದರಿಂದ ಲಾಭವನ್ನ ಪಡೆಯಲು ಅವನು 1 kg ಬದಲಿಗೆ ಎಷ್ಟು ಮಾಡ್ತಾರ? 800 ಗ್ರಾಮ್ ಅನ್ನ ಬಳಸ್ತಾರ. ಇವಾಗ ನೀವು ಅಂಗಡಿ ಹೋಗಿರ್ತೀರಿ, ಅವಾಗ ಏನ್ ಮಾಡ್ತಾರ? 1 kg ಸಕ್ಕರೆ ಕೊಡ್ರಿ ಅಂತ ಕೇಳಿರ್ತೀರಿ. ಓಕೆನಾ? ಅವ್ರು ಏನ್ ಮಾಡಿರ್ತಾರೆ? 800 ಗ್ರಾಮ್ ಅನ್ನ ಕೊಟ್ಟಿರ್ತಾರೆ. ನಿಮ್ಗೆ ಗೊತ್ತಾಗುತ್ತೆ 800 ಗ್ರಾಮ್ ಕೊಟ್ರಂತ, ಬಟ್ ನೀವು ತಗೊಂಡ್ ಬಂದಿರ ಹಂಗೆ. ಇವಾಗ ಏನ್ ಕೇಳಿದಾರೆ ನೋಡ್ರಿ, ಈ ಉತ್ಪನ್ನದ 1 kg ಮಾರಾಟ ಮಾಡುವ ಮೂಲಕ ಅಂಗಡಿಯವನು ಗಳಿಸಿದ ಲಾಭವನ್ನು ಕಂಡು ಹಿಡಿಯಿರಿ. ಅಂದ್ರೆ ಅವ್ರ ಅಂಗಡಿಯವ್ರಿಗೆ ಎಷ್ಟು ಲಾಭ ಆಗ್ಯದ. ನಿಮ್ಗೆ ನಷ್ಟ ಆಗಿತ್ತಂದ್ರೆ ನಾನು ನಿಮ್ಗೆ ನಷ್ಟ ಆಗಿತ್ತು ಅಂತ ಹೇಳ್ತಿದ್ದೆ, ಬಟ್ ಅವ್ರ ಏನ್ ಕ್ವಶನ್ ಕೇಳ್ಯಾರ? ಅಂಗಡಿಯವ್ರಿಗೆ ಎಷ್ಟು ಲಾಭ ಆಗ್ಯದ. ಓಕೆನಾ? ಇವಾಗ ಈ ರೀತಿ ಕೊಟ್ಟಾಗ ಫಸ್ಟ್ ನೋಡ್ರಿ ಇಲ್ಲಿ. ಇವಾಗ ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟದ? 90 ಅಂತ ಇದೆನಾ? ಈ 90 ಕ್ಯಾನ್ಸಲ್ ಮಾಡ್ಕೊಡ್ರಿ. ಓಕೆನಾ? ಈ 100 ಏನಾಗತ್ತ? ಇಲ್ಲಿ 1 ಅದ. 1 ಇಂಟು 100 ಈಕ್ವಲ್ ಟು ಏನ್ ಉಳಿತು? CP ಅಂತ. ಆ ಒಂದು ವಸ್ತುವಿನ ಮೂಲ ಬೆಲೆ ಎಷ್ಟಾಗತ್ತ? 100 ರೂಪಾಯಿ ಅಂತ ಆಯ್ತು. ಓಕೆನಾ? ಕ್ಲಿಯರ್ ಇದೆನಾ? ಇವಾಗ ಏನ್ ಮಾಡಿದಾರ ಅವರು? ಆ 100 ರೂಪಾಯಿಗೆ ಎಷ್ಟು ಅಂತ? 90 ರೂಪಾಯಿ ಕೆಜಿಗೆ ಅಂತ. ಅಂದ್ರೆ ಫಸ್ಟ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. 1 kgಗೆ ಎಷ್ಟು ಬಳಸ್ಯಾರ ಅವರು? 800 ಗ್ರಾಮ್ ಅಂತ. ಪಾವರ್ಟಿ ವೇಟ್ ಎಷ್ಟು ಮಾಡ್ಯಾರ? 1 kgಗೆ 1,000 ಅಂತ ಮಾಡಿದ್ದಾರೆ. ಎಷ್ಟ್ ಮಾಡಿದ್ರೆ ಹೇಳ್ರಿ? 1 kgಗೆ 1,000ಕ್ಕ 800 ಗ್ರಾಮ್ ಅಂತ ಬಳಸಿದ್ದಾರೆ. ಅದೇ ರೀತಿಯಾಗಿ ಓಕೆನಾ? ಅದೇ ರೀತಿಯಾಗಿ 100ಕ್ಕೆ ಎಷ್ಟು ಬಳಸಿದಾರ ಅವರು? 90 ಅಂತ. ಅಂದ್ರೆ ಆ ವಸ್ತುವಿಗೆ ಎಷ್ಟಿತ್ತು? 90 ರೂಪಾಯಿ ಇತ್ತು, ಬಟ್ ಅವ್ರು ಬಳಕೆ ಮಾಡಿದಷ್ಟು 100 ಅಂತ. ಬಟ್ ಅವ್ರ ಏನ್ ಮಾಡಿದಾರೆ ಇಲ್ಲಿ? 1000 ಗ್ರಾಮ್ ಬದ್ಲಿಗೆ ನಮ್ಗೆ ಎಷ್ಟು ಕೊಟ್ಟಾರ? 800 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇವಾಗ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗತ್ತ ಅಂತ. ಈ 0 ಕ್ಯಾನ್ಸಲ್, ಈ 0
ಈ 0 ಈ 0 ಇವೆರಡು 0 ಕ್ಯಾನ್ಸಲ್ ಆಯ್ತಾ? ಉಳಿದಿದೆಷ್ಟು? 9/8 ಅಂತ ಉಳಿದಿದೆ. ಓಕೆನಾ? ಅಂದ್ರೆ 8ಕ್ಕೆ ಎಷ್ಟು ಹೆಚ್ಚಾಗ್ಯದ? 9 ಅಂದ್ರೆ ಒಂದ್ ವ್ಯಾಲ್ಯೂ ಅಂತ, ಅಂದ್ರೆ 9 ವ್ಯಾಲ್ಯೂ ಕೊಟ್ಟಾರ ಅವ್ರು ಇಲ್ಲಿ. ಎಷ್ಟಂತ? 90 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಓಕೆನಾ? 9 ವ್ಯಾಲ್ಯೂ ಅಂದ್ರೆ 8ಕ್ಕೆ ಏನಾಗ್ಯದ ಹೆಚ್ಚ? 1 ಅಂದ್ರೆ 1 kgಗೆ ಎಷ್ಟದ? 90 ರೂಪಾಯಿ. ಅಂದ್ರೆ ವ್ಯಾಲ್ಯೂ ಎಷ್ಟದ ಇಲ್ಲ ನಮ್ಗೆ? 9. ಕ್ಲಿಯರ್ ಮಾಡ್ಕೊಡ್ರಿ. 8ಕ್ಕೆ ಹೆಚ್ಚಾಗ್ಯದ ಎಷ್ಟು? 1. ಆ 1ರ ಸ್ಥಾನದಲ್ಲಿ ಯಾವ ವ್ಯಾಲ್ಯೂ ಅದ? 9. 9ಕ್ಕೆ ಎಷ್ಟು ರೂಪಾಯಿ ಆಗ್ಯದ? 90 ರೂಪಾಯಿ ಅಂತ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟಕ್ಕೆ ನಾವು ಕಂಡಿಡಿಬೇಕು ಹೇಳ್ರಿ? 1ಕ್ಕೆ ಅಂತ ಕಂಡಿಡೀರಿ. 1 ಇಂಟು 90 ಡಿವೈಡೆಡ್ ಬೈ 9 ಅಂತ. ಇವಾಗ ಛೇದ ಮಾಡ್ಕೊಳ್ರಿ ಎಷ್ಟು ಬರುತ್ತಾ ಅಂತ? 9 ಒಂದ್ಲೆ 9 ಹತ್ಲೆ ಅಂತ. ಅಂದ್ರೆ ಟೋಟಲ್ ಆಗಿ ಅವ್ರಿಗೆ ಲಾಭ ಎಷ್ಟಾಗಿದೆ ಹೇಳ್ರಿ? 10% ಅಂತ. ಓಕೆನಾ? ಕ್ಲಿಯರ್ ಇದನ್ನ ಇದು? ಅಂದ್ರೆ 10% ಆಪ್ಷನ್ ಅಲ್ಲಿ ಇದೆ ನೋಡ್ರಿ, 10 ರೂಪಾಯಿ ಅಂತ ಬರುತ್ತಾ. ಅಂದ್ರೆ ಆಪ್ಷನ್ ಯಾವ್ದು ಬರುತ್ತಾ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದನ್ನ ಇದು? ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. ದ ಅವರೇಜ್ ಆಫ್ 6 ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಇಸ್ 68 ಅಂತ. ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೆ ಏನು ನೋಡ್ರಿ, ಕರೆಕ್ಟ್ ಆಗಿ ಓದ್ಕೊಳ್ರಿ. ವಾಟ್ ಈಸ್ ದ ಕ್ಯೂಬ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಹೈಯೆಸ್ಟ್ ಅಂಡ್ ದ ಲೋವೆಸ್ಟ್ ನಂಬರ್ಸ್ ಅಂತ ಕೇಳಿದ್ದಾರೆ. ಓಕೆನಾ? ಸತತ 6 ಬೆಸ ಸಂಖ್ಯೆಗಳ ಸರಾಸರಿ 68 ಅಂತ. ಓಕೆನಾ? ಸತತ 6 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟದ? 68 ಅಂತ. ಹಾಗಾದ್ರೆ ಅತ್ಯಧಿಕ ಮತ್ತು ಕಡಿಮೆ ಸಂಖ್ಯೆಗಳ ನಡುವಿನ ವ್ಯತ್ಯಾಸದ ಘನ ಅಂತ ಕೇಳಿದ್ದಾರೆ. ನೋಡ್ರಿ, ಈ ಒಂದು ಏನು ಕ್ವಶನ್ ಅದಲ್ಲ, ಡಿಫ್ರೆಂಟ್ ಆಗಿ ಕೇಳಿದ್ದಾರೆ. ಯಾವ ರೀತಿಯಾಗಿ ನೋಡ್ರಿ, ಇಲ್ಲಿ 6 ಸಂಖ್ಯೆಗಳು ಯಾವ್ದ? ಫಸ್ಟ್ ಅದ್ರ ಘನ ಎಷ್ಟದ ಅಂತ? ಟೋಟಲ್ ಆಗಿ 68 ಅಂತ. ವ್ಯಾಲ್ಯೂ ಎಷ್ಟದ ಅಂತ? 68 ಅಂತ. ಅವ್ರು ಏನ್ ಕೇಳಿದ್ದಾರೆ? 6 ಅಂತ ಕೇಳಿದ್ದಾರೆ. ಇದ್ರ ನಮ್ಗೆ ಏನಿದೆ ಇಲ್ಲಿ? ಓನ್ಲಿ 1 ಅಂತ ಇದೆನಾ? ಇವಾಗ ನಾವು ಕಂಡು ಹಿಡ್ಕೋಬೇಕು. 68 ಆದ್ಮೇಲೆ 68 ಹಿಂದೆ ಯಾವ ಒಂದು ರೀತಿಯ ಬೆಸ್ ಸಂಖ್ಯೆ ಬರ್ತಾವ ಹೇಳ್ರಿ ನೋಡೋಣ. 68 ಹಿಂದೆ ಮತ್ತೆ 68 ಮುಂದ, ಒಟ್ಟು ಟೋಟಲ್ ಆಗಿ ನಮ್ಗೆ 6 ಸಂಖ್ಯೆಗಳನ್ನ ಕಂಡು ಹಿಡ್ಕೋಬೇಕಾ? ಅವ್ರೇನ್ ಕೇಳಿದ್ದಾರೆ? 6 ಆಡ್ ನಂಬರ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ 68 ಹಿಂದೆ 3, 68 ಮುಂದೆ 3 ಅಂತ. ಮತ್ತೆ ಮತ್ತೆ ರೈಟ್. 62 ಆಗ್ಬೋದಾ? ಆಗ್ಬೋದು. 62 ಆಡ್ ನಂಬರ್ಸ್ ಆಗುತ್ತಾ? ಆಗಲ್ಲ. 61 ಆಗುತ್ತಾ? ಆಗಲ್ಲ. ನೋಡ್ರಿ, ಚೆಕ್ ಮಾಡ್ಕೊಡಿ. ನಮ್ಗೆ ಏನ್ ಬೇಕಾಗಿದೆ? ಓನ್ಲಿ 3 ನಂಬರ್ಸ್ ಬೇಕಾಯ್ತು. ಇವಾಗ ಇದ್ರ ಮುಂದೆ ನೋಡ್ಕೊಡ್ರಿ, ಎಷ್ಟು ಬರುತ್ತೆ? 69 ಆಡ್ ನಂಬರ್ಸ್. ಮತ್ತೆ 71 ದೆನ್ 73 ಅಂತ. ಓಕೆನಾ? ಇದಿಷ್ಟು ಕ್ಲಿಯರ್ ಏನಾ? ಅಂದ್ರೆ 68 ಸಂಖ್ಯೆಯ ಹಿಂದಿನ 3 ಸಂಖ್ಯೆ, ಮುಂದಿನ 3 ಸಂಖ್ಯೆಗಳು ಅಂದ್ರೆ ಅವುಗಳ ಒಂದು ಬೆಸ ಸಂಖ್ಯೆಗಳನ್ನ ನಾವು ಕಂಡು ಹಿಡ್ಕೋಬೇಕು. ಕಂಡು ಹಿಡ್ಕೊಂಡ್ವಿ, ಗೊತ್ತಾಯ್ತು ನಮ್ಗೆ ವ್ಯಾಲ್ಯೂಸ್. ಇವಾಗ ಏನ್ ಕೇಳಿದ್ದಾರೆ? ಅತ್ಯಧಿಕ ಮತ್ತು ಕಡಿಮೆ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ. ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದು, ಸಣ್ಣ ಸಂಖ್ಯೆ ಯಾವ್ದು ಹೇಳ್ರಿ ನೋಡೋಣ. 73 ಅನ್ನೋದೇನು ದೊಡ್ಡ ಸಂಖ್ಯೆ ಆಯ್ತು. ಸಣ್ಣ ಸಂಖ್ಯೆ ಯಾವ್ದು? ರೈಟ್, 63 ಅಂತ. ಹಾಗಾದ್ರೆ ಈ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತಾ? ಡಿಫ್ರೆನ್ಸ್ ಮಾಡ್ರಿ. ರೈಟ್, 10 ಆಯ್ತಾ? ಈ 10ಕ್ಕೆ ಅವ್ರು ಏನ್ ಮಾಡಂದಾರ? ಘನವನ್ನು ಮಾಡ್ರಿ. ಅಂದ್ರೆ 10ಕ್ಕೆ ಕ್ಯೂಬ್ ಮಾಡಿದಾಗ ಎಷ್ಟಾಗುತ್ತಾ? 1000 ಅಂತ. ಓಕೆನಾ? ಕ್ಲಿಯರ್ ಇದನ್ನ ಇದು? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಇನ್ನೊಂದ್ಸಲ ನೋಡ್ಕೊಳ್ರಿ. ಒಂದು ಸಂಖ್ಯೆ ಕೊಟ್ರು 68 ಅಂತ. ಕೊಟ್ಟಾಗ ಸತತ 6 ಸಂಖ್ಯೆಗಳು ಅಂದಾಗ ಈ ಕಡೆ ಸೈಡ್ 3 ತಗೋಬೇಕು, ಈ ಕಡೆ ಸೈಡ್ 3 ತಗೋಬೇಕು. ಯಾಕಪ್ಪ ಒಂದೇ ಸೈಡ್ ತೊಳಕ್ ಬರಲ್ಲ ಅಂದ್ರೆ ಅವ್ರು ಏನ್ ಕೇಳಿದಾರೆ ಮುಂದೆ? ಅತ್ಯಧಿಕ ಮತ್ತು ಕಡಿಮೆ ಸಂಖ್ಯೆ ಅಂತ ಕೇಳಿದಾಗ ಈ ರೀತಿಯಾಗಿ ನಾವು ಮಾಡ್ಕೊತಾ ಹೋಗ್ಬೇಕು. ಓಕೆನಾ? ಅವಾಗ ಏನ್ ಬರುತ್ತಾ? ನಮ್ಗೆ ಕಡಿಮೆ ಸಂಖ್ಯೆನೂ ಬರುತ್ತಾ, ದೊಡ್ಡ ಸಂಖ್ಯೆನೂ ಬರುತ್ತಾ. ಅವಾಗ ಅವು ಎರಡು ನಡುವಿನ ಡಿಫ್ರೆನ್ಸ್ ಅನ್ನ ಕಂಡಿಡಿದಾಗ ಎಷ್ಟು ಬಂತು? 10 ಅಂತ. ಅವ್ರ ಏನ್ ಮಾಡಂದ್ರ ಅದರ ಘನವನ್ನ ತೆಗೀರಿ ಅಂತ. ಘನ ಅಂದ್ರೆ ಏನ್ ಮಾಡ್ತೀವಿ ನಾವು? ಕ್ಯೂಬ್ ಅಂತ ಮಾಡ್ತೀವಿ. ಓಕೆನಾ? 10ನ್ನ 3 ಬಾರಿ ಗುಣಿಸಿದಾಗ ಎಷ್ಟು ಬಂತ ನಮ್ಗ? 1000 ಅಂತ ಬರುತ್ತಾ. ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ನೋಡ್ರಿ ಏನದಂತ. A seller announced 30% discount on the mark price of a fan if the selling price of the fan is rupees 2800, then the mark price of the fan was ಅಂತ ಕೇಳಿದ್ದಾರೆ. ಏನ್ ಕೊಟ್ರು ನೋಡ್ರಿ. ಒಬ್ಬ ಮಾರಾಟಗಾರನು ಫ್ಯಾನ್ ನ ಗುರುತಿಸಲಾದ ಬೆಲೆ ಮೇಲೆ 30% ರಿಯಾಯಿತಿಯನ್ನ ಘೋಷಿಸ್ತಾನೆ ಅಂತ. ಅಂದ್ರೆ ಒಂದು ವಸ್ತು ಅದ, ಅದ್ರ ಮೇಲೆ ಎಷ್ಟ್ ಮಾಡ್ತಾರ ಡಿಸ್ಕೌಂಟ್? ನೀವು ಅಂಗಡಿ ಹೋಗಿರಿ, ಒಂದ್ ಶಾಪಿಗೆ ಹೋಗಿರಾ, ಅಲ್ಲಿ ಏನ್ ಮಾಡಿದಾರೆ? ಫ್ಯಾನ್ ಇದೆ, ಅದಕ್ಕೆ ಎಷ್ಟ್ ಮಾಡಿದಾರೆ? 30% ಡಿಸ್ಕೌಂಟ್ ಅನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇದಾದ್ಮೇಲೆ ಅದ್ರ ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ಅದ್ರ ರೇಟ್ ಎಷ್ಟಾಗಿದೆ? 2800 ಅಂತ. ಹಾಗಾದ್ರೆ ಆ ಫ್ಯಾನ್ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಒಂದು ವಸ್ತುವಿಗೆ
ಡಿಸ್ಕೌಂಟ್ ಕೊಟ್ಟಾಗ ಎಷ್ಟು ಬಂತು 2800 ಅಂತ. ಅಂದ್ರೆ ನಾವು ಯಾವಾಗ್ಲೂ ಕೂಡ 100 ಕೊಡ್ತೀವ ಡಿಸ್ಕೌಂಟ್. ಅಂದ್ರೆ 100 ಒಳಗೆ 30 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತಾ? 70. ರೈಟ್, 70 ಅಂತ ಆಯ್ತು. ಈ 70 ಡಿಸ್ಕೌಂಟಿಗೆ ಎಷ್ಟು ಬಂತು ನಮ್ಗೆ ವ್ಯಾಲ್ಯೂಸ್? 2800 ಅಂತ. ಇವಾಗ ಏನ್ ಮಾಡ್ತೀವಿ ನಾವು? 100ಕ್ಕೆ ಎಷ್ಟು ಅಂತ ಕಂಡುಹಿಡಿತೀವಿ ಆ ವಸ್ತುವಿನ ಪೂರ್ಣ ಬೆಲೆ ಅಂತ. ಓಕೆನಾ? ಅಂದ್ರೆ ಟೋಟಲ್ ಆಗಿ ಡಿಸ್ಕೌಂಟ್ ಕೊಟ್ಟಿರ್ತಾರಲ್ಲ ಅದನ್ನ 30% ಅಂತ ಇಟ್ಕೊಳ್ಳೋ ಹಾಗಿಲ್ಲ, ಅದನ್ನ ಮೈನಸ್ ಮಾಡ್ಕೋಬೇಕು ಟೋಟಲ್ ಆಗಿ 100%ಗೆ. 100% ಒಳಗೆ ನಾವು ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬಂತು? 70 ಅಂತ. ಆ 70% ವ್ಯಾಲ್ಯೂ ಕೊಟ್ಟರೆ ಎಷ್ಟಂತ? 2800 ಅಂತ. ನಮ್ಗೆ ಇವಾಗ ಎಷ್ಟು ಕಂಡುಹಿಡಬೇಕು? ಟೋಟಲ್ ಆಗಿ 100% ಅಂತ ಕಂಡುಹಿಡಬೇಕು. ಇವಾಗ ಮಲ್ಟಿಪ್ಲೈ ಮಾಡ್ರಿ. 100 ಇಂಟು 2800 ಡಿವೈಡೆಡ್ ಬೈ 70 ಅಂತ. ಓಕೆನಾ? ಹಾಗಾದ್ರೆ ಇದನ್ನ ಛೇದ ಹಿಡ್ಕೊಡ್ರಿ. ಎಷ್ಟು ಬಂತ ಹೇಳ್ರಿ? ಫಾಸ್ಟ್ ಆಗಿ ಮಾಡ್ರಿ ಛೇದ. 0 ಈ 0 ಕ್ಯಾನ್ಸಲ್. 7 1 7 4 28 0 ಅಂತ. ಎಷ್ಟು ಬಂತು? 4000. 4000 ಅಂತ. ಆ ವಸ್ತುವಿನ ಮೂಲ ಬೆಲೆ ಎಷ್ಟಪ್ಪ ಅಂದ್ರೆ 4000 ರೂಪಾಯಿ ಅಂತ. ಓಕೆನಾ? ಕ್ಲಿಯರ್ ಇದನ್ನ? ಇದು ಆಪ್ಷನ್ ಇದೆನಾ ಇಲ್ಲಿ? ಆಪ್ಷನ್ ಇದೆ. ಅಂದ್ರೆ ಆಪ್ಷನ್ ಯಾವ್ದಾಗುತ್ತಾ? ಆಪ್ಷನ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಅಂಡರ್ಸ್ಟ್ಯಾಂಡ್ ಆಗಿದೆ? ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. 4 cows are tied at 4 corners ಅಂತ. Then of a rectangular field of a length 30 meter and width 20 meter, the length of the rope is 7 meter. What is the area of the field that cows cannot graze ಅಂತ ಕೊಟ್ಟಿದ್ದಾರೆ. ಯೂಸ್ ಪೈ = 22/7 ಅಂತ. ಅವ್ರ ಕ್ವಶನ್ ಒಳಗೆ ಕೊಟ್ಟಿರ್ತಾರೆ, ನೀವು ಪೈ ಅನ್ನ ಬಳಕೆ ಮಾಡ್ರಿ ಅಥವಾ ಬೇಡ ಅಂತ. ಓಕೆನಾ? ಹಾಗಾದ್ರೆ ಕನ್ನಡ ಒಳಗೆ ಓದ್ಕೊಡ್ರಿ ಏನ್ ಕೊಟ್ಟಾರಂತ. 30 ಮೀಟರ್ ಉದ್ದ ಮತ್ತು 20 ಮೀಟರ್ ಅಗಲವಿರುವ ಆಯತಾಕಾರದ, ಗೊತ್ತಾ ರೆಕ್ಟಾಂಗಲ್ ಯಾವ ರೀತಿಯಾಗಿರುತ್ತೆ ಹೇಳ್ರಿ? ಈ ರೀತಿಯಾಗಿರುತ್ತಾ? ಇದಕ್ಕ ಎಷ್ಟು ಉದ್ದ ಎಷ್ಟದ ಅಂತ? 30 ಮೀಟರ್ ಅಂತ. ಓಕೆನಾ? 30 ಮೀಟರ್. ಅಗಲ ಎಷ್ಟದ ಅಂತ? 20 ಮೀಟರ್. ಕ್ಲಿಯರ್ ಇದೆ? ಹಾಗಾದ್ರೆ 4 ಮೂಲೆಗಳಲ್ಲಿ ಏನ್ ಕೇಳಿರೋರು? ಆ ಒಂದು ಹೊಲ ಇರುತ್ತಾ, ಇದು ಹೊಲ ಅಂತ ಅನ್ಕೊಳ್ರಿ. ಹೊಲದ 4 ಮೂಲೆ, ಈ ಒಂದ್ ಸೈಡ್, ಇದೊಂದ್ ಸೈಡ್, ದೆನ್ ಇದೊಂದ್ ಸೈಡ್, ಇದೊಂದ್ ಸೈಡ್ ಅಂತ 4 ಮೂಲೆಗಳಲ್ಲಿ 4 ಹಸುಗಳನ್ನ ಕಟ್ಟಲಾಗುತ್ತದೆ. ದೆನ್ ಹಗ್ಗದ ಉದ್ದ 7 ಮೀಟರ್ ಅಂತ. ಅಂದ್ರೆ ಇಲ್ಲಿದಿಂದ ಇಲ್ಲಿಗೆ, ದೆನ್ ಇಲ್ಲಿದಿಂದ ಇಲ್ಲಿಗೆ, ದೆನ್ ಇಲ್ಲಿದಿಂದ ಇಲ್ಲಿಗೆ, ದೆನ್ ಇಲ್ಲಿದಿಂದ ಇಲ್ಲಿಗೆ, ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು? 7 ಮೀಟರ್ ಅಂತ. ಇಲ್ಲಿ 4 ಸೈಡ್, ಆ ಒಂದು ಹೊಲದ ಕೊನೆಯ 4 ಏನ್ ಮೂಲೆ ಇರ್ತಾವಲ್ಲ ಅದಕ್ಕ 7 ಮೀಟರ್ ಅಂತ 4 ಹಸುಗಳನ್ನ ಕಟ್ಟಾರ 7 ಮೀಟರ್ ಅಂತ. ಓಕೆನಾ? ಹಾಗಾದ್ರೆ ಹಸುಗಳು ಮೇಯಲು ಸಾಧ್ಯವಾಗದ ಹೊಲದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸಾಧ್ಯವಾಗದ ಹೊಲದ ಮೇಲ್ಮೈ ವಿಸ್ತೀರ್ಣ ಅಂತ. ಹಾಗಾದ್ರೆ ಮೊದಲನೇದಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಫಸ್ಟ್ ಈ ರೀತಿಯ ಕೊಟ್ಟಾಗ ನಾವ್ ಏನ್ ಮಾಡ್ಕೋಬೇಕು? ವಿಸ್ತೀರ್ಣ ಅಂತ ಕೇಳಿದಾಗ ಫಸ್ಟ್ ನಾವು ಟೋಟಲ್ ಆಗಿ ಕಂಡಿಡ್ಕೋಬೇಕು. ಏನಪ್ಪಾ ಅಂದ್ರೆ ಆ ಆಯತದ ಟೋಟಲ್ ಆಗಿ ವಿಸ್ತೀರ್ಣ ಎಷ್ಟದ? ಓಕೆನಾ? ಆ ಆಯತದ ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಅಂದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಅಂದ್ರೆ ಫಾರ್ಮುಲಾ ಏನ್ ಬರುತ್ತೆ ಹೇಳ್ರಿ? L × B ಅಂತ. ಅಂದ್ರೆ L ಎಷ್ಟದ? 20 ಅಂತ ಅದ. ಮತ್ ಇದು ಎಷ್ಟದ? ಹೈಟ್ ಎಷ್ಟದ? 30 ಮೀಟರ್ ಅಂತ ಅದ. ಅಂದ್ರೆ 20 × 30ನ ಮಲ್ಟಿಪ್ಲೈ ಮಾಡ್ರೆ ಎಷ್ಟಾಗುತ್ತೆ? ಅದು 600 ಅಂತ ಆಗುತ್ತ. 600 ಮೀಟರ್ ಸ್ಕ್ವೇರ್ ಅಂತ ಆಗುತ್ತ. ಓಕೆನಾ? ಆ ಟೋಟಲ್ ಆಗಿ ಅದ್ರ ವಿಸ್ತೀರ್ಣ ಎಷ್ಟದ? 600 ಮೀಟರ್. ಓಕೆನಾ? ಇವಾಗ ಏನ್ ಕೇಳ್ಯಾರ ಅವರು? ಆ ಒಂದು ಹಸುಗಳಿದಾವಲ್ಲ ಕೊನೆಗೆ ಅದು ಏನ್ ಮಾಡ್ಬೇಕು? ಅದು ಏನಂತಾರ, ಅದು ಹುಲ್ಲನ್ನ ಮೇಯಲು ಸಾಧ್ಯವಾಗದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ. ಅಂದ್ರೆ ಅದು ಇಷ್ಟ ಮೇಯ್ಬೋದಾ? ಇಷ್ಟ ಮೇಯ್ಬೋದವು? 7 ಮೀಟರ್ ಇಲ್ಲಿ ಬರ್ತಾವ ಅವು ಮೇಯ್ಲಿಕ್ಕ? ಬರಲ್ಲ. ಹಾಗಾಗಿ ಮೊದಲನೇದಾಗಿ ನಾವ್ ಏನ್ ಮಾಡ್ಕೋಬೇಕು? ಇದರ ಒಂದು ವಿಸ್ತೀರ್ಣವನ್ನ ನಾವು ಕಂಡುಹಿಡ್ಕೋಬೇಕು ಅಂತ. ಕ್ಲಿಯರ್ ಇದೆನಾ? ಇದಕ್ಕೆ ಏನಂತ ಕರಿತೀವಿ ನಾವು? ಈ ರೀತಿಯ ಕೊಟ್ಟಾಗ ಇದಕ್ಕ ತ್ರಿಜ್ಯಾಂತರ ಖಂಡ ಅಂತ ನಾವು ಕರಿತೀವಿ. ಓಕೆನಾ? ಇದು ಈ ಒಂದು ಟಾಪಿಕ್ ನಲ್ಲಿ, ಅಂದ್ರೆ ಈ ಒಂದು ಶಿಫ್ಟ್ ನಲ್ಲಿ ಮೊದಲ ಒಂದು ಪ್ರಶ್ನೆ ಬಂದಿದೆ ಈ ರೀತಿಯಾಗಿ. ಇವಾಗ ಈ ಹಿಂದಿನ ದಿನಗಳು ಏನ್ ಮಾಡಿದ್ರು ಅಂದ್ರೆ ಓನ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಮತ್ತೆ ಕರ್ಡ್ ಸರ್ಫೇಸ್ ಏರಿಯಾ, ಅದರ ಮೇಲ್ಮೈ ವಿಸ್ತೀರ್ಣ ಎಷ್ಟು, ಘನ ಏನು, ಬಾಹು ಏನು, ಅದ್ರ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈ ಓವರ್ ಆಲ್ ಆಗಿ ಎಲ್ಲಾ ಒಂದು ಶಿಫ್ಟ್ ನಲ್ಲಿ, ಅಂದ್ರೆ ಈ ಒಂದು ಎಲ್ಲ ಎಕ್ಸಾಮ್ ಅಲ್ಲಿ ಇದೆ ಫಸ್ಟ್ ಕ್ವಶನ್ ಈ ರೀತಿಯಾಗಿ ಕೇಳಿದ್ರು. ಓಕೆನಾ? ಅಂದ್ರೆ ಬೇಸಿಸ್ ಆಗಿ ಮತ್ತೆ ಬೇರೆ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ. ಅದಕ್ಕಾಗಿ ಇದ್ರ ಸೈಡ್ ಹಿಂದ ಮುಂದ ಅಂದ್ರೆ ಇದ್ರ ಫಾರ್ಮುಲಾಗಳು ಯಾವ್ಯಾವ ಬರ್ತಾವ ಅದನ್ನ ಚೆಕ್ ಮಾಡ್ಕೋತಾ ಹೋಗ್ರಿ. ಓಕೆನಾ? ಹಾಗಾದ್ರೆ ನನಗೆ ಮೊದಲನೇದಾಗಿದ್ದು ಹೇಳ್ರಿ, ತ್ರಿಜ್ಯಾಂತರ ಖಂಡದ ಫಾರ್ಮುಲಾ ಏನ್ ಬರುತ್ತಾ? ಓಕೆನಾ? ಏನ್ ಬರುತ್ತಾ ಹೇಳ್ರಿ? ತ್ರಿಜ್ಯಾಂತರ ಖಂಡದ ಫಾರ್ಮುಲಾ ಏನ್ ಬರುತ್ತಾ? πr² θ /
360 ಅಂತ ಬರುತ್ತಾ. ಓಕೆನಾ, ಫಾರ್ಮುಲಾ ಏನ್ ಬರುತ್ತಾ, ಪೈ ಆರ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 360 ಅಂತ. ಇದು ಏನಾಯ್ತು, ಓನ್ಲಿ ಒಂದ್ ತ್ರಿಜ್ಯ ಕಂಡದಾಯ್ತು. ನಮ್ಗೆ ಎಷ್ಟು ಬಂದಾವ ಇಲ್ಲಿ, 1 2 3 4 ಅಂತ, ಟೋಟಲ್ ಆಗಿ 4 ಅಂತ. ಹಾಗಾದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ 4 ಇಂಟು ಅಂತ ಮಾಡ್ಕೋತೀವಿ. ಓಕೆನಾ, ಅಂದ್ರೆ ನೋಡ್ರಿ ಇಲ್ಲಿ ಎಷ್ಟು ಬರುತ್ತಾ, 4 ಇಂಟು 22/7. ನಮ್ಗ ಆರ್ ಸ್ಕ್ವೇರ್ ಅಂದ್ರೆ ಗೊತ್ತದ ವ್ಯಾಲ್ಯೂ, ರೇಡಿಯಸ್. ಇಲ್ಲಿ ಏನದ, ರೋಪ್ ಅಂದ್ರೆ ಏನ್ ಕಟ್ಟಾರ ಅವರು, 7 ಮೀಟರ್ ಅನ್ನ ಕಟ್ಟಿದೆ. ಅಂದ್ರೆ 7 7 ಎಷ್ಟಾಗುತ್ತಾ, 49. ಓಕೆನಾ, ಹಾಗಾದ್ರೆ ತೀಟಾ ಅಂದ್ರೆ ಎಷ್ಟು ವ್ಯಾಲ್ಯೂ ಬರುತ್ತಾ ಹೇಳ್ರಿ ನೋಡೋಣ. ಟೋಟಲ್ ಆಗಿ ಆಯತದ ಟೋಟಲ್ ಎಷ್ಟಿರುತ್ತಾ, 360 ಡಿಗ್ರಿ ಅಂತ. ಪ್ರತಿಯೊಂದು ಕೋನ ಎಷ್ಟಾಗುತ್ತಾ, ಪ್ರತಿಯೊಂದು ಕೋನ ಎಷ್ಟಾಗುತ್ತಾ, 90 ಡಿಗ್ರಿನ, 90 180 ಎಷ್ಟಾಗುತ್ತಾ, 270 360 ಅಂತ. ಓಕೆನಾ, ನಾಲ್ಕು ಸಬ್ ಡಿವೈಡ್ ಮಾಡಿದಾಗ ಪ್ರತಿಯೊಂದು ಕೋನಕ್ಕೆ ಎಷ್ಟು ಬರುತ್ತೆ, 90 ಡಿಗ್ರಿ ಅಂತ. ಅಂದ್ರೆ 90 ಅಂತ ಆಯ್ತು, ಇಂಟು ಎಷ್ಟು ಬರುತ್ತಾ ಇಲ್ಲಿ 360 ಅಂತ ಬರುತ್ತಾ. ಓಕೆನಾ, ಕ್ಲಿಯರ್ ಇದೆನಾ, ಇಲ್ಲಿ ಡಿವೈಡ್ ಬೈ 360 ಅಂತ ಇದೆ, ಅದನ್ನ ಇಟ್ಕೊಂಡಿನಿ. ಇವಾಗ ಛೇದ ಹೊಡ್ಕೊಳ್ರಿ, 7 ಒಂದ್ಲೆ 7 7 49 ಅಂತ ಆಯ್ತಾ. ದೆನ್ ಈ 0 ಕ್ಯಾನ್ಸಲ್, ಈ 0, 9 ಒಂದ್ಲೆ 9 4 36, ಈ 4 ಕ್ಯಾನ್ಸಲ್, ಈ 4 ಕ್ಯಾನ್ಸಲ್ ಅಂತ ಆಯ್ತು. 22 ಇಂಟು 7 ಮಲ್ಟಿಪ್ಲೈ ಮಾಡ್ರಿ, 7 2 14, 7 2 14 1 15 ಅಂತ. ಟೋಟಲ್ ಆಗಿ ಏನಂತಾರೆ, ತ್ರಿಜ್ಯಾಂತರ ಕಂಡದು ಟೋಟಲ್ ಆಗಿ ವಿಸ್ತೀರ್ಣ ಎಷ್ಟು ಬಂತಪ್ಪ ಅಂದ್ರೆ 154 ಅಂತ ಬಂದಿದೆ, ಮೀಟರ್ ಸ್ಕ್ವೇರ್ ಅಂತ ಬಂದಿದೆ. ಓಕೆನಾ, 154 ಅಂತ ಬಂತು. ಇವಾಗ ಅವ್ರು ಏನ್ ಕೇಳಾರ, ಮೇಯಲು ಆಗದ್ದು ಯಾವ ಒಂದು ಪ್ಲೇಸ್ ಅನ್ನು ಅವರು ಅದನ್ನ ತಿನ್ನಲ್ಲ ಅಂತ ಕೇಳಿದಾರೆ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟದ ನಮ್ದು 600. ಇದು ಹೋಲ್ ಆಗಿ ಎಷ್ಟದ 600 ಅಂತ. 600 ಒಳಗ ನಾವೇನ್ ಮಾಡ್ತೀವಿ, 154 ಮೈನಸ್ ಮಾಡ್ತೀವಿ. ಓಕೆನಾ, 10 4 ಕಳೆದ್ರೆ 6, 10 6 ಕಳೆದ್ರೆ 4, 6 2 ಕಳೆದ್ರೆ 4 ಅಂತ. ಓಕೆನಾ, ಟೋಟಲ್ ಆಗಿ ಎಷ್ಟು ಬಂತ ಹೇಳ್ರಿ, 446 ಮೀಟರ್ ಸ್ಕ್ವೇರ್ ಏನಾಗುತ್ತೆ ಅದು ಆ ಹಸುಗಳು ಮೇಯಲ್ಲ ಅಂತ. ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ, ಇಲ್ಲಿ ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಓಕೆನಾ, ಈ ಒಂದು ಕ್ವಶನ್ ಇದೇ ಶಿಫ್ಟ್ ನಲ್ಲಿ ಮೊದಲನೇದಾಗ ಕೇಳತ್ತ. ಡಿಫರೆಂಟ್ ಇದೆ ಕ್ವಶನ್, ಸ್ವಲ್ಪ ಇನ್ನೊಂದ್ಸ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಫಸ್ಟ್ ಒಂದು ರೆಕ್ಟಾಂಗಲ್ ಇದೆನಾ, ಆ ರೆಕ್ಟಾಂಗಲ್ ಏನ್ ಮಾಡ್ಯಾರ, ಒಂದು ಪ್ರತಿಯೊಂದು ಮೂಲ ಬದಿಗೆ ಏನಂತ ಕರಿತೀವಿ, ಕೊನೆಗೆ. ಆ ಕೊನೆಗೆ ಏನ್ ಮಾಡಿದಾರ, ಹಸುಗಳನ್ನ ಕಟ್ಟಿದ್ದಾರೆ. ಎಷ್ಟು, 7 ಮೀಟರ್ ರೋಪ್ ಅಂದ್ರೆ ಹಗ್ಗದಿಂದ ಕಟ್ಟಿದ್ದಾರೆ. ಅದ್ರ ಉದ್ದ ಮತ್ತೆ ಅಗಲಗಳನ್ನ ಕೊಟ್ಟಾರ. ಕೊಟ್ಟಾಗ ನಾವೇನ್ ಮಾಡ್ತೀವಿ ಫಸ್ಟ್ ಅಪ್ಪ ಅಂದ್ರೆ, ಇದರ ಒಂದು ಟೋಟಲ್ ವಿಸ್ತೀರ್ಣವನ್ನ ಕಂಡುಕೋತೀವಿ. ಓಕೆನಾ, ಅಂದ್ರೆ ಅದ್ರ ಟೋಟಲ್ ವಿಸ್ತೀರ್ಣ ಎಷ್ಟಾಗುತ್ತಾ, ಫಾರ್ಮುಲಾ ಏನ್ ಬರುತ್ತಾ, ಎಲ್ ಇಂಟು ಬಿ ಅಂತ. ಲೆಂತ್ ಕೊಟ್ಟಾರ, ಹೈಟ್ ಕೊಟ್ಟಾರ. ಎಷ್ಟು, 20 ಇಂಟು 30 ಅಂತ ಮಾಡಿದಾಗ ಎಷ್ಟು ಬಂತು, 600 ಮೀಟರ್ ಸ್ಕ್ವೇರ್ ಅಂತ ಬರುತ್ತಾ. ಹಾಗಾದ್ರೆ ಇವಾಗ ಪ್ರತಿಯೊಂದು ಇದು ಏನದಲ್ಲ ಇದು ಪಾಠ, ಇದಕ್ಕೆ ಏನಂತ ಕರಿತೀವಿ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಈ ತ್ರಿಜ್ಯಾಂತರ ಖಂಡ ಅಂತ ಬಂದಾಗ ಫಾರ್ಮುಲಾ ಏನ್ ಬರುತ್ತಾ, ಪೈ ಆರ್ ಸ್ಕ್ವೇರ್ ಥೀಟಾ ಡಿವೈಡ್ ಬೈ 360 ಅಂತ ಬರುತ್ತಾ. ಹಾಗಾದ್ರೆ ಟೋಟಲ್ ಆಗಿ ಇದು ಒಂದು ತ್ರಿಜ್ಯಾಂತರ ಖಂಡ ಅದ, ಅಂತವ್ 4 ಕಂಡು ಹಿಡಿಬೇಕು. ಹಾಗಾಗಿ ಇಂಟು 4 ಅಂತ ಬರ್ಕೊಂಡಿದ್ದೀನಿ. ಈ 4 ಇಂಟು ಪೈ ಅಂದ್ರೆ ಎಲ್ಲ ಸಬ್ಸ್ಟಿಟ್ ಮಾಡ್ಕೊಡ್ರಿ, ಛೇದ ಹೊಡ್ಕೊಡ್ರಿ. ಟೋಟಲ್ ಆಗಿ ಎಷ್ಟು ಬಂತು, 154 ಮೀಟರ್ ಸ್ಕ್ವೇರ್ ಅಂತ. ಅಂದ್ರೆ ಈ ಹೊಲಗಳು ಮೇದಿದ ವಿಸ್ತೀರ್ಣ ಎಷ್ಟು ಅಂತಪ್ಪ ಅಂದ್ರೆ, ಒಂದ್ ಸೆಕೆಂಡ್ ಏನು ಆಪ್ಷನ್ ಅದು ಕೇಳಿದ್ರಪ್ಪ ಅಂದ್ರೆ, ಕ್ವಶನ್ ಏನ್ ಮಾಡಿದ್ರು, ಓನ್ಲಿ ಅವ್ರು ಎಷ್ಟು ತಿಲ್ಲತ್ತಾರ ಅಂದ್ರೆ ಹಸುಗಳು ಎಷ್ಟು ಯಾವ ಒಂದು ಎಷ್ಟು ವಿಸ್ತೀರ್ಣದಲ್ಲಿ ಆ ಹಸುಗಳು ಮೇಲಿತಾವಪ್ಪ ಅಂದ್ರೆ ಕ್ವಶನ್ ಕೇಳಿದ್ರ ಅಂದ್ರೆ ಟೋಟಲ್ ಆಗಿ ಎಷ್ಟು ಬಂತು, 154 ಮೀಟರ್ ಸ್ಕ್ವೇರ್ ಅಂತ ಬಂತು. ಬಟ್ ಅವ್ರು ಏನ್ ಕೇಳಿದಾರೆ, ಸಾಧ್ಯವಾಗದ ಹೊಲದ ವಿಸ್ತೀರ್ಣ ಅಂತ. ಹಾಗಾದ್ರೆ ನಾವ್ ಏನ್ ಮಾಡ್ತೀವಿ, ಟೋಟಲ್ ಆಗಿ 600 ಒಳಗ 154 ಅನ್ನ ಮೈನಸ್ ಮಾಡ್ಕೋತೀವಿ. ಅಂದ್ರೆ ಎಷ್ಟು ಬಂತು, 446 ಅಂತ ಬರುತ್ತಾ. ಓಕೆನಾ, ಕ್ಲಿಯರ್ ಇದನ್ನ ಇದು. ಇದನ್ನ ಇನ್ನೊಂದ್ಸತ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಈ ಫಾರ್ಮುಲಾವನ್ನ ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಡ್ರಿ. ಓಕೆನಾ, ಇದ್ರ ಸೈಡ್ ಅದ್ರ ಯಾವ್ಯಾವ ಫಾರ್ಮುಲಾ ಬರ್ತಲ್ಲ ಅವುಗಳನ್ನ ಸರ್ಚ್ ಮಾಡಿ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಡ್ರಿ. ಓಕೆನಾ, ಮುಂದಿನ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ. ಇನ್ ಅನ್ ಎಲೆಕ್ಷನ್ ಬಿಟ್ವೀನ್ 2 ಕ್ಯಾಂಡಿಡೇಟ್ಸ್, ದ ಒನ್ ಹೂ ಗೆಟ್ಸ್ 50% ಆಫ್ ದ ವೋಟ್ಸ್ ಅಂತ. ಅಂದ್ರೆ ಒಬ್ರಿಗೆ ಎಷ್ಟು ಸಿಗ್ತಾವ, 50%. 50% ಅಂತ, ಒಬ್ರಿಗೆ 50% ಅಂದ್ರೆ ಒಬ್ಬ ವ್ಯಕ್ತಿ ಎ ಅಂತ ತಗೊಳ್ಳೋಣ. ದೆನ್ the votes polled is elected by majority of 4332 votes. What is the total number of votes polled ಅಂತ. ಏನ್ ಕೊಟ್ರು ನೋಡ್ರಿ ಕ್ವಶನ್, ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ಚಲಾವಣೆಯಾದ ಮತಗಳಲ್ಲಿ 58% ಪಡೆಯುವನು. ಅಂದ್ರೆ ಒಬ್ರು ಏನ್ ಮಾಡ್ತಾರ, 50%, 58% ಅಂತ. ಇಬ್ಬರು ಪಾರ್ಟಿಸಿಪೇಟ್ ಮಾಡ್ಲತ್ತಾರ ಅಂದ್ರ ಒಬ್ರಿಗೆ 58% ಆದ್ರೆ ಇನ್ನೊಬ್ರಿಗೆ ಎಷ್ಟಿರ್ತಾವ, ಟೋಟಲ್ ಆಗಿ 100% ವೋಟಿಂಗ್ ನಡೆದಿರ್ತ. ಅದು ಎಷ್ಟೇ ನಡೀಲಿ, ಟೋಟಲ್ ಆಗಿ ಏನಾಗಿರ್ತಾ 100% ಅಂತ. 100% ಒಳಗ ಒಬ್ರು 58% ಆದ್ರೆ ಇನ್ನೊಂದು ಏನ್ ಉಳಿತು, ರೈಟ್ 42 ಅಂತ ಆಯ್ತು. ಓಕೆನಾ, ಇವಾಗ ಇಬ್ಬರ ನಡುವಿನ ಅಂತರದಲ್ಲಿ ಎಷ್ಟು ಅಮೌಂಟ್ ಇದಾವೆ ಇಲ್ಲಿ, ಸಾರಿ ಎಷ್ಟು ಮತಗಳಿದ್ದಾವೆ, 4032 ಬಹುಮತಗಳಿಂದ ಅವರು ಆಯ್ಕೆ ಆಗ್ತಾರೆ. ಹಾಗಾದ್ರೆ ಇಬ್ಬರ ನಡುವಿನ ಡಿಫ್ರೆನ್ಸ್ ಎಷ್ಟು ಬರುತ್ತಾ, 16. ಈ 16 ಡಿಫ್ರೆನ್ಸ್ ನಿಂದ ಎಷ್ಟು ಪರ್ಸೆಂಟ್ ಇದೆ ಟೋಟಲ್ ಆಗಿ,
4032 ಅಂತ. ಟೋಟಲ್ ಆಗಿ 100ಕ್ಕೆ ಅಂತ ಮಾಡ್ಕೊಳ್ರಿ. ಇವಾಗ ಏನೇ ಆದ್ರೂ ಕೂಡ ಕೊನೆಗೆ ಎಷ್ಟು ಟೋಟಲ್ ಆಗಿ 100ಕ್ಕೆ ಅಂತಾನೆ ಮಾಡ್ಕೋಬೇಕು ನಾವು. ಇವಾಗ ಇವರಿಬ್ಬರ ನಡುವೆ ಡಿಫರೆನ್ಸ್ ಎಷ್ಟು 16% ಅಂತ. ಈ 16% ಬಹುಮತದಿಂದ ಎಷ್ಟು ಓಟ್ ಬಂದಿದಾವ ನಮ್ಗ 4032 ಅಂತ. ಹಾಗಾದ್ರೆ ಟೋಟಲ್ ಆಗಿ 100% ಎಷ್ಟಾಗುತ್ತಾ ಅಂತ ಮಾಡ್ಕೋಬೇಕು ನಾವು. ಹಾಗಾದ್ರೆ ನೋಡ್ರಿ ಇಲ್ಲಿ 100 ಇಂಟು 4032 ಡಿವೈಡೆಡ್ ಬೈ 16 ಅಂತ. ಓಕೆನಾ. ಇವಾಗ ಇದನ್ನ ಮಲ್ಟಿಪ್ಲೈ ಮಾಡ್ರಿ. 2 ಎಳ್ಳೆ 4 0 2 ಒಂದ್ಲೆ 2 6ಲೆ 12 ಆಯ್ತು. ದೆನ್ 2 8ಲೆ 16 ಅಂತ. ಕ್ಲಿಯರ್ ಇದನ್ನ ಇದಿಷ್ಟು. ಇವಾಗ ನೋಡ್ರಿ ದೆನ್ 2 4ಲೆ 8 2 ಒಂದ್ಲೆ 0 2 8ಲೆ 16 ಅಂತ ಆಯ್ತಾ. ಕ್ಲಿಯರ್ ಇದನ್ನ. 2 ಒಂದೇ 0 0 ಆಸ್ ಇಟ್ ಇಸ್ 1 ಹೋಗಲ್ಲ. ಮತ್ 0 ಕೊಟ್ಟಿನಿ 2 8ಲೆ 16 ಅಂತ. ಇವಾಗ ನೋಡ್ರಿ 4 ಒಂದೇ 4 2 8 2 ಉಳಿತು. 4 5ಲೆ 20 4 2 8 ಅಂತ. ಟೋಟಲ್ ಆಗಿ ಎಷ್ಟು ಬಂತು 25,200 ಓಟ್ಗಳು ಅಂತ. ಟೋಟಲ್ ಆಗಿ ಹೋಲ್ ಆಗಿ ಮತದಾನ ಎಷ್ಟಾಗ್ಯದಪ್ಪ, ವೋಟಿಂಗ್ ಎಷ್ಟಾಗ್ಯದ ಅಂದ್ರೆ ಚಲಾವಣೆಯಾದ ಒಟ್ಟು ಮತಗಳ ಸಂಖ್ಯೆ ಅಂದ್ರೆ ಟೋಟಲ್ ಆಗಿ 25,200 ಅಂತ. ಚಲಾವಣೆಯಾದ ಒಟ್ಟು ಮತಗಳು ಟೋಟಲ್ ಆಗಿ ಪರ್ಸೆಂಟ್ ಅಂತ ಮಾಡಿದಾಗ ಟೋಟಲ್ ಆಗಿ ಎಷ್ಟು 100% ಅಂತ ಮಾಡಿ ನಾವು ಕಂಡು ಹಿಡ್ಕೋಬೇಕು. ಓಕೆನಾ. ಟೋಟಲ್ ಆಗಿ ನಮ್ದು ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗ್ಯದಪ್ಪ ಅಂದ್ರೆ ಟೋಟಲ್ ಆಗಿ 100% ವೋಟಿಂಗ್ ಆಗ್ಯದ. 100% ಒಳಗೆ ಒಬ್ಬರಿಗೆ 58 ಆದ್ರೆ ಉಳಿದದೆಷ್ಟು ಅದು ಬಿ ಪಾರ್ಟ್ ಆಗಿರುತ್ತೆ. ಹಾಗಾದ್ರೆ ಇವ್ರಿಬ್ಬರ ನಡುವೆ ಡಿಫ್ರೆನ್ಸ್ ಎಷ್ಟು ಬಂತು 16 ಅಂತ. ಈ 16ಕ್ಕೆ ಒಂದು ವ್ಯಾಲ್ಯೂ ಕೊಟ್ಟರೆ ಎಷ್ಟು 4032 ಅಂತ. ಇವಾಗ ಅವ್ರು ಏನ್ ಕೇಳಿದಾರೆ ಟೋಟಲ್ ಆಗಿ ಎಷ್ಟು ಆಗ್ಯದ ಅಂತ. ಟೋಟಲ್ ಆಗಿ ಅಂದ್ರೆ ಏನ್ ಮಾಡ್ಕೋತೀವಿ ನಾವು 100% ಅಂತ ಮಾಡ್ಕೋತೀವಿ. ಹಾಗಾದ್ರೆ 100 ಇಂಟು ಅಂತ ಮಲ್ಟಿಪ್ಲೈ ಮಾಡ್ಕೊಳ್ರಿ. ಎಷ್ಟು ಬಂತು ಟೋಟಲ್ ಆಗಿ ಓಟ್ಸ್ ಎಷ್ಟಾಗ್ಯಾವ 25,200 ಅಂತ. ಆಪ್ಷನ್ ಯಾವ್ದಾಗುತ್ತೆ ನೋಡ್ರಿ ಇಲ್ಲಿ. ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಕ್ಲಿಯರ್ ಇದನ್ನ ಇದು. ಮುಂದಿನ ಕ್ವಶನ್ ಹೋಗ್ಬೋದಾ. ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಆಫ್ಟರ್ ಡಿಸ್ಕೌಂಟ್ ಆಫ್ 50% ಆನ್ ದ ಮಾರ್ಕ್ ಪ್ರೈಸ್ ದ ಪ್ರಾಫಿಟ್ ಇಸ್ 5% ಅಂತ. ಅಂದ್ರೆ 15% ಡಿಸ್ಕೌಂಟ್ ಕೊಟ್ಟಾಗ ನಮ್ಗೆ ಏನಾಗುತ್ತಾ 5% ಲಾಭ ಆಗುತ್ತಾ. ದೆನ್ ವಾಟ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ದ ಮಾರ್ಕ್ ಪ್ರೈಸ್ ಬಿ ದೇರ್ ಟು ಹ್ಯಾವ್ 8% ಪ್ರಾಫಿಟ್ ಅಂತ ಕೇಳಿದ್ದಾರೆ. ನೋಡ್ರಿ ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಡ್ರಿ. ಗುರುತಿಸಲಾದ ಬೆಲೆಯ ಮೇಲೆ 15% ರಿಯಾಯಿತಿ ನಂತರ ಲಾಭ ಏನಾಗುತ್ತೆ ನಮ್ಗೆ 5% ಆಗುತ್ತೆ. ಈಗ ಒಂದು ವಸ್ತು ಅದನ, ಈ ಒಂದು ವಸ್ತು ಅದ, ಇದಕ್ಕೆ ನಾ ಏನ್ ಮಾಡಿದೀನಿ 15% ರಿಯಾಯಿತಿ ಕೊಟ್ಟಿದ್ದೀನಿ. ಓಕೆನಾ. ಇದು ಮಾರ್ಕ್ ಪ್ರೈಸ್ ಅಂತ ಆಯ್ತು. ಅಂದ್ರೆ ಮಾರ್ಕ್ ಪ್ರೈಸ್ ಮೇಲೆ ಯಾವಾಗ್ಲೂ ಏನ್ ಮಾಡ್ತೀವಿ ನಾವು ಡಿಸ್ಕೌಂಟ್ ಅನ್ನ ಕೊಡ್ತೀವ. ಹಾಗಾದ್ರೆ ಎಷ್ಟಾಯ್ತು ಇದಕ್ಕ 15%. 15% ಡಿಸ್ಕೌಂಟ್ ಕೊಟ್ಟಾದ್ಮೇಲೆ ನಮ್ಗೆ ಎಷ್ಟು ಲಾಭ ಸಿಕ್ತು 5% ಅಂತ. ಆಲ್ವೇಸ್ ನಾವೇನಂತ ಅನ್ಕೋತೀವಿ 100ಕ್ಕೆ 5 ಅಂತ. ಅಂದ್ರೆ 100 ಏನು ಗೊತ್ತಿಲ್ಲ ಅಂದ್ರೆ ನಮ್ಗೆ ಏನು ಅನ್ಕೋತೀನೋ ಫಸ್ಟ್ ಅಂದ್ರೆ ಆ ವಸ್ತುವಿನ ಬೆಲೆ 100 ರೂಪಾಯಿ ಆಗಿರ್ಲಿ ಎಕ್ಸ್ ಆಗಿರ್ಲಿ ಅಂತ ಬರ್ಕೋತೀವ. ಆ ರೀತಿಯಾಗಿ ಫಸ್ಟ್ ಏನಾಗುತ್ತಾ 100 ರೂಪಾಯಿ ಅಂತ ಅನ್ಕೊಳ್ರಿ. ಅಂದ್ರೆ 100ಕ್ಕೆ ನಮ್ಗೆ ಲಾಭ ಎಷ್ಟಾಗ್ಯದ 5 ರೂಪಾಯಿ ಅಂತ. ಅಂದ್ರೆ 5% ಅಂತ. ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು 105 ರೂಪಾಯಿ ಅಂತ ಆಯ್ತು. ಓಕೆನಾ. 105 ರೂಪಾಯಿಗೆ ನಮ್ಗೆ ಡಿಸ್ಕೌಂಟ್ ಎಷ್ಟು ಕೊಟ್ಟಾರ 15% ಅಂತ. ಅಂದ್ರೆ 100ಕ್ಕೆ ಎಷ್ಟು ಪರ್ಸೆಂಟ್ ಆಯ್ತು 15% ಅಂದ್ರೆ ಎಷ್ಟಾಗುತ್ತಾ 100ಕ್ಕೆ ಲಾಭ ಅಂದ್ರೆ ಏನ್ ಮಾಡ್ತೀವಿ ಆಡ್ ಮಾಡ್ತೀವಿ. ಓಕೆನಾ. 100ಕ್ಕೆ 5% ಲಾಭ ಅಂದ್ರೆ ನಾವ್ ಏನ್ ಮಾಡ್ತೀವಿ 5 ಅಂತ. ನಿಮ್ಗೆ 1 ರೂಪಾಯಿ ಏನ್ರಿ ನೋಡ್ರಿ ಮೊದಲನೇದಾಗಿ ಇದಕ್ಕೆ 10 ರೂಪಾಯಿ ಅದ. ಓಕೆನಾ. ನಿನಗ ಇದಕ್ಕೆ 15 ರೂಪಾಯಿ ಮಾರೀನಿ. 15 ರೂಪಾಯಿ ಮಾರದಾದ್ಮೇಲೆ ನಿನಗೆ ಲಾಭ ಆಯ್ತು ಎಷ್ಟು 5 ರೂಪಾಯಿ. ಇದನ್ನ ಆಡ್ ಮಾಡ್ತಿರ ಇದಕ್ಕ. ಹಾಗಾಗಿ 5% ಲಾಭ ಅಂದ್ರೆ 100ಕ್ಕೆ 5 ರೂಪಾಯಿ ಅಂತ ಆಯ್ತು. ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು 105 ಅಂತ ಆಯ್ತು. ಹಾಗಾದ್ರೆ ಇದಕ್ಕೆ ಎಷ್ಟು 15% ಡಿಸ್ಕೌಂಟ್ ಅಂದ್ರೆ ಆ ವಸ್ತುವಿನ ಮೇಲೆ 100 ರೂಪಾಯಿ ಅಂತ ಮೆನ್ಷನ್ ಮಾಡಿದಾಗ 100ಕ್ಕೆ 15% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತಾ 85 ಅಂತ ಆಗುತ್ತಾ. 100ಕ್ಕೆ 15 ಮೈನಸ್ ಮಾಡ್ರಿ ಎಷ್ಟಾಗುತ್ತಾ 85 ಅಂತ ಆಯ್ತು. ದೆನ್ ಇವಾಗ ಏನ್ ಕೇಳ್ಯಾರ 8% ಲಾಭವನ್ನ ಹೊಂದಲು ಗುರುತಿಸಲಾದ ಬೆಲೆಯ ಮೇಲೆ ಎಷ್ಟು ಪ್ರತಿಶತ ರಿಯಾಯಿತಿಯನ್ನು ನೀಡಬೇಕು. ಇವಾಗ ನಿನಗೆ ಏನ್ ಬೇಕಾಗಿದೆ 8% ಲಾಭವನ್ನ ನೀ ಗಳಿಸ್ಕೋಬೇಕಾಗಿದೆ. ಹಾಗಾಗಿ ಆ ವಸ್ತುವಿನ ಮಾರ್ಕ್ ಪ್ರೈಸ್ ಎಷ್ಟು ಇಡ್ಬೇಕು ಅಂತ ಕೇಳಿದ್ದಾರೆ. ಅಂದ್ರೆ 100ಕ್ಕೆ 8 ರೂಪಾಯಿ ಲಾಭ ಅಂತ. ಅಂದ್ರೆ ಟೋಟಲ್ ಆಗಿ ಎಷ್ಟಾಯ್ತು 108 ರೂಪಾಯಿ ಆಯ್ತು. ಇವಾಗ ಎಷ್ಟಕ್ಕಂತ ಕಂಡು ಹಿಡೀರಿ. ಮಲ್ಟಿಪ್ಲೈ ಮಾಡ್ರಿ ನೋಡೋಣ. 108 ಇಂಟು 85 ಡಿವೈಡೆಡ್ ಬೈ 105 ಅಂತ. ಮಲ್ಟಿಪ್ಲೈ ಮಾಡ್ರಿ ಫಾಸ್ಟ್. ನೋಡ್ರಿ 5 ಒಂದ್ಲೆ 5 3 ಉಳಿತು 5 ಒಳ್ಳೆ 35 ಅಂತ. ದೆನ್ 5 2 10 1 ಉಳಿತು. ಓಕೆನಾ. ದೆನ್ ನೋಡ್ರಿ 3 7 21 3 3 9 1 ಉಳಿತು 3 6 18 ಅಂತ ಆಯ್ತು. ಓಕೆನಾ. ಇದಿಷ್ಟು ಕರೆಕ್ಟ್ ಇದೆನಾ. ಇವಾಗ ಇಂಟು ಮಾಡ್ಕೊಡ್ರಿ ಎಷ್ಟು ಬರ್ತಾ ನೋಡ್ರಿ. 3 7 21 3 3 9 1 ಉಳಿತು 3 6 18 ಅಂತ. ಹಾಗಾದ್ರೆ 36 ಇಂಟು 17ಕ್ಕೆ ಮಲ್ಟಿಪ್ಲೈ ಮಾಡ್ರಿ ಎಷ್ಟಾಗುತ್ತ ಅಂತ. 7 6 ಎಷ್ಟು 42 6 1 6 ಪ್ಲಸ್ 4 10 ಅಂತ. ದೆನ್ 3 7 21 3 1 3 ಪ್ಲಸ್ 2 5 ಅಂತ. ಎಷ್ಟು ಬಂತು 216 ಅಂತ. ಟೋಟಲ್ ಆಗಿ ಎಷ್ಟು ಬಂದಿದೆ ಹೇಳ್ರಿ 612 ಅಂತ ಬಂದಿದೆ. ಡಿವೈಡೆಡ್ ಬೈ ಎಷ್ಟದ 7 ಅಂತ. ಇದನ್ನ ಭಾಗಾಕಾರ ಮಾಡ್ರಿ ಎಷ್ಟಾಗುತ್ತಾ
ಎಷ್ಟಾಗುತ್ತೆ ನೋಡ್ರಿ 612ಕ್ಕೆ 7ರಿಂದ ಭಾಗಾಕಾರ ಮಾಡ್ದಾಗ ಮೊದಲನೇದಾಗಿ ಸಂಖ್ಯೆ ತಗೋಬೋದಾ? 7 ಕಾರ್ ಬರಲ್ಲ. ಹಾಗಾಗಿ ಮೊದಲನೇದಾಗಿ ನಾವ್ ಏನ್ ಮಾಡ್ತೀವಿ, 2 ಸಂಖ್ಯೆಗಳನ್ನ ತಗೋತೀವಿ. 7 ಎಷ್ಟ್ಲೆ 61 ಆಗುತ್ತೆ ಹೇಳ್ರಿ? 7 ಎಂಟ್ಲೆ 56, 7 9 63, ಹಾಗಾಗಿ ಆಗಲ್ಲ. ಅಂದ್ರೆ 7 ಎಂಟ್ಲೆ ತಗೋಬೋದಾ? 7 ಎಂಟ್ಲೆ ಎಷ್ಟು? 56 ಅಂತ. ಓಕೆನಾ? 11ರೊಳಗೆ 6 ಕಳೆದ್ರೆ ಎಷ್ಟು ಬರುತ್ತಾ? 5. ಓಕೆನಾ? ದೆನ್ 7 7 9 ತಗೋಬೋದಾ? 12ರೊಳಗ 9 ಕಳೆದ್ರೆ ಎಷ್ಟು ಬಂತು? 3, 0 ಅಂತ ಬಂತು. ದೆನ್ ಇವಾಗ ಏನ್ ಮಾಡ್ತೀವಿ? ಪಾಯಿಂಟ್ ಕೊಡ್ತೀವಿ, 0 ಇಸ್ಕೊತೀವಿ. ದೆನ್ 7 4 28, 2 ಉಳಿತು. ದೆನ್ 7 2 14 ಅಂತ. ಇಷ್ಟು ಬಂತ ಟೋಟಲ್ ಆಗಿ. ಪಾಯಿಂಟ್ ಮಾಡಿದಾಗ ಎಷ್ಟು ಬಂತು ನಮ್ಗ? 87.42% ಅಂತ ಬಂದಿದೆ. ಓಕೆನಾ? ಇದಿಷ್ಟು ಕ್ಲಿಯರ್ ಇದನ್ನ ಯಾವ ರೀತಿಯಾಗಿ ಭಾಗ ಹೊಡೆದಿದೆ ಅನ್ನೋದು ಅದನ್ನ ಭಾಗಾಕಾರ ಮಾಡ್ಕೊಡ್ರಿ. ಇವಾಗ ಎಷ್ಟು ಬಂತು? 87.42% ಅಂತ ಬಂದಿದೆ. ಇವಾಗ ಕ್ವಶನ್ ಓದ್ಕೊಳ್ರಿ, ಏನ್ ಕೊಟ್ಟಾರ? 8% ಲಾಭವನ್ನು ಹೊಂದಲು ಗುರುತಿಸಲಾದ ಬೆಲೆಯ ಮೇಲೆ ಎಷ್ಟು ಪ್ರತಿಶತ ರಿಯಾಯಿತಿ ಇರುತ್ತದೆ ಅಂತ. ಅದಕ್ಕೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ರ? 87.42% ಕೊಟ್ರೆ ಟೋಟಲ್ಗೆ ಎಷ್ಟು ಆಗುತ್ತಾ? ಅಂದ್ರೆ 100ಕ್ಕ 87 ಅಂತ ಮೈನಸ್ ಮಾಡ್ಕೊಳ್ರಿ. 100ಕ್ಕ 87.42 ಅಂತ. ಏನು ಇಲ್ಲ ಅಂದ್ರೆ ಏನಿರ್ತಾವ ಇಲ್ಲಿ? 0 ಅಂತಾನ. ಅಂದ್ರೆ 10ರೊಳಗ 2 ಕಳೆದ್ರೆ 8, 10ರೊಳಗ 5 ಕಳೆದ್ರೆ 5, 10ರೊಳಗ 8 ಕಳೆದ್ರೆ 2, 10ರೊಳಗ 9 ಕಳೆದ್ರೆ 1, 0 ಅಂತ. ಟೋಟಲ್ಗೆ ಎಷ್ಟು ಬಂತು? 12.58% ಅಂತ. ಅಂದ್ರೆ ಆ ವಸ್ತುವಿಗೆ ನಾವು 8% ನಮ್ಗೆ ಲಾಭ ಬೇಕಾಗಿತ್ತಪ್ಪ ಅಂದ್ರೆ ಅದನ್ನ ನಾವು ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ಬೇಕು ಹೇಳ್ರಿ? 12.58% ಅಂತ. ಹಾಗಿದ್ರೆ ಆಪ್ಷನ್ ಇದೆನಾ? 12.58 ಇದೆನಾ ಆಪ್ಷನ್? 11.5 ಇದು ಆಗಲ್ಲ, 10 ಆಗಲ್ಲ, 9 ಅಂತ ಆಗಲ್ಲ. ಉಳಿದಿದ್ದು ಯಾವ್ದು ಹೇಳ್ರಿ? 12.6. 6 ಅಂದ್ರೆ ಏನು? 5.8. ಅದರ ಅಪ್ರಾಕ್ಸಿಮೇಟ್ ಏನ್ ಬರುತ್ತೆ? 6 ಅಂತ ಬರುತ್ತಾ? ಹಾಗಾಗಿ ಯಾವ್ದಾಗುತ್ತೆ ಹೇಳ್ರಿ? ಆಪ್ಷನ್ ನಂಬರ್ ಫಸ್ಟ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ. ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ರೈಟ್. ಮುಂದಿನ ಕ್ವಶನ್ ನೋಡ್ರಿ ಏನಿದೆ ಅಂತ. The difference between compound and simple interest on a certain sum of money at the rate of 20% per annum for 1.5 years is rupees 6,200 when the interest is compounded semi-annually. Find the sum of money ಅಂತ ಕೇಳಿದ್ದಾರೆ. ನೋಡ್ರಿ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ವಶನ್ ಕೇಳಿದ್ದಾರೆ ಅನ್ನೋದನ್ನ ನೋಡ್ರಿ. ಏನ್ ಕೊಟ್ಟಾರ? ಒಂದು ನಿರ್ದಿಷ್ಟ ಮೊತ್ತದ ಹಣದ ಮೇಲೆ 1.5 ವರ್ಷಗಳವರೆಗೆ ವಾರ್ಷಿಕ 20% ಬಡ್ಡಿ ದರದಲ್ಲಿ ರೇಟ್ ಕೊಟ್ಟಿದ್ದಾರೆ. ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ ಅವರು? 6,200 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಬಡ್ಡಿಯನ್ನ ಅರ್ಧ ವಾರ್ಷಿಕವಾಗಿ ನೋಡ್ರಿ, ಇಲ್ಲಿ ಬಡ್ಡಿಯನ್ನು ಏನ್ ಮಾಡ್ಬೇಕು ನೀವು? ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಮಾಡಿದಾಗ ಹಣದ ಮೊತ್ತವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಫಸ್ಟ್ ಏನ್ ಮಾಡಿದಾರೆ ಅವರು? ರೇಟ್ ಎಷ್ಟದ ನಮ್ದು? 20% ಅದ. ಟೈಮ್ ಎಷ್ಟದ? 1.5 ವರ್ಷ ಅಂತ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಏನ್ ಬರ್ಕೊಂಡಿ ನಮ್ದು? ಇವಾಗ ನೋಡ್ರಿ, ಅವ್ರ ಏನ್ ಮಾಡಂದಾರ? ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಮಾಡ್ರಿ, ಅಂದ್ರೆ ಅರ್ಧ ವಾರ್ಷಿಕವಾಗಿ ಅಡ್ಜಸ್ಟ್ ಮಾಡ್ರಿ ಅಂದಾಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ರೇಟ್ ಇದ್ದಿದ್ದನ್ನ ಏನ್ ಮಾಡ್ತೀವಿ ನಾವು? ಅರ್ಧ ಮಾಡ್ತೀವಿ. ಅಂದ್ರೆ ಎಷ್ಟಾಯ್ತು? 10%. ಅರ್ಧ ಮಾಡ್ರಿ ಅಂದ್ರೆ ಏನ್ ಹೇಳಾರ ಅವ್ರು? ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಮಾಡ್ರಿ ಅಂದಾಗ ರೇಟ್ ಏನಾಗುತ್ತೆ? 20%, 10%. ದೆನ್ ಟೈಮ್ ಏನಾಗುತ್ತೆ ಹೇಳ್ರಿ? ಡಬಲ್ ಅಂತ. ಅಂದ್ರೆ 1.5 ವರ್ಷ ಇದ್ದೇನಾಗುತ್ತಾ? 3 ವರ್ಷ ಅಂತ ಆಗುತ್ತೆ ಟೈಮ್. ಓಕೆನಾ? ಕ್ಲಿಯರ್ ಇದೆನಾ? ಯಾವಾಗಲೂ ಕೂಡ ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಮಾಡ್ರಿ ಅಂತಂದಾಗ ರೇಟ್ ಏನಾಗುತ್ತೆ? ಯಾವಾಗ್ಲೂ ಅರ್ಧ ಆಗುತ್ತೆ. ಟೈಮ್ ಏನಾಗುತ್ತೆ? ಅದ್ರ ಕೊಟ್ಟಂತಹ ದತ್ತಾಂಶದ್ದು ಡಬಲ್ ಆಗುತ್ತಾ ಅಂತ. ಇದಿಷ್ಟು ಕ್ಲಿಯರ್ ಇದೆನಾ? ಹಾಗಾದ್ರೆ ಇಲ್ಲಿ ನೋಡ್ಕೊಳ್ರಿ ಫಸ್ಟ್. ಇವಾಗ ಸರಳ ಬಡ್ಡಿ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಏನ್ ಕೊಟ್ಟಾರ ಅವರು? ಡಿಫ್ರೆನ್ಸ್ ಕೊಟ್ಟಾರ. ಎಷ್ಟು? 6,200 ರೂಪಾಯಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಚಕ್ರ ಬಡ್ಡಿ ದೆನ್ ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟಾರ? 6,200. ಎಷ್ಟು ವರ್ಷಕ್ಕದ ಇದು? 3 ವರ್ಷಕ್ಕಂತ. ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ 3 ವರ್ಷಕ್ಕೆ ಎಷ್ಟದಂತ? 6,200 ರೂಪಾಯಿ ಅಂತ. ಈ ರೀತಿ ಕೊಟ್ಟಾಗ ನಾವು ಒಂದು ಫಾರ್ಮುಲಾ ಬಳಕೆ ಮಾಡ್ತೀವಿ. ಏನಪ್ಪಾ ಅಂದ್ರೆ ನೋಡ್ರಿ, ಡಿಫ್ರೆನ್ಸ್ ಈಕ್ವಲ್ ಟು ಪಿ ಆಫ್ ಆರ್ ಡಿವೈಡೆಡ್ ಬೈ 100 ಹೋಲ್ ಸ್ಕ್ವಯರ್ ದೆನ್ ಆರ್ ಪ್ಲಸ್ 100 300 ಡಿವೈಡ್ ಬೈ 100 ಅಂತ. ಓಕೆನಾ? ಇವಾಗ ಡಿ ಈಕ್ವಲ್ ಟು ಪಿ ಆಫ್ ಆರ್ ಡಿವೈಡ್ ಬೈ 100 ಇದೇನಾಗುತ್ತೆ? ಟೋಟಲ್ ಆಗಿ 2 ವರ್ಷಕ್ಕಷ್ಟೇ ಬಳಕೆ ಮಾಡ್ತೀವಿ. ಇದಷ್ಟನ್ನೇ ನೋಡ್ರಿ ಮಾತ್ರ. ಏನು? ಡಿ ಈಕ್ವಲ್ ಟು ಪಿ ಆಫ್ ಆರ್ ಡಿವೈಡ್ ಬೈ 100 ಹೋಲ್ ಸ್ಕ್ವೇರ್ ಏನದಲ್ಲ ಅದನ್ನ 2 ವರ್ಷಕ್ಕೆ ಮಾತ್ರ ಬಳಕೆ ಮಾಡ್ತೀವಿ. ಓಕೆನಾ? ಇವಾಗ ಏನ್ ಕೇಳ್ಯಾರ ಅವರು? 3 ವರ್ಷಕ್ಕಂತ ಕೇಳ್ಯಾರ. 3 ವರ್ಷಕ್ಕಂತ ಬಂದಾಗ ಇದು ಎಕ್ಸ್ಟೆಂಡ್ ಆಗುತ್ತೆ ಫಾರ್ಮುಲಾ. ಓಕೆನಾ? ಕ್ಲಿಯರ್ ಇದೆನಾ? ನೋಡ್ರಿ, ಒಂದೇ ಒಂದು ಫಾರ್ಮುಲಾದಿಂದ ನೀವೇನ್ ಕರೆಕ್ಟ್ ಆಗಿ ಬ್ಯಾಟ್ ಮಾಡಿದ್ರೆ ಅಥವಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೂ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ಹಾಗಿದ್ರೆ ಇದನ್ನ ಸಾಲ್ವ್ ಮಾಡ್ಬೋದಾ? ಡಿಫ್ರೆನ್ಸ್ ಎಷ್ಟು ಕೊಟ್ರೆ ಹೇಳ್ರಿ? 6,200.
ಪಿ ಕೊಟ್ಟಿಲ್ಲ, ಓಕೆ, ಅದನ್ನ ಕಂಡಿಡ್ಕೋಬೇಕು ನಾವು. ದೆನ್ ಆರ್ ಕೊಟ್ಟಿದ್ದಾರೆ ಅವರು, ಎಷ್ಟಿದೆ ಹೇಳ್ರಿ? ಆರ್ ಅಂದ್ರೆ 10% ಇದೆನಾ? ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ, 10 ಇದೆ, ಆರ್ ಎಷ್ಟದ 10 ಅಂತ ಇದೆ. 10 ಡಿವೈಡೆಡ್ ಬೈ 100 ಅಂತ ಮಾಡ್ರಿ, ಈ 0 ಕ್ಯಾನ್ಸಲ್. ಏನ್ ಉಳಿತು? 1/10 ಅಂತ ಉಳಿತು. ಈ 1/10 ಗೆ ಏನ್ ಮಾಡ್ಬೇಕು ನಾವು? ಸ್ಕ್ವೇರ್ ಅನ್ನ ಮಾಡ್ಬೇಕು. 1/10 ಸ್ಕ್ವೇರ್ ಏನಾಗುತ್ತಾ? 1/100 ಆಗ್ಬೋದಾ? ರೈಟ್, 1/100 ಅಂತ. ಇದು ಕ್ಲಿಯರ್ ಆಗಿದೆನಾ? ಓಕೆನಾ? ಇದು ಅಂದ್ರೆ ರೇಟ್ ಎಷ್ಟು ಕೊಟ್ಟಾರ ನಮ್ಗ? 10% ಅಂತ ಕೊಟ್ಟಾರ. ಇಲ್ಲಿ 10% ಇದೆ ರೇಟ್, ಅದನ್ನ ಇಟ್ಕೊಂಡಿದೀವಿ. ಇಲ್ಲಿ ಡಿವೈಡ್ ಬೈ ಏನದ? 100 ಅಂತ. ಈ 0 ಕ್ಯಾನ್ಸಲ್ ಆಯ್ತು, ಉಳಿದಿದೆಷ್ಟು? 1/10 ಅಂತ. ಈ 1/10 ಅನ್ನ ನಾವು ಏನ್ ಮಾಡ್ಬೇಕು? ಇಲ್ಲಿ ಸ್ಕ್ವೇರ್ ಅಂತ ಮಾಡ್ಬೇಕು. 1/10 ನ ಸ್ಕ್ವೇರ್ ಮಾಡಿದಾಗ ಏನ್ ಬರುತ್ತಾ? 10 ಸ್ಕ್ವೇರ್ ಏನಂತ ಆಗುತ್ತಾ? 100 ಅಂತ ಆಗುತ್ತಾ? ಓಕೆನಾ? ಇದಿಷ್ಟ ಆಯ್ತು. ಇವಾಗ ಆರ್ ಅಂದ್ರೆ ಎಷ್ಟು? 10 ಪ್ಲಸ್ 300 ಡಿವೈಡೆಡ್ ಬೈ 100 ಅಂತ. ಓಕೆನಾ? ಇದಿಷ್ಟು ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ, ಇವಾಗ 6200 ಪಿ ಆಫ್ 1/100 ಇಂಟು 10 ಪ್ಲಸ್ 300 ಏನ್ ಬರುತ್ತಾ? ಇಲ್ಲಿ ಡಿವೈಡ್ ಬೈ ಅಂದ್ರೆ 100 ಪ್ಲಸ್ 10 ಎಷ್ಟಾಗುತ್ತಾ? 110. 110 ಆಗುತ್ತಾ? ಎಷ್ಟಾಗುತ್ತಾ? ಸಾರಿ, ನೋಡ್ರಿ ಕರೆಕ್ಟ್ ಆಗಿ 1/100 ಅಂತ ಆಯ್ತು. ಇವಾಗ ಎಷ್ಟು ಬಂತು? ಪಿ ಆಫ್ 1/100 ಈಕ್ವಲ್ ಟು 10 ಪ್ಲಸ್ 300 ಡಿವೈಡ್ ಬೈ ಎಷ್ಟು ಬಂತು? 100 ಅಂತ. ಇವಾಗ 100 ಪ್ಲಸ್ 300 ಎಷ್ಟಾಗತ್ತಾ? 310 ಡಿವೈಡೆಡ್ ಬೈ 100 ಅಂತ. ಓಕೆನಾ? ಕ್ಲಿಯರ್ ಇದೆನಾ ಇದು? ಹಾಗಾದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 6200 ಈ 100 ಏನಾಗುತ್ತೆ? ಈ ಕಡೆ ಹೋದ್ರ ಮಲ್ಟಿಪ್ಲೈ ಆಗುತ್ತಾ? ಅಂದ್ರೆ ಎಷ್ಟಾಗುತ್ತಾ ನೋಡ್ರಿ? 6200 ಇದು ಇಷ್ಟೇನೈತಿ, ಇದಿಷ್ಟು ಬಂತ. ಇವಾಗ ಇವೆರಡು 0 ಮಲ್ಟಿಪ್ಲೈ ಮಾಡ್ರಿ. 20 ಅಂತ. ಓಕೆನಾ? ಹಾಗಾದ್ರೆ ಇಲ್ಲಿ ಏನ್ ಉಳಿತು ಹೇಳ್ರಿ? ಪಿ ಇಂಟು 310 ಅಂತ. ಇವಾಗ ನೋಡ್ರಿ ಕರೆಕ್ಟ್ ಆಗಿ 31 310 ಪಿ ಅಂತ ಬಂತು. ಓಕೆನಾ? ಇವಾಗ 6200 ಅದ, ಇಲ್ಲಿ ಕೆಳಗ 100 ಇಲ್ಲಿ 100 ಈ ಎರಡನ್ನ ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಂಡಿನಿ. ಓಕೆನಾ? ಇವಾಗ ಈ 0 ಇದೆ, ಈ 0 ಕ್ಯಾನ್ಸಲ್ ಮಾಡ್ಕೊಂಡಿನಿ. ಓಕೆನಾ? ಇಲ್ಲೂ ಕೂಡ ಕ್ಯಾನ್ಸಲ್ ಮಾಡ್ಕೋಬಹುದು. 310 ಡಿವೈಡ್ ಬೈ 100 ಅಂದ್ರೆ ಈ 0 ಕ್ಯಾನ್ಸಲ್ ಆಯ್ತು. ಇವಾಗ ಉಳಿದಿದೆ ಎಷ್ಟು? 1000 ಅಂತ. ಈ 6200ಕ್ಕೆ 1000 ಮಲ್ಟಿಪ್ಲೈ ಮಾಡ್ರಿ, ಅಷ್ಟ ಬಂತ. 6200 ಇಂಟು 30 ಅಂತ ಈಕ್ವಲ್ ಟು ಪಿ ಈಕ್ವಲ್ ಟು 31 ಅಂತ. 31 ಪಿ ಅಂತ ಬರುತ್ತ. ಇವಾಗ ಕರೆಕ್ಟ್ ಆಗಿ ನಮ್ಗೆ ಏನ್ ಕಂಡಿಡಬೇಕು? ಆ ವಸ್ತುವಿನ ಮೂಲ ಬೆಲೆ ಅಂದ್ರೆ ಏನಾಯ್ತು? ಪ್ರಿನ್ಸಿಪಲ್ ಅಂತ. ಏನ್ ಬರುತ್ತಾ? 67 ಲಕ್ಷನ 3 4 5 ಅಂತ 67 ಲಕ್ಷ ಅಂತ ಬರುತ್ತಾ. ಡಿವೈಡೆಡ್ ಬೈ 31 ಅಂತ. ಇದಕ್ ಡಿವೈಡ್ ಮಾಡ್ರಿ ಎಷ್ಟು ಬರುತ್ತಾ? 31 ಒಂದ್ಲೆ 31 ಎರಡ್ಲೆ 62 ಅಂತ. ಟೋಟಲ್ ಆಗಿ ಎಷ್ಟು ಬರುತ್ತಾ? 2 ಲಕ್ಷ ಅಂತ. ಎಷ್ಟು ಬರುತ್ತಾ ಹೇಳ್ರಿ? ಟೋಟಲ್ ಆಗಿ 2 ಲಕ್ಷ ಅಂತ ಬರುತ್ತಾ. ಏನ್ ಬರುತ್ತಾ? 2 ಲಕ್ಷ ಅಷ್ಟೇ. ಓಕೆನಾ? 10,000 ಬರುತ್ತಾ? ಕನ್ಫ್ಯೂಸ್ ಇದೇನಾ ಎಲ್ರ? ಇಲ್ಲ? ಹೋಗ್ಬೋದಾ? ಹಾಗಿದ್ರೆ ಆಪ್ಷನ್ ಯಾವ್ದಾಗುತ್ತಾ ನೋಡ್ರಿ ಇಲ್ಲಿ? ಆಪ್ಷನ್ ನಂಬರ್ 1 ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಅಂದ್ರೆ ಫಸ್ಟ್ ರೇಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಾರ. ಅವಾಗ ಏನ್ ಮಾಡ್ಕೋಬೇಕು ನಾವು? ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಮಾಡ್ಕೋಬೇಕು. ಏನಪ್ಪಾ ಅಂದ್ರೆ ಇದನ್ನ 10% ಅಂತ ಮಾಡ್ಕೋಬೇಕು. ಟೈಮ್ ಅನ್ನ ಏನಾಗುತ್ತೆ ಹೇಳ್ರಿ? ಟೈಮ್ ಏನಾಗುತ್ತಾ? ಡಬಲ್ ಅಂತ ಆಗುತ್ತೆ. ಅಂದ್ರೆ 1.5 ಇದ್ದದ್ದು ಏನಾಗುತ್ತಾ? 3 ವರ್ಷ ಅಂತ ಆಯ್ತು. ಇವಾಗ ಅವರು ಡಿಫ್ರೆನ್ಸ್ ಕೊಟ್ಟಾರ, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ 6200 ಅಂದ್ರೆ ಏನದು? 3 ವರ್ಷಕ್ಕಂತ. ಓಕೆನಾ? ಇವಾಗ ಈ ರೀತಿ ಕೊಟ್ಟಾಗ ನಮ್ಗೆ 2 ವರ್ಷದ ಫಾರ್ಮುಲಾ ಗೊತ್ತದ. ಏನು? ಡಿ ಈಕ್ವಲ್ ಟು ಪಿ ಆಫ್ ಆರ್ ಡಿವೈಡ್ ಬೈ 100 ಏನಾಯ್ತು? ನಮ್ಗೆ ಓನ್ಲಿ 2 ವರ್ಷದ ಅಂತ ಆಯ್ತು. ಇವಾಗ ಏನ್ ಕೇಳೋರು? 3 ವರ್ಷಕ್ಕಂದ್ರ ಇದು ಕಂಟಿನ್ಯೂ ಫಾರ್ಮುಲಾ ಏನಾಗುತ್ತಾ? ಮುಂದುವರಿತಾ ಹೋಗುತ್ತಾ. ಅಂದ್ರೆ ಆರ್ ಪ್ಲಸ್ 300 ಡಿವೈಡ್ ಬೈ 100 ಅಂತ. ಇವಾಗ ಆರ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಟೋಟಲ್ ಎಷ್ಟು ಬಂತ ಹೇಳ್ರಿ? ಪಿ ಅಂದ್ರೆ 2 ಲ್ಯಾಕ್ ಅಂತ ಬರುತ್ತಾ. ಓಕೆನಾ? ಕ್ಲಿಯರ್ ಇದೆನಾ ಇದು? ಮುಂದಿನ ಕ್ವಶನ್ ಹೋಗ್ಬೋದಾ? ಮುಂದಿನ ಕ್ವಶನ್ ಏನಿದೆ ನೋಡ್ರಿ. ಅ ಮ್ಯಾನ್ borrows a certain sum of money and paid it back in a 2 years in a 2 equal installments if compound interest is reckoned at a 5% per annum. In case of annual compounding and he pays back annually rupees 882, what sum did he borrow ಅಂತ ಕೇಳಿದ್ದಾರೆ. ನಿಮ್ಗೆ ಅವಾಗ್ಲೇ ಹೇಳಿದ ನಾನು ಏನಪ್ಪಾ ಅಂದ್ರೆ ಇನ್ಸ್ಟಾಲ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಸರಳ ಬಡ್ಡಿ ಮತ್ತು ಏನಂತಾರೆ ಚಕ್ರ ಬಡ್ಡಿಗೆ ಸಂಬಂಧಪಟ್ಟಂತೆ ಅವುಗಳ ಡಿಫ್ರೆನ್ಸ್ ಅನ್ನ ಕೇಳ್ತಾರೆ. ಇವಾಗ ಕೇಳಿದ್ರಲ್ಲ ಹಿಂದಿನ ಕ್ವಶನ್, ಇದು ಡಿಫ್ರೆನ್ಸ್ ಕೇಳಿದ್ರ? ಓಕೆನಾ? ಡಿಫ್ರೆನ್ಸ್ ಕೇಳಿದ್ರು. ದೆನ್ ಇವಾಗ ಏನ್ ಕೇಳಿದಾರೆ? ಇನ್ಸ್ಟಾಲ್ಮೆಂಟ್ ವೈಸ್ ಕೇಳ್ತಾರೆ. ದೆನ್ ಇನ್ನೊಂದ್ ಏನ್ ಕೇಳ್ತಾರೆ? ರೇಟ್ ಅನ್ನ ಕೊಟ್ಟು ಟೈಮ್ ಕೇಳ್ತಾರೆ, ಟೈಮ್ ಅನ್ನ ಕೊಟ್ಟು ರೇಟ್ ಅನ್ನ ಕೇಳ್ತಾರೆ. ಈ ರೀತಿಯಾಗಿ 3 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಓಕೆನಾ? ಹಾಗಿದ್ರೆ ಕ್ವಶನ್ ಏನಿದೆ ಓದ್ಕೊಳ್ರಿ. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಮೊತ್ತವನ್ನ ಎರವಲು ಪಡೀತಾನೆ. ಅದಕ್ಕ 2 ವರ್ಷಗಳಲ್ಲಿ 2 ಸಮಾನ ಕಂತುಗಳಲ್ಲಿ ಇನ್ಸ್ಟಾಲ್ಮೆಂಟ್ ವೈಸ್ ಕ್ವಶನ್ ಬಂದಿದೆ. ಸಮಾನ ಕಂತುಗಳಲ್ಲಿ ಮರುಪಾವತಿಸುತ್ತಾನೆ.
ವಾರ್ಷಿಕ ಕಂಪೌಂಡಿಂಗ್ ಸಂದರ್ಭದಲ್ಲಿ ಚಕ್ರ ಬಡ್ಡಿಯನ್ನು ವಾರ್ಷಿಕವಾಗಿ 5% ಎಂದು ಲೆಕ್ಕ ಹಾಕಿದರೆ ಮತ್ತು ಅವನು ವಾರ್ಷಿಕವಾಗಿ 882 ಮರುಪಾವತಿಸಿದರೆ ಅವನು ಎಷ್ಟು ಮೊತ್ತವನ್ನ ಸಾಲವಾಗಿ ಪಡಿತಾನಂತ. ಅಂದ್ರೆ ಇಂತಿಷ್ಟು ಅಮೌಂಟ್ ಅನ್ನ ಸಾಲವಾಗಿ ಪಡೆದಿದ್ದಾರೆ ಚಕ್ರ ಬಡ್ಡಿಯಲ್ಲಿ. ಓಕೆನಾ, ಸರಳ ಬಡ್ಡಿ ಅಲ್ಲ, ಚಕ್ರ ಬಡ್ಡಿಯಲ್ಲಿ ಅಂತ ಮೆನ್ಷನ್ ಮಾಡಿದಾರೆ ಅವ್ರು. ಚಕ್ರ ಬಡ್ಡಿಯಲ್ಲಿ ಎಷ್ಟು? 5% ನಂಗ. ಅಂದ್ರೆ ಇಂತಿಷ್ಟು ಅಮೌಂಟ್ ಅನ್ನ ಚಕ್ರ ಬಡ್ಡಿ ಲೆಕ್ಕದಲ್ಲಿ 5% ನಾವು ಏನ್ ಮಾಡ್ತಾರೆ, ರೇಟ್ ಹಾಕಿ ಕೊಟ್ಟಿದ್ರೆ ಅವ್ರು ಎಷ್ಟು ಪಾವತಿ ಮಾಡ್ತಾರಂತ ವರ್ಷಕ್ಕ? 882 ರೂಪಾಯಿ ಅಂತ. ಹಾಗಾದ್ರೆ 2 ಕಂತುಗಳಲ್ಲಿ ಪಾವತಿಸಿದಾಗ ಆತ ಸಾಲ ಎಷ್ಟು ಪಡಿತಾನಂತ ಕೇಳಿದ್ದಾರೆ. ಓಕೆನಾ, ನೋಡ್ರಿ ಹೆಂಗ್ ಮಾಡ್ಬೋದು ಅಂತ ಥಿಂಕ್ ಮಾಡ್ರಿ ಸ್ವಲ್ಪ. ಏನಾದ್ರು ಬಂತ? ಎಷ್ಟು ಬರ್ಬೋದು ಆನ್ಸರ್? ಗೆಸ್ ಮಾಡ್ರಿ ನೋಡೋಣ. ಬಿನಾ? ನೋಡೋಣ ನಿಂದ್ರಿ. ಇವಾಗ ನೋಡ್ರಿ, ಫಸ್ಟ್ ರೇಟ್ ಎಷ್ಟು ಕೊಟ್ರ ನಮ್ದು? 5%. 5% ಅಂದ್ರೆ ಎಷ್ಟು ಬರುತ್ತಾ? 5 ಡಿವೈಡೆಡ್ ಬೈ 100 ಅಂತ. 5 ಒಂದೇ 5 ಎರಡ್ಲೆ 10 ಅಂತ. ಎಷ್ಟು ಬಂತು? 1/20 ಅಂತ. ಅಂದ್ರೆ 20ಕ್ಕೆ ಏನಾಗ್ಯದ? 1 ಹೆಚ್ಚಿಗೆ ಅಂತ. ಅಂದ್ರೆ ಏನ್ ಬರುತ್ತ? 20 ದೆನ್ 21 ಅಂತ ಬರುತ್ತಾ. ಓಕೆನಾ, ಕ್ಲಿಯರ್ ಇದೆನಾ ಇದು? ಇಷ್ಟ ಆಯ್ತಾ? ಇವಾಗ ಅವ್ರು ಏನ್ ಮಾಡಿದ್ದಾರೆ, ವಾರ್ಷಿಕವಾಗಿ 882 ರೂಪಾಯಿ ಏನ್ ಕೇಳಿದಾರೆ, 2 ಇನ್ಸ್ಟಾಲ್ಮೆಂಟ್ ಅಂತ. 1 ಇನ್ಸ್ಟಾಲ್ಮೆಂಟ್ಗೆ 882 ರೂಪಾಯಿ ಕಟ್ಲತ್ತಾರ. ಅದೇ ರೀತಿ ಅದಕ್ಕೆ ರೇಟ್ ಎಷ್ಟದ? 21/20 ಅಂತ ಅದ. ಬಟ್ ನಾವ್ ಏನ್ ಮಾಡ್ತೀವಿ ಹೇಳ್ರಿ, ಇಲ್ಲಿ ಫೋಕಸ್ ಮಾಡ್ಕೊಳ್ರಿ. ಯಾವಾಗ್ಲೂ ಕೂಡ ಸಮಾನ ಕಂತುಗಳು ಅಂದ್ರೆ ಇನ್ಸ್ಟಾಲ್ಮೆಂಟ್ ವೈಸ್ ಮಾಡ ಮತ್ತಿಗೆ ಈ ಏನ್ 21/20 ಅದಲ್ಲ, ಯಾವ್ದೇ ಒಂದ್ ಸಂಖ್ಯೆ ಇರ್ಲಿ, ಇದು ಯಾವ ರೀತಿಯಾಗಿ ಇರುತ್ತಲ್ಲ ಅದನ್ನ ಆ ರೀತಿಯಾಗಿ ತೊಗೊಳೋಬಾರ್ದು. ಓಕೆನಾ, ಅಂದ್ರೆ ಯಾವ ರೀತಿಯಾಗಿ ಸಂಖ್ಯೆ ಕೊಟ್ಟಿರ್ತಾರಲ್ಲ ಅದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಹೇಳ್ರಿ, ಅದನ್ನ ಉಲ್ಟಾ ಮಾಡಿ ಇನ್ಸ್ಟಾಲ್ಮೆಂಟ್ ವೈಸ್ ಮಾಡ್ಕೋಬೇಕು. ಅಂದ್ರೆ ಯಾವ ರೀತಿಯಾಗಿ ಬರ್ಕೋಬಹುದು ನೋಡ್ರಿ, ಇಲ್ಲಿ 20 ಡಿವೈಡೆಡ್ ಬೈ 21 ಅಂತ. ಓಕೆನಾ, ಅಂದ್ರೆ ಅದ್ರ ಉಲ್ಟಾ ಮಾಡಿ ಬರ್ಕೋಬೇಕು. ಓಕೆ, ಇದಿಷ್ಟು ಕ್ಲಿಯರ್ ಇದೆ? ಇದೇನಾಯ್ತು? ಮೊದಲದು ಇನ್ಸ್ಟಾಲ್ಮೆಂಟ್ ಆಯ್ತು. ಪ್ಲಸ್ ಇವಾಗ ಅಮೌಂಟ್ ಎಷ್ಟು ಬರುತ್ತೆ? ಸೆಕೆಂಡ್ 882 ರೂಪಾಯಿ ಪಾವತಿಸ್ತಾರ. ದೆನ್ ಅದೇ ರೇಟಿಗೆ ದೆನ್ ಎಷ್ಟು ಬರುತ್ತಾ? 20 ಡಿವೈಡೆಡ್ ಬೈ 21 ಅಂತ. ಇವಾಗ ಏನ್ ಕೇಳಿದಾರೆ ಅವರು? 2 ಅಂದ್ರೆ ಫಸ್ಟ್ನೇ ಒಂದ್ ವರ್ಷಕ್ಕೆ ಎಷ್ಟು ಬರುತ್ತಾ? 20 ಡಿವೈಡ್ ಬೈ 21 ಅಂತ ಬರುತ್ತಾ ಮೊದಲ ವರ್ಷಕ್ಕ. ಸೆಕೆಂಡ್ ವರ್ಷಕ್ಕೆ ಕಂಡಿಡ ಮತ್ತಿಗೆ ನಾವ್ ಏನ್ ಮಾಡ್ತೀವಿ, ಇದನ್ನ ಸ್ಕ್ವೈರ್ ಅಂತ ಮಾಡ್ಕೋತೀವಿ. ಓಕೆನಾ, ಸ್ಕ್ವೈರ್ ಅಂತ ಮಾಡ್ಕೋತೀವಿ 2ನೇ ವರ್ಷಕ್ಕ ಅಂತ. ಪಾಲಿಸಿ ಅದು ಅಂದ್ರೆ ಫಾರ್ಮುಲಾ ವೈಸ್ ಮಾಡ್ಕೋತಾ ಹೋಗ್ಬೇಕಾಗತ್ತಾ. ಓಕೆನಾ, ಫಸ್ಟ್ ಇದ್ದಾಗ ನಾವು ಇನ್ಸ್ಟಾಲ್ಮೆಂಟ್ ಕಂಡಿಡ ಮತ್ತಿಗೆ ಫಸ್ಟ್ ಆಸ್ ಇಟ್ ಈಸ್ ಏನ್ ಇರ್ತದಲ್ಲ ರೇಟ್, ಅದನ್ನ ನಾವು ಮಾಡ್ಕೋಬೇಕು. ಯಾಕಂದ್ರೆ ಚಕ್ರ ಬಡ್ಡಿ ನಿಮ್ಗೆ ಏನಾಗುತ್ತಾ, ಆಲ್ವೇಸ್ ಅಮೌಂಟ್ ಹೆಚ್ಚಿಗೆ ಆಗ್ತಾ ಹೋಗ್ತದಲ್ಲ ಬಡ್ಡಿ. ಆ ರೀತಿಯಾಗಿ ನಾವ್ ಏನ್ ಮಾಡ್ಕೋತೀವಿ, ಇಲ್ಲಿ ಸ್ಕ್ವೈರ್ ಅನ್ನ ಮಾಡ್ಕೋತೀವಿ. ಅದೇ ರೀತಿಯಾಗಿ ನಿಮ್ಗೆ 3 ವರ್ಷಕ್ಕೆ ಅಂತ ಕೇಳಿದ್ರು ಅಂದ್ರೆ ಅಲ್ಲಿ ಏನ್ ಮಾಡ್ಕೋಬೇಕು ನಾವು? 3 ಇನ್ಸ್ಟಾಲ್ಮೆಂಟ್ ಅಂತ ಕೇಳಿದ್ರೆ ಅಲ್ಲಿ ತ್ರಿಬಲ್ ಸ್ಕ್ವೈರ್ ಅಂದ್ರೆ ಕ್ಯೂಬ್ ಅಂತ ಮಾಡ್ಕೋಬೇಕು. ರೈಟ್, ಇದಿಷ್ಟು ಕ್ಲಿಯರ್ ಇದೆ? ರೈಟ್, ಇವಾಗ ನೋಡ್ರಿ ನೋಡ್ಕೋಬೋದ ಛೇದ ಇದು 3 × 21, ದೆನ್ 3 × 6, 2 ಉಳಿತು, 3 × 9 27, ಎಷ್ಟು ಉಳಿತು? 1 ಉಳಿತಾ? 3 × 4 12 ಅಂತ. ಕ್ಲಿಯರ್ ಇದೆ ಇದು? ದೆನ್ ಇವಾಗ ನೋಡ್ರಿ 7 × 1 7 × 4 28, 1 ಉಳಿತು, 7 × 2 14 ಅಂತ. ಹಾಗಾದ್ರೆ ಮಲ್ಟಿಪ್ಲೈ ಮಾಡ್ರಿ. 2 × 2 4, 2 × 4 8 0 ಅಂತ. ಎಷ್ಟು ಬಂತು ಟೋಟಲ್ ಆಗಿ? ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಬಂತು? 840 ರೂಪಾಯಿ ಅಂತ ಬಂದಿದೆ. ಇವಾಗ ನಾವೇನ್ ಕಂಡು ಹಿಡಬೇಕು? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಂತ. ನೋಡ್ರಿ ಇಲ್ಲಿ 882 ಇಂಟು ಈ 20/21 ಅದನ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ 20/21 ಇದನ್ನ ಛೇದ ಹೊಡ್ಕೊಂಡಿವಿಲ್ಲ. ಇಲ್ಲಿ ನೋಡ್ರಿ 21/882 ಛೇದ ಹೊಡ್ಕೊಂಡಾಗ ಎಷ್ಟು ಬಂದಿತ್ತು ನಮ್ಗೂ? 42 ಬಂದಿತ್ತಾ? ಎಷ್ಟು ಬಂತಿದ್ದು? 42 ಅಂತ. ಅಂದ್ರೆ ಇಲ್ಲಿ ಇನ್ನೊಂದು 21 ಉಳಿಬೇಕಾ? ಇಲ್ಲಿ ಇನ್ನೊಂದು 20 ಉಳಿಬೇಕಾ? ಕ್ಲಿಯರ್ ಇದೆನಾ ಇದು? ಅಂದ್ರೆ ನಾವು ಓನ್ಲಿ ಏನ್ ಮಾಡ್ಬೇಕು, ಇಲ್ಲಿ ಸ್ಕ್ವೈರ್ ಮಾಡ್ಕೋಬೇಕು. ಇಲ್ಲಿ ಓನ್ಲಿ 21 ಮಾತ್ರ ಒಂದಿಸ್ತಾ ಹೊಡ್ದೀನಿ. ಇಲ್ಲಿ ಉಳಿದಿದೆ ಎಷ್ಟು? 20 ಡಿವೈಡ್ ಬೈ 21 ಅಂತ ಉಳಿದಿದೆ. ಇವಾಗ ನೋಡ್ರಿ ಎಷ್ಟು ಬರುತ್ತಾ ಅಂತ. 42 ಇಂಟು ಇವಾಗ ನೋಡ್ರಿ 882 20/21 ಇಂಟು 20/21 ಅಂತ 2 ಬಾರಿ ಬರ್ಕೊಂಡಿನಿ. ಸ್ಕ್ವೈರ್ ಅಂತ ಇದೆನಾ, ಸ್ಕ್ವೈರ್ ಅಂತ ಸಲುವಾಗಿ ಏನ್ ಮಾಡ್ಕೊಂಡಿನಿ, 21/21 20/21 ಅಂತ ಬರ್ಕೊಂಡಿನಿ. ಓಕೆನಾ, ಇದಿಷ್ಟು ಕ್ಲಿಯರ್ ಇದೆ? ಓಕೆನಾ, ಹಾಗಾದ್ರೆ ಇವಾಗ ಇಲ್ಲಿ ಚೇಂಜ್ ಮಾಡ್ಕೊಂಡಿನಿ. ಎಷ್ಟು? 21 ಒಂದೇ 21 42 ಅಂತ ಬಂತು. ಇವಾಗ ಇಲ್ಲಿ 21 ಉಳಿದಿದೆ. 21 ಒಂದೇ 21 2 ಎಷ್ಟಾಗತ್ತಾ? 42. ಕ್ಲಿಯರ್ ಇದೆನಾ? ರೈಟ್, ಇವಾಗ ಮಲ್ಟಿಪ್ಲೈ ಮಾಡ್ರಿ. 2 2 ಎಷ್ಟು? 4, 4 2 ಎಷ್ಟು? 8 ಅಂತ. ಟೋಟಲ್ ಆಗಿ ಎಷ್ಟು ಬಂತು? 800 ಅಂತ ಬಂತು. ಮಲ್ಟಿಪ್ಲೈ ಮಾಡ್ರಿ, ಎಷ್ಟು ಬರುತ್ತೆ? 800 ಬರುತ್ತಾ? ಹಾಗಾದ್ರೆ ಈ 2 ಪ್ಲಸ್ ಮಾಡ್ಕೊಡ್ರಿ, ಎಷ್ಟು ಬಂತು? 1640 ರೂಪಾಯಿ ಅಂತ. ಓಕೆನಾ, ಕ್ಲಿಯರ್ ಇದೆನಾ? ಆಪ್ಷನ್ ಯಾವ್ದಾಗುತ್ತೆ ಹೇಳ್ರಿ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೀವು ಹೇಳಿದ ಆಪ್ಷನ್ ಆಗುತ್ತಾ? ಕರೆಕ್ಟ್ ಆಗುತ್ತೆ.
ರೈಟಾ? ಓಕೆನಾ? ಮುಂದಿನ ಕ್ವಶನ್ ಹೋಗ್ಬೋದಾ? ಇದು ಕ್ಲಿಯರ್ ಇದೆನಾ ಯಾವ ರೀತಿಯಾಗಿ ಮಾಡ್ಬೋದು ಅಂತ? ಅದೇ ರೀತಿಯನ್ನು ಮೂರ್ ಇನ್ಸ್ಟಾಲ್ಮೆಂಟ್ ವೈಸ್ ಕೇಳಿದಾಗ ಅಲ್ಲಿ ಏನ್ ಮಾಡ್ಕೋಬೇಕು, ಕ್ಯೂಬ್ ಅನ್ನ ಮಾಡ್ಕೋಬೇಕು. ಇದನ್ನ ನೆನ್ಪಿಟ್ಕೊಳ್ರಿ. ಮತ್ತೆ ಇಲ್ಲಿ ಏನ್ ಮಾಡ್ಕೋಬೇಕು, ಈ ರೀತಿಯಾಗಿ ಪರ್ಸೆಂಟ್ ವೈಸ್ ತಕೊಂಡಾಗ ಇದನ್ನ ಏನಂತಾರ, ಅಪೋಸಿಟ್ ಬರ್ಕೋಬೇಕು. 21 ಇದ್ದಲ್ಲಿ 20 ಅಂತ, 20 ಇದ್ದಲ್ಲಿ 21 ಅಂತ. ಅಲ್ಲಿ ಯಾವ ಸಂಖ್ಯೆ ನಮ್ದು ಇಂಟ್ರೆಸ್ಟ್ ವೈಸ್ ಬರುತ್ತಲ್ಲ ಆ ಸಂಖ್ಯೆನ ಉಲ್ಟಾ ಮಾಡಿ ಬರ್ಕೋಬೇಕು. ಇದಿಷ್ಟು ಕ್ಲಿಯರ್ ಇದೆ, ನೆನ್ಪಲ್ಲಿ ಇಟ್ಕೊಳ್ರಿ. ಮುಂದಿನ ಕ್ವಶನ್ ಏನ್ ಕೊಟ್ರ ನೋಡ್ರಿ. ಇನ್ a 4 hour a boat goes 12 kilometer along the stream. ಓಕೆನಾ? It covers 6 kilometer against the stream. In the same time, the speed of the boat in a still water in kilometer per hour is ಅಂತ ಕೊಟ್ಟಿದ್ದಾರೆ. ಇದನ್ನ ಕ್ವಶನ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. 4 ಗಂಟೆಗಳಲ್ಲಿ ಒಂದು ದೋಣಿಯು ಹೊಳೆಯ ಉದ್ದಕ್ಕೂ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಏನ್ ಮಾಡತ್ತೀರಿ, ನೀವು ಬೋಟ್ ಒಳಗೆ ಕೂತು ಹೊಳಿ ಮೇಲೆ ಹೋಗ್ಲತ್ತಿರ್ತೀರಿ. ಓಕೆನಾ? ಇವಾಗ ನೀವು ಹೋಗೋ ಮತ್ತೆ ಏನಾಗಿರ್ತಾವ, ನೀರ್ ನಿಮ್ ಸೈಡೆ ಬಂದಿರ್ತಾವ, ನೀವ್ ಹಂಗ್ ಕೈ ಹೇಳ್ಕೋತ ಹೋಗ್ತೀರಿ, ಹಿಂಗೆ ಬಂದಿರ್ತಾವ. ರೈಟಾ? ನಿಮ್ ಯಾವ ಡೈರೆಕ್ಷನ್ ಹೋಗ್ತಿರಲ್ಲ ನೀರ್ ಅದೇ ಜೊತೆ ಬರ್ತಾವ. ಬಟ್ ನೀವು ವಾಪಸ್ ಬರೋ ಮತ್ತೆ ನೀರ್ ಅದೇ ಡೈರೆಕ್ಷನ್ ಬರ್ತಾವ? ಬರಲ್ಲ. ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಓಕೆನಾ? ನೋಡ್ರಿ ಏನ್ ಕೊಟ್ರ, 4 ಗಂಟೆಗಳಲ್ಲಿ ಒಂದು ದೋಣಿಯು ಹೊಳೆಯ ಉದ್ದಕ್ಕೂ 12 ಕಿಲೋಮೀಟರ್ ಹೋಗ್ತದಂತ. ಓಕೆನಾ? 4 ಗಂಟೆಗಳಲ್ಲಿ. ನೋಡ್ರಿ ಏನ್ ಕೊಟ್ಟಾರ, ಡಿಸ್ಟೆನ್ಸ್ ಕೊಟ್ಟಾರ, ಟೈಮ್ ಕೊಟ್ಟಾರ. ಹಾಗಾದ್ರೆ ನಾವ್ ಏನ್ ಕಂಡುಹಿಡಬೇಕು, ಸ್ಪೀಡ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ. ಡಿಸ್ಟೆನ್ಸ್ ಎಷ್ಟದ, 12 ಕಿಲೋಮೀಟರ್. ಸ್ಪೀಡ್ ಎಷ್ಟದ, 4 ಅಂತ. ನೋಡ್ತಾ ಇದ್ರ ಕರೆಕ್ಟ್? ನೋಡ್ರಿ ಫಸ್ಟ್ ಸ್ಪೀಡ್ ಇದೆ, ನಾವ್ ಏನ್ ಕಂಡುಹಿಡಬೇಕು, ಸ್ಪೀಡ್ ಅನ್ನ ಕಂಡುಹಿಡಬೇಕು. 4 ಗಂಟೆ ಅಂತ ಕೊಟ್ಟಾರ, 12 ಕಿಲೋಮೀಟರ್ ಅಂತ ಕೊಟ್ಟಾರ. ಯಾಕಂದ್ರೆ ಇಲ್ಲಿ ಫುಲ್ ಸ್ಟಾಪ್ ಅಂದಲ್ಲ, ಅದಕ್ಕಾಗಿ ಇದನ್ನ ಮಾಡ್ಕೋತಾ ಇದ್ದೀನಿ. 4 ಗಂಟೆಗಳಲ್ಲಿ 12 ಕಿಲೋಮೀಟರ್ ಅಂದ್ರೆ ನಮ್ದು ಡಿಸ್ಟೆನ್ಸ್ ಎಷ್ಟಾಯ್ತು, 12 ಕಿಲೋಮೀಟರ್. ಟೈಮ್ ಎಷ್ಟಾಯ್ತು, 4. ಅಂದ್ರೆ ನಾವ್ ಏನ್ ಕಂಡುಹಿಡ್ಕೋಬೇಕು, ಸ್ಪೀಡ್ ಅಂತ. 4 ಒಂದ್ಲೆ 4 ಮೂರ್ಲೆ 12 ಅಂದ್ರೆ ಸ್ಪೀಡ್ ಎಷ್ಟಾಯ್ತು ಹೇಳ್ರಿ, 3 ಕಿಲೋಮೀಟರ್ ಪರ್ ಅವರ್ ಅಂತ ಆಯ್ತು. ಕ್ಲಿಯರ್ ಇದೆ ಇದಿಷ್ಟು? ಇವಾಗ ಮತ್ ನೋಡ್ರಿ, ಇದು ಒಂದೇ ಸಮಯದಲ್ಲಿ ಹೊಳೆಗೆ ವಿರುದ್ಧವಾಗಿ 6 ಕಿಲೋಮೀಟರ್ ಕ್ರಮಿಸ್ತದಂತ. ಅಪೋಸಿಟ್ ಆಗಿ ಏನಾಗುತ್ತ, 6 ಕಿಲೋಮೀಟರ್ ಕ್ರಮಿಸ್ತದಂತ. ಹಾಗಾದ್ರೆ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಅದ್ರದ್ದು ಅಪೋಸಿಟ್ ಎಷ್ಟು ಬಂತು, 6 ಕಿಲೋಮೀಟರ್ ಅಂತ. ಇವಾಗ್ನು ಕೂಡ ಡಿಸ್ಟೆನ್ಸ್ ಎಷ್ಟದ ಅದ್ರದ್ದು, 6 ಅಂತ. ಟೈಮ್ ಏನಾಗುತ್ತ, ಟೈಮ್ ಏನು ಯಾವಾಗ್ಲೂ ಕೂಡ ಏನಾಗುತ್ತ, ಟೈಮ್ ಸೇಮ್ ಆಗುತ್ತಾ. ಹಾಗಾಗಿ ಡಿವೈಡ್ ಬೈ 4 ಅಂತ ಇಟ್ಕೋತೀವಿ. 2 ಏಳೆ 4, 2 ಮೂರ್ಲೆ 6, 2 ಒಂದ್ಲೆ 2 ಪಾಯಿಂಟ್ ಕೊಟ್ಟು 5 ಅಂತ ತಗೋತೀವಿ. ಎಷ್ಟು ಬಂತು, 1.5 ಕಿಲೋಮೀಟರ್ ಪರ್ ಅವರ್ ಅಂತ. ಏನೇನಾಗುತ್ತಾ, ಒಂದು ಈ ಡೈರೆಕ್ಷನ್ ಹೋದ್ರೆ ಒಂದು ಈ ಡೈರೆಕ್ಷನ್ ಬರ್ತದ. ಹಾಗಾಗಿ ಅಪೋಸಿಟ್ ಡೈರೆಕ್ಷನ್ ಆಯ್ತಾ. ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಏನ್ ಮಾಡ್ತೀವಿ ನಾವು, ಏನ್ ಮಾಡ್ತೀವಿ ಹೇಳ್ರಿ, ಪ್ಲಸ್. ಹಾ, ಅಪೋಸಿಟ್ ಡೈರೆಕ್ಷನ್ ಅಂದ್ರೆ ಏನ್ ಮಾಡ್ತೀವಿ, ಪ್ಲಸ್. ರೈಟ್. ಅಂದ್ರೆ ಅವ್ರು ಏನ್ ಕೇಳಿದಾರೆ, ಆ ದೋಣಿಯ ವೇಗವನ್ನ ಕೇಳಿದ್ದಾರೆ. ಓಕೆನಾ? ಹಾಗಾದ್ರೆ ದೋಣಿಯ ವೇಗ ಅಂದ್ರೆ ಏನ್ ಬರುತ್ತೆ, ಫಸ್ಟ್ ಬೋಟ್ ಇಂಟು ಸ್ಪೀಡ್. ಅಂದ್ರೆ ಇವು ಸೇಮ್ ಡೈರೆಕ್ಷನ್. ಅಂದ್ರೆ ಬೋಟ್ ನ ಜೊತೆಯಾಗಿ ಏನ್ ಹೋಗ್ತಿತ್ತು, ಹೊಳೆ ಹೋಗ್ತಿತ್ತಾ. ಓಕೆನಾ? ಬೋಟ್ ಒಳಗೆ ಹೋಗ್ತೀನಿ, ನಿಮ್ ಜೊತೆ ನೀರ್ ಬರ್ತೈತಾ, ಅಂದ್ರೆ ಪ್ಲಸ್ ಅಂತ ಬರ್ಕೊಂಡ್ವಿ. ದೆನ್ ಇವಾಗ ಬೋಟ್ ಮೈನಸ್ ಸ್ಟ್ರೀಮ್ ಅಂತ. ಅಪೋಸಿಟ್ ಬರೋ ಮತ್ತಿಗೆ ಅದು ಸ್ಟ್ರೀಮ್ ಬರಲ್ಲ, ಹಾಗಾಗಿ ಬೋಟ್ ಮೈನಸ್ ಸ್ಟ್ರೀಮ್. ಇವಾಗ ಏನ್ ಕೇಳಿದಾರೆ ಅವರು, ದೋಣಿಯ ವೇಗ ಅಂತ. ಟೋಟಲ್ ಆಗಿ ಇದರ ದೋಣಿಯ ವೇಗವನ್ನ ಕಂಡಿಡ್ಕೋಬೇಕು. ಹಾಗಾದ್ರೆ 2b ಈಕ್ವಲ್ ಟು 2 ಬೋಟ್ಸ್ ಇದಾವೆ, ಇಲ್ಲೊಂದು 2b ಅಂದ್ರೆ ಟೋಟಲ್ ಆಗಿ ಎಷ್ಟಾಗುತ್ತೆ ಸ್ಪೀಡ್ ನಮ್ದು. ಇಲ್ಲಿ 3 ಕಿಲೋಮೀಟರ್ ಅದ, ಇಲ್ಲಿ 1.5 ಅಂತ. ಅವುಗಳನ್ನ ಆಡ್ ಮಾಡ್ಕೋಬೇಕಾ, ಅಂದ್ರೆ ಎಷ್ಟಾಯ್ತು, 4.5. ಕ್ಲಿಯರ್ ಇದೆ ಇದಿಷ್ಟು? ಇವಾಗ b ಈಕ್ವಲ್ ಟು 45 ಡಿವೈಡ್ ಬೈ 2 ಇಂಟು 10 ಅಂತ ಮಾಡ್ಕೊಳ್ರಿ. 4.5 ಇದನ್ನ ತೆಗೆದು ದಶಮಾಂಶದ ತೆಗೆದು ಭಿನ್ನರಾಶಿ ರೂಪದಲ್ಲಿ ಬರ್ಕೊಂಡಿದ್ದೀನಿ. ಕ್ಲಿಯರ್ ಇದೆನಾ? ಇವಾಗ ನೋಡ್ರಿ, 5 2 10, 5 9 45 ಅಂತ. ಓಕೆನಾ? ಇವಾಗ ಎಷ್ಟು ಬಂತ ಹೇಳ್ರಿ, 9 ಡಿವೈಡೆಡ್ ಬೈ 4 ಅಂತ. ಹಾಗಾದ್ರೆ ಇದಕ್ಕೆ ಛೇದ ಹೊಡ್ಕೊಳ್ರಿ, ಎಷ್ಟು ಬಂತು, 4 ಒಂದ್ಲೆ 4 2 8, 1 ಉಳಿತು, 4 2 8 2 ಉಳಿತು, 4 5 20 ಅಂತ. ಓಕೆನಾ? ಇದು ಅಂದ್ರೆ ಎಷ್ಟು ಬಂತ ಹೇಳ್ರಿ, 2.25 ಏನ್ ಬಂದು ಕಿಲೋಮೀಟರ್ ಪರ್ ಅವರ್ ಅಂತ. ಕ್ಲಿಯರ್ ಇದೆ ಇದು? ಅಂದ್ರೆ ಆಪ್ಷನ್ ಯಾವ್ದಾಗುತ್ತೆ ಹೇಳ್ರಿ, 2.25. ಆಪ್ಷನ್ ನಂಬರ್ ಯಾವ್ದಾಗುತ್ತೆ, ಆಪ್ಷನ್ ನಂಬರ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ. ಫಸ್ಟ್ ಇಲ್ಲಿ ಬೋಟ್ ಮತ್ತು ಸ್ಟೇಟ್ ಜೊತೆಯಾಗಿ ಅಂದ್ರೆ ಅವುಗಳನ್ನ ಆಡ್ ಮಾಡ್ಕೋಬೇಕು. ಅದನ್ನ ಬೇರೆ ಬೇರೆ ಪ್ರಶ್ನೆಯಲ್ಲಿ ಕೇಳ್ತಾರೆ. ಬಟ್ ಇವಾಗ ಇಲ್ಲಿ ಈಸಿ ಕೇಳ್ಯಾರ. ಏನ್ ಕೇಳ್ಯಾರ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಓನ್ಲಿ ಏನು ಕೇಳ್ಯಾರ, ಅದ್ರದ್ದು ಸ್ಪೀಡ್ ಕೇಳ್ಯಾರ. ಹಾಗಾದ್ರೆ 2 ಸ್ಪೀಡ್ ಕೊಟ್ಟಾರ. ಒಂದು ಇದ್ರ ಸ್ಪೀಡ್ ನಾವೇನ್ ಮಾಡಿದ್ವಿ, 3 ಕಿಲೋಮೀಟರ್ ಅಂತ ಬಂತು. ಇನ್ನೊಂದು ಎಷ್ಟು ಅಂತ ಬಂತು, 1.5 ಕಿಲೋಮೀಟರ್ ಅಂತ. ಅವು ಅಪೋಸಿಟ್ ಡೈರೆಕ್ಷನ್ ಮೂವ್ ಅಲ್ಲತ್ತವ. ಹಾಗಾಗಿ ಅವುಗಳಿಗೆ ನಾವ್ ಏನ್ ಮಾಡ್ತೀವಿ, ಪ್ಲಸ್ ಅಂತ ಮಾಡ್ಕೋತೀವಿ. ಪ್ಲಸ್ ಅಂತ ಮಾಡ್ಕೊಂಡಾಗ ಎಷ್ಟು ಬಂತು, 4.5 ಅಂತ. ಇವಾಗ ಬೋಟಿನ ವೇಗ ಅಂತ ಮಾಡಿದಾಗ ಎಷ್ಟು ಬಂತು, 2.25 ಕಿಲೋಮೀಟರ್ ಪರ್ ಅವರ್ ಅಂತ. ಓಕೆನಾ? ಕ್ಲಿಯರ್ ಇದೆ ಇದು? ಮುಂದಿನ ಕ್ವಶನ್ ನೋಡ್ರಿ. ಓಕೆನಾ? ಕ್ಲಿಯರ್ ಅಥವಾ ಈ ಕ್ವಶನ್ಸ್ ಎಲ್ಲ? ಹಾಗಾದ್ರೆ ನೋಡ್ರಿ, ಇಲ್ಲಿ ಮತ್ತೇನ್ ಮಾಡೋಣ, ಏನ್ರಿ, ಹಾಗಾದ್ರೆ ಎಲ್ಲ ಕ್ವಶನ್ ಕ್ಲಿಯರ್ ಆದ್ವಾ? ಕ್ಲಿಯರ್ ಆದ್ವು ಅಂತ ನಾ ಅನ್ಕೊಂಡಿದ್ದೀನಿ. ಇನ್ನೊಂದ್ಸತ ಇದನ್ನ ಮತ್ ಕ್ಲಿಯರ್, ಯಾವ ಕ್ವಶನ್ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ಅವುಗಳನ್ನ ಮತ್ತೊಂದ್ಸತ ರಿಪೀಟ್ ಮಾಡ್ಕೊಳ್ಳಿ, ನೋಡ್ಕೊಳ್ರಿ.
ಪ್ರಾಕ್ಟೀಸ್ ಮಾಡ್ರಿ. ಹಾಗಾದ್ರೆ ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಏನ್ ಮಾಡೋಣ, ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.